ಮತ್ತೆ ಈ ಒಂದು ಕಂಟೆಂಟ್ ನ ಯಾವ ರೀತಿ ಕಟ್ಕೊಡುವಂತ ಪ್ರಯತ್ನ ನೀವು ಮಾಡಿದ್ದೀರಿ? ಡೈರೆಕ್ಷನ್ ಕ್ಯಾಪ್ ಹಾಕೊಂಡಿದ ತಕ್ಷಣ ಅಷ್ಟು ಈಸಿ ಇಲ್ಲ ಆ ಟಾಸ್ಕ್. ಎಲ್ಲಾ ತರನು ಒಂದು ಡೈಮೆನ್ಷನ್ ನ ಕಟ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿದ್ರಿ. ಆಕ್ಚುಲಿ ನೀವು ಯಾರು, ನೀವು ಈ ಸಿನಿಮಾ ಮಾಡಿದ್ ಯಾಕೆ? ಉದ್ದೇಶ ಕರೆಕ್ಟ್ ಆಗಿದೆ, ಬಂದಿರೋ ಟೈಮ್ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಇಲ್ಲಿ ಬನ್ನಿ ಅಂತ ಯಾರು ಕರೆದಿಲ್ಲ, ನಾವಾಗೆ ಬಂದಿರೋದು. ಬ್ಲೈಂಡ್ ಆಗಿ ಬರ್ತಾರೆ, ಬಂದ್ ಎಲ್ಲಾ ಮಾಡ್ತಾರೆ, ಆಮೇಲೆ ಸುಮ್ಮನೆ ಬೈತಾರೆ. ಇಂಡಸ್ಟ್ರಿ ಹೆಂಗ್ ಕಾಣಿಸ್ತದೆ ನಿಮ್ಗೆ ಈ ಹೊತ್ತಲ್ಲಿ? ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ಆಗೇ ಹೋಗ್ಬಿಡ್ತೀನಿ. ನನಗೆ ಫೈನಲ್ ಆಗಿ ಸಿನಿಮಾ ಅಂದ್ರೆ ಹುಚ್ಚು, ಸಿನಿಮಾದಲ್ಲೇ ಮಾಡ್ತೀನಿ. ಫಸ್ಟ್ ನನ್ಗೆ ಯಾರೋ ಒಬ್ರು ಡೈರೆಕ್ಟರ್ ಚಾನ್ಸ್ ಕೊಟ್ಬಿಟ್ಟಿದ್ರೆ ಕಂಪ್ಲೀಟ್ ಆಗಿ ನಾನಂತೂ ವೆಪನ್ ಗುರು, ವೆಪನ್ ತರ ಇದೀನಿ. ನೀನ್ ಹೆಂಗ್ ಬೇಕಂದ್ರೆ ಯೂಸ್ ಮಾಡ್ಕೊ, ನಾನು ಆಯ್ದ ಅಷ್ಟೇ. ನನ್ಗೆ ಯಾರು ವಾಯ್ಸ್ ಬೇಕು ಅಂತ ಹೇಳಿದ್ರೆ ಟ್ರಕ್ ಅಂತ ಇದಾಗಿದೆ ಬ್ರೋ, ನಾನು ಪ್ರೇಮ್ ಸರ್ ಅಂತ ಹೇಳ್ತೀನಿ. ನಿಮ್ಗೆ ಏನನ್ನುತ್ತೆ? ಹ್ಞೂ ಬ್ರೋ ಅಂತ ಮ್ಯೂಸಿಕ್ ಡೈರೆಕ್ಟರ್. ಏನ್ ಮೇಡಮ್ ಇನ್ನು ಮಕ್ಳು ಮಾಡ್ಕೊಂಡಿಲ್ವಾ? ಡೈರೆಕ್ಟ್ ಆಗಿ ಕೇಳ್ತಾರೆ. ಎಷ್ಟು ಧೈರ್ಯ ಗುರು ನಿನಗೆ ನನ್ನ ಪರ್ಸನಲ್ ಬಗ್ಗೆ ಕೇಳಕ್ಕೆ. ತುಂಬಾ ಜನ ಅನ್ಸ್ಕೊಬಿಟ್ಟವ್ರೆ ಪಾಪ ನನ್ನ ಹತ್ರ. ಅದಕ್ಕೆಲ್ಲ ರಿವರ್ಸ್ ಕೊಟ್ಟಿದ್ದೀನಿ, ಕಮೆಂಟ್ ಅಲ್ಲೂ ಕೊಟ್ಟಿದ್ದೀನಿ ಇಷ್ಟೋ ಸತಿ. ಕಾಲಕ್ಕೆ ಭಾಷೆ ಮೇಡಮ್. ಇಲ್ಲ, ಫುಲ್ ಎಪಿಸೋಡ್ ನೋಡ್ತಾರೆ. ತುಂಬಾ ಜನ ಹುಡುಗಿರು ನಿಮಗೆ ಫಾಲೋ ಮಾಡ್ತಾರೆ ಅಂತ. ಹೌದಾ? ಮತ್ತೆ ಈ ಅಂಕಲ್ ಫಾಲೋ ಮಾಡ್ತಾರೆ ಅಂದ್ರೆ ಒಂದ್ ಸೈಡ್ ಪೂರ್ತಿ ನೀವೇ ಇರ್ತೀರಲ್ಲ, ಬಹುಶಃ ಬೇರೆಯವ್ರು ಬಂದಾಗ ಫಾರ್ವರ್ಡ್ ಮಾಡ್ತಾರೆ ಅನ್ಸುತ್ತೆ. ನೀವು ಬಂದಾಗ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ವಾರ 31ಕ್ಕೆ ಜಾಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸಬರು, ಹೊಸ ತಂಡ, ಹೊಸ ನಿರ್ದೇಶಕ, ಹೊಸ ನಟ, ತುಂಬು ಹೊಸ ತಂಡ, ಜೊತೆಗೆ ಒಂದಷ್ಟು ಅನುಭವ ಉಳ್ಳಂತಹ ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಮೊನ್ನೆ ಅಷ್ಟೇ ಟ್ರೈಲರ್ ರಿಲೀಸ್ ಆಗಿದೆ, 2 ಹಾಡು ಕೂಡ ರಿಲೀಸ್ ಆಗಿದೆ. ಭಟ್ರದೊಂದು ಬಮ್ ಚಿಕ್ಕಿ ಬಮ್ ಸಾಂಗ್ ತುಂಬಾ ದೊಡ್ಡ ರೀಚ್ ಆಗಿದೆ, ಅದು ನೀವೆಲ್ಲ ಕೇಳಿರ್ತೀರಾ. ಸಿನಿಮಾ 31ಕ್ಕೆ ಬರ್ತಾ ಇದೆ. ತಂಡ ನನ್ನ ಜೊತೆಗಿದೆ. ಅದರಲ್ಲಿ ನಟ ನಿರ್ದೇಶಕ ತಾರೋಶ್ ಇದ್ದಾರೆ, ಮತ್ತೆ ಸುಷ್ಮಿತಾ, ಮಜಾ ಬರುತ್ತಾ ಖ್ಯಾತಿಯ ಸುಷ್ಮಿತಾ ಜೊತೆಗಿದ್ದಾರೆ. ಸೊ ಒಂದಷ್ಟು ಮಾತುಕತೆ. ಈ ವಿಶೇಷವಾಗಿ ನಾನು ಇವ್ರನ್ನ ಮಾತಾಡಿಸ್ಬೇಕು ಅಂತ ನನಗನ್ಸಿದ್ದು ವೈಯಕ್ತಿಕವಾಗಿ, ಮೊನ್ನೆ ಟ್ರೈಲರ್ ಲಾಂಚ್ ಮಾಡಿದಾಗ ವೇದಿಕೆ ಮೇಲೆ ಇವ್ರುಗಳು ಇಬ್ರು ಮಾತಾಡಿದಂತಹ ಮಾತುಗಳು, ಮತ್ತೆ ಸಿನಿಮಾಗಳ ಬಗ್ಗೆ, ಮತ್ತೆ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಅವರು ಅವಲೋಕಿಸಿರೋ ರೀತಿ, ಮತ್ತೆ ಇದ್ರ ಮಧ್ಯೆ ಅವ್ರದ್ದೊಂದು ಪುಟ್ಟ ಕನಸನ್ನ ತಗೊಂಬಂದು ನಿಮ್ ಮುಂದೆ ಇಡ್ತಾರೋ ಅಂತ ಹೊತ್ತು. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ಥ್ಯಾಂಕ್ ಯು. ಏನು, ಯಾರಿಂದ ಶುರು ಮಾಡೋಣ? ಲೇಡೀಸ್ ಫಸ್ಟ್. ಓಕೆ, ಸೀನಿಯಾರಿಟಿ. ಹೌದು. ಒಂದು ನನಗೆ ಅಂದ್ರೆ, ಓಕೆ, ಆಬ್ವಿಯಸ್ಲಿ ನಾವು ಈ ಸಿನಿಮಾ ಬಗ್ಗೆ ಮಾತಾಡ್ತಿದೀವಿ ಅಂತ ಗೊತ್ತಿದೆ, ಅಂಡ್ ಕಂಟೆಂಟು ಅವ್ರಿಗೆಲ್ಲ ವಿಷಯ ಏನು ಅಂತ ಗೊತ್ತಿದೆ. ಸೊ ಈ ಒಂದು ಮೊದಲಿಗೆ ಸಿನಿಮಾ ಬಗ್ಗೆನೇ ಮಾತಾಡೋಣ. ಅಂದ್ರೆ ಹಿಂದ್ಗಡೆ ನೋಡ್ತಾ ಇದ್ರೇನೆ ಅಷ್ಟು ತಲೆಗಳಿದೆ. ಮೊನ್ನೆ ಯಾವ್ದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಿದ್ರಪ್ಪ ಸೀನಿಯರ್ ಜರ್ನಲಿಸ್ಟ್, ಏನೋ ಇದು ರಾವಣನ್ ತಲೆಗಳು ತರ ಇಷ್ಟೊಂದು ತಲೆಗಳಿದಾವೆ, ಎಲ್ಲಾ ದೊಡ್ಡ ದೊಡ್ಡ ತಲೆಗಳಿದಾವಲ್ಲಪ್ಪ ಅಂತ. ಅದ್ರಲ್ಲಿ ಒಂದು ಹೊಸ ತಲೆ ಇದೆ ನೋಡಿ, ಇದು ಹೊಸ ತಲೆ, ಅದ್ರ ಸುತ್ತಲೂ ಇರೋ ಎಲ್ಲಾ ದೊಡ್ಡ ತಲೆಗಳು ಅದಕ್ಕೆ ಸಾಥ್ ಕೊಟ್ಟಿದೆ ಅಂತ. ಸೊ ಸುಷ್ಮಿತಾ, ನೀವು ಪಾರ್ಟ್ ಆಫ್ ದ ಫಿಲ್ಮ್. ಜಾಲಿ ಸಿನಿಮಾ ಬಗ್ಗೆ ನೀವು ಕಂಡಂತೆ ಏನ್ ಹೇಳ್ಬೋದು ಅಂತ? ಹೊಸ ಪ್ರಯತ್ನ ವಿತ್ ಹಳೆ ಆರ್ಟಿಸ್ಟ್ಗಳು. ಹಳೆ ಆರ್ಟಿಸ್ಟ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಅವರಿಗೆ ಪ್ರಯೋಗ ಆದರೆ, ಈ ಹೊಸ ಆರ್ಟಿಸ್ಟ್ ಜೊತೆ ಹೆಂಗೆ ನಾವು ಅವ್ರಿಗೆ ಯಾವ ಥರ ಬೇಕೋ ಗೊತ್ತಿಲ್ವಲ್ಲ. ಸೊ ಹಳೆ ನಿರ್ದೇಶಕರು, ಎಕ್ಸ್ಪೀರಿಯನ್ಸ್ ಇರೋರು ಅಂತಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತಾರೆ. ನಾ ಏನು ಮಾಡಿದ್ರು ಸರಿ ಹೋಗಲ್ಲ, ಏನೋ ಬೇಕಿತ್ತು. ಆಮೇಲೆ ನನಗೂ ಅನಿಸ್ತಿರುತ್ತೆ ಅವ್ರು ಹೇಳಿದಾಗ, ಅವರು ಓಕೆ ಶಾರ್ಟ್ ಮಾಡಿದ್ರು ನನಗೇನು ಅನಿಸ್ತಿರುತ್ತೆ, ಲೈಕ್ ಏನೋ ಮಾಡಬೇಕಿತ್ತು ಸರ್, ಏನಾರು ಮಾಡಬೇಕಿತ್ತಾ ನಿಮ್ಗೆ ಅನಿಸ್ತಿರ್ಬೋದು, ನನಗೂ ಅನಿಸುತ್ತೆ. ಅದು ಯಾವತ್ತೂ ನಿಲ್ಲಲ್ಲ, ಅದು ನಿರಂತರವಾಗಿರುತ್ತೆ. ಸಿನಿಮಾ ಮುಗ್ದು ರಿಲೀಸ್ ಆದ್ಮೇಲೂ ಅನಿಸ್ತಿರುತ್ತೆ ಇನ್ನೇನಾರು ಮಾಡ್ಬೋಯ್ತಾ ಅಂತ. ದಟ್ ಇಸ್ ಕಲಾವಿದರು ಅಂತ ನಾವೇನೋ ಮಾತಾಡ್ಕೋತಿರ್ತೀವಿ. ಆ ಥರದ ಎಕ್ಸ್ಪೀರಿಯನ್ಸಸ್ಸು ತುಂಬ ಆಗಿದೆ. ಹೊಸ ಕಲಾವಿದರು ಅವ್ನು ನಾನು ಏನು ಮಾಡಿದ್ರು ಓಕೆ ಮಾಡ್ತಿದ್ದಾನೆ. ಸೊ ನನ್ಗೆ ಅವಾಗ ಕರೆಕ್ಟಾಗಿದೆಯಾ ಇಲ್ವಾ ಒಂದು ಡೌಟು, ಇನ್ನೊಂದು ಕಾನ್ಫಿಡೆನ್ಸು. ಮೇ ಬಿ ನಾನು ಕಲ್ತಿದ್ದೀನಿ ಅನ್ಸುತ್ತೆ, ಪರವಾಗಿಲ್ಲ. ಯಾರಾದರೂ ಒಬ್ಬರು ಹೊಸ ಆಡಿಯನ್ಸ್ಗೆ ನೋಡಿದ ತಕ್ಷಣ ಓಕೆ ಅನ್ನೋ ಥರನೂ ಏನಾದರೂ ಪರ್ಫಾರ್ಮ್ ಮಾಡಿದ್ದೀನ ಅನ್ನೋ ಥರನೂ ಅನಿಸ್ತಿರುತ್ತೆ. ಸೊ ನೈಸ್, ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ನಿರ್ದೇಶಕರು, ಯಾಕೆಂದರೆ ಕೂಲ್ ನಿರ್ದೇಶಕರು. ಕ್ಯಾಪ್ಟನ್ ಕೂಲ್ ಥರ. ನನಗೆ ಟ್ರೈಲರ್ ನೋಡಿದಾಗ, ಓಕೆ, ಮೊದಲನೇ ಸಿನಿಮಾ, ಮೊದಲನೇ ಪ್ರಯತ್ನ, ಒಂದಷ್ಟು ರಂಗಭೂಮಿ ಎಕ್ಸ್ಪೀರಿಯನ್ಸು. ರಂಗಭೂಮಿಯಲ್ಲಿ ಬದುಕು ಬೇರೆ, ಅಲ್ಲಿನ ಸ್ಟೇಜ್ ವರ್ಕ್ ಬೇರೆ, ಅಲ್ಲಿನ ತಂಡ ಕಟ್ಟುವಿಕೆ ಬೇರೆ, ಅಲ್ಲಿನ ಸೆಷನ್ಗಳೇ ಬೇರೆ. ಅಂದರೆ ಓವರಾಲ್ ಅದು ಬೇರೆದೇ ವರ್ಲ್ಡು. ಬಟ್ ಬದುಕನ್ನು ಕಲಿಸ್ಕೊಡೋಂಥ ಒಂದು ವೇದಿಕೆ ಅದು. ಎಸ್ಪೆಷಲಿ ಕಲಾವಿದರಿಗೆ, ಕಲೆಗೆ ಎಷ್ಟು ಗೌರವವಾಗಿ ನಡ್ಕೋಬೇಕು, ಅದನ್ನು ಎಷ್ಟು ಭಕ್ತಿಯಿಂದ ಮಾಡಬೇಕು ಅನ್ನೋ ಪಾಠನ ಮೊದಲನೇದಾಗಿ ಹೇಳ್ಕೊಡೋಂಥ ಒಂದು ಜಾಗ. ಸಿನಿಮಾ ಅಂತ ಬಂದಾಗ ನಿಮಗೆ ಮೊದಲನೇ ಸಿನಿಮಾನೇ ಮಾಡಬೇಕು ಅಂತ ಬಂದಾಗ, ಅದು ಡೈರೆಕ್ಷನ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ಮತ್ತೆ ಈ ಒಂದು ಕಂಟೆಂಟ್ನ ಯಾವ ರೀತಿ ಕಟ್ಕೊಡುವಂಥ ಪ್ರಯತ್ನ ನೀವು ಮಾಡಿದ್ದೀರಾ ಅಂತ. ಅಂದರೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಎಲ್ಲಾ ಥರದ ರಂಜನೀಯ ಅಂಶಗಳು ಸಿನಿಮಾದ ಒಳಗಡೆ ಇದೆ.
ಎಂಟರ್ಟೈನಿಂಗ್ ಆಗಿ ಕಾಣಿಸ್ತಾ ಇದೆ ಸಿನಿಮಾ. ಅಂದ್ರೆ ಕಾಮಿಡಿ ಅಂದ್ರೆ ಫಸ್ಟ್ ಸಿನಿಮಾನೇ ಈ ತರ ಮಾಡಿದ್ರೆ ಇದು ವರ್ಕ್ ಆಗುತ್ತೆ, ಓಕೆ ನಾನು ಹಿಂಗ್ ತಗೊಳ್ಬೋದು, ನನಗೆ ಇನ್ನೊಂದು ಅಷ್ಟು ಅವಕಾಶಗಳು ಸಿಗ್ಬೋದು ಅನ್ನೋ ನಿಮ್ಮೊಳಗಿನ ಅಂಶಗಳು ನಂಗೆ ಟ್ರೈಲರ್ ಕಾಣಿಸ್ತಾ ಇತ್ತು. ಮೇ ಬಿ ನನ್ಗೆ ಆಕ್ಷನ್ ಕೊಡ್ಬೋದು, ಅಥವಾ ನಾನು ಈ ತರ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅನ್ನೋ ಅವಕಾಶ ಕೊಡ್ಬೋದು. ಅಂದ್ರೆ ಅವಕಾಶಕ್ಕೆ ಒಂದು ಸಿನಿಮಾ ಮಾಡ್ದಂತೆ ಕಾಣಿಸ್ತಾ ಇದೆ ನನಗೆ. ಹೌದಾ? ಹೌದೌದು, ಅದು ನೀವು ಹೇಳಿದ್ದ ಮಾತು ಅಕ್ಷರಶಃ ಸತ್ಯ. ಅದು ಯಾಕೆ ಅಂದ್ರೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ನಮ್ಗೆ ಅಂದ್ರೆ ಆರ್ಟಿಸ್ಟ್ಗಳಿಗೆ ಎಲ್ಲಿ ಸಿನಿಮಾಗಳೇ ಹೆಚ್ಚು ಬರ್ತಾ ಇರೋದಕ್ಕೆ ಅವಕಾಶಗಳಿಲ್ಲ, ಇನ್ನು ಆರ್ಟಿಸ್ಟ್ಗಳಿಗೆ ಎಲ್ಲಿ ಅವಕಾಶಗಳು ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಒಂದಷ್ಟು ಡಿಸೈಡ್ ಆದೆ ಏನಂದರೆ ಎಲ್ಲ ಅವಕಾಶಗಳು ಸಿಗ್ತಾ ಇಲ್ಲ, ನಾನೇ ಮಾಡ್ಕೊಬೋದಲ್ಲ ನಾವೇ ಒಂದು ಪಾತ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿ ಡೈರೆಕ್ಷನ್ ಕ್ಯಾಪ್ ತೊಟ್ಟೆ. ಬಟ್ ಹಾಗೆ ಡೈರೆಕ್ಷನ್ ಕ್ಯಾಪ್ ಹಾಕೊಂಡಿದ ತಕ್ಷಣ ಅಷ್ಟು ಈಸಿ ಇಲ್ಲ ಆ ಟಾಸ್ಕು, ತುಂಬ ಕಷ್ಟ ಇದೆ. ಸೊ ಅದ್ರ ನಡುವೆ ಎಲ್ಲ ಮಾಡಿಕೊಂಡು, ಬಟ್ ನಾನು ಒಂದು ಕತೆ ಆಧಾರಿತವಾಗಿ ಹೋದರೆ ಸಿನಿಮಾ ಗೆಲ್ಲುತ್ತೆ ಸೋಲುಗಳು ನಾವು ಅದು ಹೇಳೋಕ್ಕಾಗಲ್ಲ, ಅದು ಪ್ರೇಕ್ಷಕರಿಗೆ ಗೊತ್ತಿರುತ್ತೆ. ಬಟ್ ನಾಳೆ ದಿವಸ ನನಗೆ ಬೇಕಾಗಿರೋ ಮೇಜರಾಗಿ ಚಾನ್ಸು. ಸೊ ಈ ಚಾನ್ಸು ಹೆಂಗೆ ಇದು ತೊಗೊಬೇಕು ಅಂತ ಹೇಳಿದ್ರೆ, ನಾನು ಯಾವ ಪಾತ್ರಗಳು ಮಾಡಿದ್ರೆ, ಇವಾಗ ಕೆಲವರು ಓಕೆ ಒಂದು ಚಾಕ್ಲೇಟ್ ಏನೋ ಲವ್ ಸ್ಟೋರಿ ಮಾಡ್ಬಿಟ್ರೆ ಚಾಕ್ಲೇಟ್ ಬರೀ ಅದೇ ರೋಲ್ಸೇ ಹಾಕ್ಬಿಡ್ತಾರೆ. ಮಾಸ್ ಅಂದರೆ ಓಕೆ ಮಾಸ್ಗೆ ಫಿಕ್ಸ್ ಮಾಡ್ಬಿಡ್ಬೋದು. ಸೊ ಈ ಥರ ಮಾಸ್ ಅಂದರೆ ಬರೀ ಮಾಸ್ಗೆ ಫಿಕ್ಸ್ ಆಗಿಬಿಡ್ತಾರೆ. ಸೊ ಬಟ್ ಇವಾಗ ನಾವು ರಂಗಭೂಮಿ ಬಂದಿರೋದ್ರಿಂದ ಕಲಾವಿದ ಆದವ್ನು ಎಲ್ಲ ಥರ ಪಾತ್ರಗಳು ಮಾಡಬೇಕು, ಅವಾಗಲೇ ಅವ್ನು ಕಲಾವಿದ ಆಗೋದು. ಇವಾಗ ಅಣ್ಣವರು ಹತ್ತು ಕಡೆ ಮಯೂರ ಪಾತ್ರಕ್ಕೂ ಸೈ, ಇತ್ ಕಡೆ ಇದು ಕವಿರತ್ನ ಕಾಳಿದಾಸ ಅಲ್ಲಿ ಅದು ಎಷ್ಟು ಕಾಮಿಕ್ ಆಗಿ ಹೇಳ್ಕೊಳ್ತಾರೆ, ಆ ಥರ ಪಾತ್ರಗಳಿಗೂ ಸೈ. ಅಂದರೆ ನಟ ಅಂದರೆ ಎಲ್ಲ ಥರಕ್ಕೂ ಅಡ್ಜಸ್ಟ್ ಆಗಬೇಕು. ಸೊ ಅದನ್ನು ನಮಗೆ ಅನಿಸ್ತು. ಮತ್ತು ಒಬ್ಬ ನಿರ್ದೇಶಕರು ನೋಡಿ ಇವ್ನಿಗೆ ಯಾವ್ದಾರ ಪಾತ್ರ ಕೊಡ್ಬೋದಪ್ಪ ನಾನು ಅಂತ ಅನಿಸ್ಬೇಕು. ಸೊ ಹಾಗಾಗಿನೇ ಎಲ್ಲ ಥರನೂ ಒಂದು ಡೈಮೆನ್ಷನ್ನ ಕಟ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿದ್ರಿ. ಮತ್ತು ಅದರಲ್ಲೂ ತಕ್ಕನಂಗೆ ಕತೆಗೆ ತಕ್ಕನಂಗೆ ಏನು ಬೇಕು, ಇವಾಗ ಆಡಿಯನ್ಸ್ ಬರ್ತಾರೆ ಥಿಯೇಟರ್ಸ್ಗೆ, ಅವ್ರಿಗೆ ಹಬ್ಬದ ಊಟ ಥರ ಇರಬೇಕು, ಅವ್ರಿಗೆ ಮನೋರಂಜನೆ ಬೇಕು, ಅದ್ರ ಜೊತೆಗೆ ಒಂದು ವ್ಯಾಲ್ಯೂಸ್ ಆ್ಯಡ್ ಆನ್ ಮಾಡಬೇಕು. ಇದೆಲ್ಲನೂ ಇಟ್ಕೊಂಡು ಕಟ್ಕೊಡೋಣ ಅಂತ ಒಂದಷ್ಟು ದಿನ ವರ್ಕ್ ಮಾಡಿದ್ರಿ. ಅದ್ರ ಮೇಲೆ ಅದನ್ನ ಸುತ್ತ ಮಾಡಿರೋದು ಒಂದು ಜಾಲಿ ಅನ್ನೋ ಒಂದು ಕತೆ. ಅಂದ್ರೆ ನಾನು ಅದೇ ಹೇಳಿದ್ದೆ, ಅಂದ್ರೆ ಓಕೆ ಇದು ಸಿನಿಮಾ ಆಯ್ತಂದ್ರೆ ಈಗ ನಿಮ್ಮನ್ನು ನೋಡಿದ ತಕ್ಷಣ ವೈಟ್ ಪರ್ಸನಾಲಿಟಿ ತುಂಬ ಚೆನ್ನಾಗಿದೆ ಹುಡುಗ, ಒಳ್ಳೆ ಹೀರೋ ಮೆಟೀರಿಯಲು, ತುಂಬ ಶ್ರೀಮಂತರ ಮನೆ, ಅದು ಎಸ್ಪೆಷಲಿ ಆ ಕೇರ್ ಪುರಂ ಆ ಕಡೆ ಅಂತಂದರೆ ಓಕೆ ಯಾವುದೋ ರಿಯಲ್ ಎಸ್ಟೇಟು, ಒಳ್ಳೆ ದುಡ್ಡು, ಏನೋ ಸಿನಿಮಾ ಮಾಡಿರಬೇಕು ಈ ಫೀಲಲ್ಲಿ ಬರ್ತಾರೆ. ಆ್ಯಕ್ಚುಲಿ ನೀವು ಯಾರು, ನೀವು ಈ ಸಿನಿಮಾ ಮಾಡಿದ್ದು ಯಾಕೆ, ಇದ್ರ ಬಗ್ಗೆ ಹೇಳ್ಬೋದು ಥರ? ಅಂದರೆ ಸಾಧಾರಣ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ನಮ್ಮದು. ಅಮ್ಮ ಹೌಸ್ ವೈಫು, ಅಪ್ಪ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲು. ಅವ್ರದ್ದೇನು ದೊಡ್ಡ, ನಮ್ಮದು ಏನು ದೊಡ್ಡ, ನಂದು ದೊಡ್ಡ ಕನಸಿದೆ, ಅವ್ರು ದೊಡ್ಡ ಕನಸಿರಲ್ಲ. ಅವ್ರು ಏನೋ ಒಂದು ಮಗನಿಗೆ ಇಂಜಿನಿಯರಿಂಗ್ ಅದು ನೋಡ್ಸೋದಕ್ಕೆ ಸಾಲ ಸೋಲ ಮಾಡಿರ್ತಾರೆ. ಬಟ್ ನಮಗೆ ಒಲವು ಈ ಕಡೆನೇ ಚಿಕ್ಕ ವಯಸ್ಸಿಂದ ಬಂದ್ಬಿಟ್ಟಿತ್ತು. ಅದನ್ನು ಯಾವುದೇ ಒಂದು ಟೈಮ್ಗೆ ರಿಗ್ರೆಟ್ ಆಗಬಾರ್ದಲ್ಲ. ನಾನು ಒಂದು ಸ್ವಲ್ಪ ಫೀಡ್ ಮಾಡ್ತಾ ಬರ್ತಾ ಇದ್ದೆ. ಹೆಂಗೆ ಅಂತ ಹೇಳಿದ್ರೆ ಹೋಗಿ ಡ್ಯಾನ್ಸು, ಕರಿಕ್ಯುಲರ್ಸು ಇದರಲ್ಲೆಲ್ಲ ಮಾಡ್ತಾ ಇದ್ದೆ. ಸಡನ್ನಾಗಿ ಕೊಟ್ಟರೆ ಅವ್ರಿಗೂ ಹಾರ್ಟ್ ಬ್ರೇಕ್ ಆಗುತ್ತೆ. ಅಂದರೆ ಏನು ಹಿಂಗೆ ಕೊಡ್ತಾವನೆ ಟ್ವಿಸ್ಟು ಅಂತ ನಮ್ಮ ಕೈಯಲ್ಲಿದ್ದರೆ ಆಗಲ್ಲ, ಇದು ಎಲ್ಲ ದೂರದ ಬೆಟ್ಟದ ಮಾತು ಅಂತ ಅವ್ರದ್ದು ಆಗೋಗ್ಬಿಡುತ್ತೆ. ಸೊ ಏನಂತ ಈ ನಾಟಕಗಳಿಗೆ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನಾಟಕಗಳು ಕರೀತಾ ಇರೋದು ಅವಾಗವಾಗ, ಅಲ್ಲಿ ಜನರ ಪ್ರೋತ್ಸಾಹ ಅಲ್ಲಿ ಕೊಡ್ತಾ ಇದ್ದಿದ್ದು ಇವರು, ಅವ್ರ ಮಾತುಗಳು ನಮ್ಮ ತಾಯಿನೊಡನೆ ಇಲ್ಲ ತಂದೆಯೊಡನೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಇಂಟ್ರಾಕ್ಷನ್ಸ್ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಸಾಫ್ಟ್ನೆಸ್ ಆಗಿ ಕರ್ಕೊಂಡು ಬರ್ತಾ ಇತ್ತು. ಇದೆಲ್ಲ ಇದಂಗೆ ಐಸಿಂಗ್ ಅನ್ನೋ ಬಟ್ಟರ್ ಥರ ನಮ್ಮ ಅಮ್ಮ ನೈಸ್ ಮಾಡಿ ಏನೋ ಒಪ್ಸ್ಬಿಟ್ಟೆ. ಬಟ್ ಅದು ಅವ್ರನ್ನ ಒಪ್ಸೋಷ್ಟು ಜನರನ್ನ ಇಲ್ಲಾಂದರೆ ಸಿನಿಮಾ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಏನೋ ಅಲ್ಲಿಗೆ ಒಪ್ಸ್ಬಿಟ್ಟು ಬಂದ್ಬಿಟ್ಟೆ ಫೀಲ್ಡ್ಗೆ. ಬಂದ ಮೇಲೆ ಇಲ್ಲಿ ಗೊತ್ತಾಗ್ತಿದೆ ಎಲ್ಲ ಕಲ್ಲು ಮುಳ್ಳು ಥರನೇ ಇದೆ, ಕಲ್ಲು ಮುಳ್ಳಲ್ಲ, ಇನ್ನು ಏನೇನೋ ಇದೆ ಕಷ್ಟ, ಅಷ್ಟು ಈಸಿ ಆಗ್ತಿಲ್ಲ, ಮೊದಲ ಥರ ಅಂತೂ ಇಲ್ಲ ಸಿನಿಮಾ ಫೀಲ್ಡು ಅನ್ನೋ ಥರ ಅನ್ನಿಸ್ತು. ಅದಾದಮೇಲೆ ಏನೂ ಮಾಡೋಕ್ಕಾಗಲ್ಲ, ಒಂದು ಸಲ ಸಮುದ್ರ ಅಂತ ಧುಮುಕ ಮೇಲೆ ಈಜಾಡಲೇಬೇಕು, ಒಂದು ಸಾಯಬೇಕು ಇಲ್ಲ ದಡಕ್ಕೆ ಸೇರಬೇಕು. ಸೊ ಬಿದ್ದುಬಿಟ್ಟಿದ್ದೀನಿ, ಇನ್ನು ಸಾಯಕ್ಕಂತೂ ಆಗಲ್ಲ, ದಡಕ್ಕೆ ಸೇರೋಣ ಅಂತ ಹೇಳ್ಬಿಟ್ಟು ದಡವರೆಗೂ ಸೇರಿದ್ದೀರಿ. ಇವಾಗ ನೋಡೋದಕ್ಕೆ ಹೆಂಗಾಗುತ್ತೆ ಅಂತ. ಅಂದರೆ ಸುಷ್ಮಿತಾ ಅಂದರೆ ಎಲ್ಲರಿಗೂ ಒಂದು ಕನಸಿರುತ್ತೆ, ರಂಗಭೂಮಿಗೆ ಬಂದವ್ರಿಗಾಗಲಿ ಅಥವಾ ಸಿನಿಮಾ ಆರ್ಟಿಸ್ಟ್ ಆಗಬೇಕು ಅಂತ ಆಗಲಿ. ಬೇಸಿಕಲಿ ಈ ಒಂದು ಕಲೆಗೆ ಅಥವಾ ಈ ಒಂದು ಸಿನಿಮಾಗೆ ಅಟ್ರಾಕ್ಟ್ ಆಗೋದು ಹೆಂಗೆ, ಈ ಒಂದು ವಿಷಯಕ್ಕೆ ಬರುತ್ತಾದ್ರೆ ನೀವು ಅಂದರೆ ನಿಮ್ಮ ಒಂದು ಕನಸು ಆರ್ಟಿಸ್ಟ್ ಆಗಬೇಕು ಅನ್ನೋದು. ಈಗ ಸಾಕಷ್ಟು ಸ್ಟೇಜ್ ಶೋಗಳನ್ನ ಮಾಡಿಕೊಂಡು ಬೇರೆ ಬೇರೆ ಎಲ್ಲ ನೀವು ರಂಗಭೂಮಿ ಕೆಲಸ ಮಾಡಿದ್ರೆ, ರಂಗಶಂಕರದಲ್ಲೇ ಟ್ರೈನ್ ಅಂದ್ರೆ ಅಷ್ಟು ಇದನ್ನ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು. ಅಂದ್ರೆ ಬೀಂಗೆ ಒಬ್ಬ ಪ್ರೂವ್ ಮಾಡ್ಕೊಂಡು ಅಲ್ಲಲ್ಲಿ ಸ್ಟೇಜ್ಗಳ ಮೇಲೆ ಪ್ರೂವ್ ಮಾಡ್ಕೊಂಡು
ಕಿರುತೆರೆಯಲ್ಲಿ ಪ್ರೂವ್ ಮಾಡ್ಕೊಂಡು ಸಿನಿಮಾ ಬರೋದು ಸ್ವಲ್ಪ ಸುಲಭನೇ ಹಂಗೆ ಹೇಳಕ್ ಹೋದ್ರೆ ಹೌದು. ಗುರುತಿಸ್ತಾರೆ. ಹೌದು ಈ ತರ ಒಂದು ಏನು ಇಲ್ಲದೆ ಎಲ್ಲೋ ಒಂದ್ ಕಡೆ ರಂಗಭೂಮಿಲಿ ಮಾಡ್ಕೊಂಡು ಇದಕ್ಕಿದ್ದಂಗೆ ಒಂದ್ ಸಿನಿಮಾಗ್ ಬಂದು ನಾನ್ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋದು, ನಾನ್ ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅನ್ನೋದು, ಅವ್ರದ್ದು ಕೇಳ್ಬೇಕಾದ್ರೆ, ಆ ವಿಷಯ ಕೇಳ್ಬೇಕಾದ್ರೆ, ಅವ್ರನ್ನ ನೋಡ್ಬೇಕಾದ್ರೆ, ನೀವು ಬೀಂಗ್ ಎ ಪಾರ್ಟ್ ಆಫ್ ದ ಫಿಲ್ಮ್ ಆಗಿ ಹೆಂಗ್ ಕಾಣಿಸ್ತಾ ಇದ್ರು ಅವ್ರದ್ದು, ಅವ್ರ ಕನಸಿಗೋಸ್ಕರ ಅವ್ರು ಈ ಒಂದು ಸಿನಿಮಾನ ಮಾಡ್ಕೊಂಡು ಅಪ್ರೋಚ್ ಮಾಡೋದಕ್ಕೆ ಒಂದು ಪಿಚ್ ಮಾಡ್ದಂಗಿದೆ ಈ ಸಿನಿಮಾ. ಕರೆಕ್ಟ್. ಹೌದು ಹೌದು. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕಂಡಂತ ಹೆಂಗಿತ್ತು? ಉದ್ದೇಶ ಕರೆಕ್ಟ್ ಆಗಿದೆ, ಹ್ಮ್. ಬಂದಿರೋ ಟೈಮ್ ಸರಿ ಇಲ್ಲ. ಅದೊಂದು ಪ್ರಾಬ್ಲಮ್. ಹ್ಮ್. ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ. ಹ್ಮ್. ಈಗ ಹಂಗಂತ ಎಜುಕೇಶನ್ ಅಲ್ಲೂ 1000 ಪ್ರಾಬ್ಲಮ್ ಇದೆ ಈಗ. ಆಮೇಲೆ ಡಾನ್ಸ್ ಅಂತ ಬಂದ್ರೆ ಎಲ್ಲರೂ ಭರತನಾಟ್ಯ ಕಲಿತಾರೆ, ಎಲ್ಲರೂ ಕೂಚಿಪುಡಿ ಕಲಿತಾರೆ, ಎಲ್ಲರೂ ಕಥಕ್ ಕಲಿತಾರೆ. ಯಾವ ಫಾರ್ಮ್ಯಾಟು ಈಗ ಖಾಲಿ ಇದೆ ಹೇಳಿ? ಹ್ಮ್. ಜನಸಂಖ್ಯೆ ಜಾಸ್ತಿ ಆಗ್ತಾ ಎಲ್ಲ ಕಡೆ ಫಿಲ್ ಆಗ್ತದೆ. ಇಂಜಿನಿಯರ್ಸು ಮಾತೆತ್ತಿದ್ರೆ ನನ್ನ ಮಗ ಇಂಜಿನಿಯರು, ಡಾಕ್ಟ್ರು, ಲಾಯರು ಬಿಟ್ರೆ ಇನ್ನೇನು ಹೇಳ್ತಾನೆ ಇಲ್ಲ. ಇನ್ಯಾವ ಪ್ರೊಫೆಷನು ನಮಗೆ ಗೊತ್ತೇ ಇಲ್ಲ. ಬಿಟ್ರೆ ಚಾರ್ಟರ್ಡ್ ಅಕೌಂಟೆಂಟು. ನಾನು ಅಕೌಂಟೆನ್ಸಿ ಆಗಿರೋದ್ರಿಂದ ಒಂದಷ್ಟು ಜನ ಅದನ್ನು ಮಾಡ್ತಾರೆ ಅಂತ ಗೊತ್ತಾಯ್ತು, ಇಲ್ಲಾಂದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ಪ್ರೊಫೆಷನ್ ಚೂಸ್ ಮಾಡಬೇಕಾದ್ರೆ ಓದು ಓಕೆ, ಹುಟ್ಟಿದಾಗಿಂದ ಓದಿರ್ತೀವಿ ನಾವು. ಫಸ್ಟಿಗೆ ಹಾಕೋದೇ ಸ್ಕೂಲಿಗೆ ಹಾಕಕ್ಕೇನೆ ನಾವು ಹತ್ಕೊಂಡು ಕರ್ಕೊಂಡು ಹೋಗಿರ್ತೀವಿ. ಗೊತ್ತಿದೆ ಫ್ರಮ್ ಬಿಗಿನಿಂಗ್ ನಾವು ಎಜುಕೇಷನ್ ಅನ್ನೋದು ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಅದನ್ನು ತಲೆಗೆ ಮೊದಲಿಂದನೂ ತುಂಬಿರ್ತಾರೆ. ಇದೆಲ್ಲ ನಮ್ಮ ಚಾಯ್ಸು, ನಮ್ಮ ಬುದ್ಧಿ ಬಂದಮೇಲೆ ನಾವು ತೊಗೊಂಡಿರೋ ಅಂಥದ್ದು. ಇದಕ್ಕೆ ಬರಬೇಕಾದ್ರೆ ಡಿಪೆಂಡೆಂಟ್ ಆಗಿ ಬರೋದು ಬೇಡ ಅಂತ ನನ್ನ ಪ್ರಕಾರ. ಒಂದು ಡಿಪೆಂಡೆಂಟ್ ಆಗಿ ಬನ್ನಿ, ಆಯಿತು. ನೀವು ಬರೀ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡು ಬರಬೇಡಿ, ಬರೀ ಸೀರಿಯಲ್ ಮಾಡ್ತೀನಿ ಅಂತ ಅನ್ಕೊಂಡು ಬರಬೇಡಿ. ಯಾವುದೋ ಒಂದು ಕೆಲಸ, ಇದು ಒಂದು ಕೆಲಸದ ಜಾಗ, ಇದು ಒಂದು ಇಂಡಸ್ಟ್ರಿ ಅಂದ್ಕೊಂಡು ಎಲ್ಲಿ ಕೆಲಸ ಸಿಗುತ್ತೋ ನಾನು ಅಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದರೆ ಮಾತ್ರ ಇಲ್ಲಿರಕ್ಕೆ ಸಾಧ್ಯ. ಇನ್ನು ಮುಂದೆ ಬರೋರ್ಗೂ ಅಷ್ಟೇ, ಈಗ ಆಲ್ರೆಡಿ ಬಂದು ಸ್ವಲ್ಪ ಡೌನ್ಫಾಲ್ ಆಗಿರೋರ್ಗೂ ಅಷ್ಟೇ ದ ಸೇಮ್ ಸಜೆಷನ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ಇಲ್ಲಿ ಬನ್ನಿ ಅಂತ ಯಾರೂ ಕರೆದಿಲ್ಲ, ನಾವಾಗೇ ಬಂದಿರೋದು. ಬಂದ್ಬಿಟ್ಟು ಆಮೇಲೆ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ತುಂಬ ಜನ ಹಾಗೆ ಆಗಿಬಿಟ್ಟಿದ್ದಾರೆ. ಬ್ಲೈಂಡಾಗಿ ಬರ್ತಾರೆ, ಬಂದು ಎಲ್ಲ ಮಾಡ್ತಾರೆ, ಆಮೇಲೆ ಸುಮ್ಮನೆ ಬೈತಾರೆ. ಆಲ್ರೆಡಿ ಹಿಂದೆಯಿಂದ ಮಾಡ್ಕೊಂಡು ಬಂದಿರೋರಿಗೆ ನಾವು ಯಾಕೆ ಬೈಬೇಕು? ನಮಗೆ ರೈಟ್ಸ್ ಇಲ್ಲ ಬೈಯೋಕ್ಕೆ. ಥ್ಯಾಂಕ್ ಯು. ಬೈಯಕ್ಕೆ ರೈಟ್ಸ್ ಇಲ್ಲ ಬ್ರೋ ನಮಗೆ. ಆಮೇಲೆ ನಮ್ಗೆ ಇವಾಗ ಒಂಥರ ಹೆಂಗೆ ಅಂದರೆ ನರಿ ಇದ್ದಂಗೆ, ಮೇಲ್ಗಡೆ ಇರೋ ದ್ರಾಕ್ಷಿ ಸಿಕ್ಕಿಲ್ಲ ಅಂತ ದ್ರಾಕ್ಷಿಗೆ ಬೈಯೋದು. ದ್ರಾಕ್ಷಿ ಕರೆಕ್ಟಾಗೇ ಇದೆ, ಚೆನ್ನಾಗೇ ಇದೆ, ನಿನಗೆ ಸಿಕ್ಕಿಲ್ಲ ಅಂದ ತಕ್ಷಣ ನೀನು ಬೈಯೋದಲ್ಲ, ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಬೈಯೋದಲ್ಲ. ಅದು ಮೇ ಬಿ ನೀನು ಯಾವುದ್ರಲ್ಲಾದರೂ ಬ್ಲೆಂಡ್ ಆಗ್ತೀಯ ಅನ್ನೋದಿದ್ರೆ ನಿಂಗೆ ಡೆಫಿನೆಟ್ಲಿ ನಿನ್ನ ಟ್ಯಾಲೆಂಟ್ ಇದ್ದರೆ ಡೆಫಿನೆಟ್ಲಿ ಬರುತ್ತೆ. ಅದಕ್ಕೆ ಮುಂಚೆ ಟ್ರೈನಿಂಗ್ ಸೆಂಟರ್ಸ್ ಇದೆ, ಅಲ್ಲಿ ಟ್ರೈನ್ ಆಗ್ಬಿಟ್ಟು ಬನ್ನಿ. ಈಗ ಓದು ಅಷ್ಟೇ, ಯಾರು ಜಾಬ್ಗೆ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ಅವರು ಒಂದು ಕ್ವೆಶನ್ ಕೇಳ್ತಾರಲ್ಲ, ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ. ಸರ್ ನೀವು ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಆಗೋದು ಅಂತ. ಹಾಗೆ ಆ್ಯಕ್ಟಿಂಗಿಗೆ ಈಗ ಎಷ್ಟೋ ಜನ ಸರ್ ನಮ್ಮ ಇದರಲ್ಲೇ ಲೈಟ್ ಮೆನ್ ಆಗಿರೋರೆಲ್ಲ ಇವತ್ತು ಆ್ಯಕ್ಟರ್ಗಳಾಗಿದ್ದಾರೆ, ಸೀರಿಯಲ್ಗಳಲ್ಲೆಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ ನೀನು, ಪರವಾಗಿಲ್ಲ ಕಣೋ, ಏನು ಲೈಟ್ ಕೆಲಸ ಮಾಡ್ತಿದ್ಯಾ ಬಾರೋ ಅಂತ ಅಂದ್ಬಿಟ್ಟು ರಿಪ್ಲೇಸ್ ಮಾಡಿರೋವಂಥ ಕ್ಯಾರೆಕ್ಟರ್ಸ್ ತುಂಬ ಇದೆ. ಸೊ ಐ ಸಜೆಸ್ಟ್ ನೀವು ಬ್ಲೈಂಡಾಗಿ ಬಂದು ಇಲ್ಲಿ ಬೈಬೇಡಿ. ಯಾರು ನಿಮ್ಮನ್ನ ಕರೆದಿಲ್ಲ, ಅಥವಾ ನನ್ನನ್ನು ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಯಾರೂ ಕರೆದಿಲ್ಲ. ನಾನು ಚೂಸ್ ಮಾಡ್ಕೊಂಡಿರೋದು ಅಂದಮೇಲೆ ನಾನು ಅನುಭವಿಸೋಕೆ ರೆಡಿ ಇರಬೇಕು. ನೀವು ಹೊಡೆದ್ರೆ ನಾನು ಹೊಡ್ಸ್ಕೋಬೇಕು, ಬೈದ್ರೆ ನಾನು ಬೈಸ್ಕೋಬೇಕು. ಅನ್ನೆಸೆಸರಿ ಅಲ್ಲ, ಬಟ್ ನಾನು ಮಿಸ್ಟೇಕ್ ಮಾಡಿದ್ರೆ ಬೈಸ್ಕೊಳ್ಳೋಕೆ ರೆಡಿ ಇರಬೇಕು. ಆಕ್ಚುಲಿ ತಾರೇಶ್ ಫಸ್ಟ್ ಮೀಟ್ ಮಾಡಿದಾಗ ನನಗೆ ನಿಮ್ಮೊಳಗೆ ಒಂದು ಅಪಾಪೆ ಇತ್ತು, ಜೊತೆಗೆ ಒಂದು ಭಯ ತುಂಬ ದೊಡ್ಡದಾಗಿತ್ತು. ಅದು ಟಿಲ್ ಟುಡೇ ನೋಡ್ತಾ ಇದ್ದೀನಿ. ಅಂದರೆ ಓಕೆ, ಇವತ್ತೇನೋ ಟ್ರೈಲರ್ ಲಾಂಚ್ ಆಗಿದೆ, ಸಾಂಗ್ಗಳು ಬಂದಿದೆ, ಈ ಒಂದು ಇನ್ನೂ ಸಿನಿಮಾ ರಿಲೀಸ್ ಆಗಬೇಕು, ಇಂಥ ಹೊತ್ತಲ್ಲಿ ಆ ಭಯ ಹಂಗೆ ಕಾಣಿಸ್ತಾ ಇದೆ. ಬಟ್ ತುಂಬ ದೊಡ್ಡ ಕನಸಿದೆ, ಆ ಒಂದು ಹಪಾಪಿ ಇದೆ, ಇಂಡಸ್ಟ್ರಿಲಿನ ಮಾಡಬೇಕು, ನಿಂತ್ಕೊಬೇಕು ಅನ್ನೋದು. ಸೊ ಈ ಒಂದು ಹೊತ್ತಲ್ಲಿ ಅಂದರೆ ಕಂಟೆಂಟ್ ಇಷ್ಟು ಬಂದಿದೆ, ಒಂದಷ್ಟು ಡಿಸ್ಟ್ರಿಬ್ಯೂಷನ್ ಕಡೆ ಓಡಾಡ್ತಿರ್ತೀರಾ, ಥಿಯೇಟರ್ ರಿಲೀಸ್ ಮಾಡಬೇಕು ಅಂತ ಪ್ರಮೋಷನ್ ಓಡಾಡ್ತಿರ್ತೀರಾ, ಇಂಡಸ್ಟ್ರಿ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ ಈ ಹೊತ್ತಲ್ಲಿ ಅಲ್ವಾ? ಆ್ಯಕ್ಚುಲಿ ಅವ್ರನ್ನ ಕೇಳಬೇಕು. ಅಂದರೆ ನಮ್ಗೆ ಹೆಂಗೆ ಅಂದರೆ ಇತ್ತು ಇಂಡಸ್ಟ್ರಿ ಅಂದರೆ ಒಂದು ಪರ್ವತ ಅನಿಸ್ತಾ ಇತ್ತು. ಬಟ್ ಯಾವುದಕ್ಕೂ ಅನಿಸ್ತಾ ಇರಲಿಲ್ಲ ನುಗ್ಗೋಣ ಮಾಡೋಣ ಅಂತ. ಬಟ್ ಇಲ್ಲಿ ಬಂದು ನಿನ್ನೆ ಒಬ್ರು ಇಂಟರ್ವ್ಯೂರಲ್ಲಿ ಹೇಳಿದ್ರೆ ಇಲ್ಲ ಅಂತ, ಅಂದರೆ ಸಿನಿಮಾ ಅಂದರೆ ಭಯ ಪಡಿಸ್ತಾ ಇದ್ದಾರೆ, ಸ್ವಲ್ಪ ಭಯ. ಆ ಭಯ ಸುತ್ತಮುತ್ತಲಿನಿಂದ ಕ್ರಿಯೇಟ್ ಆಗ್ತಿದೆಯೇ ಹೊರತು ಅದೇನಾದ್ರು ಇಲ್ಲ. ಅವ್ರೇನಾದ್ರು ಇದೀರಿ ಅಂತ ಏನಾದ್ರು ಒಂದು ಕೈ ಹಿಂಗೆ ಕೊಟ್ಬಿಟ್ರೆ ನನಗೆ ಇನ್ನ ಮಾಡೋಣ ಬಾಗುರು. ಇವಾಗ ನಾವು ಸುಮ್ಮನೆ ಒಂದು ಎಷ್ಟು ಸರ್ KGF ನೋಡಿದ್ರೆ ಅವ್ರು ಹಂಗೆ ಮಾಡ್ತಾ ಇದ್ರೆ ನಾವು ನೆಕ್ಸ್ಟು ಅಟ್ಲೀಸ್ಟ್ ಮಿಸ್ಟರ್ ಮಿಸಸ್ ರಾಮಾಚಾರಿ ಥರ ಆದರೂ ನಾವು ಹೆಜ್ಜೆ ಹಾಕೋಣ. ಇವಾಗ ಚಿಕ್ಕದಾಗಿ ಮಾಡಿದರೆ ಆ ಥರ ಹೆಜ್ಜೆ ಹಾಕೋಣ ಅನ್ನೋದು ತಲೆಯಲ್ಲಿ ಬರುತ್ತೆ. ಇಲ್ಲಾಂದರೆ ಯಾರಾದರೂ ನಿಟ್ಟಿನಲ್ಲಿ ಒಂದೇ ಒಂದು ಸಲ ಇಲ್ಲ ಕಷ್ಟ ಇದೆ ಇವಾಗ ಹಿಂಗೆ ಹೋಗ್ಬಾರ್ದು ಅಂತ ಏನಾರು ಹೇಳ್ಬಿಟ್ರೆ, ಯಾಕೆ ಅವರು ಎಕ್ಸ್ಪೀರಿಯನ್ಸ್, ಅವ್ರು ಎಷ್ಟು ವರ್ಷ ಇದೆ ಎಕ್ಸ್ಪೀರಿಯನ್ಸ್ ಮಾಡಿದಾರೋ, ಅವ್ರು ಯಾಕೆ ಹಂಗೆ ಹೇಳಿದ್ರು, ಈ ಒಂದು ಥಾಟ್ಸು ನಮ್ಮ ಹೊಸಬ್ರಿಗೆ ಕ್ರಿಯೇಟ್ ಆಗುತ್ತೆ. ಇದನ್ನು ಕ್ರಿಯೇಟ್ ಮಾಡಿದಿರಾ ನಮಗೆ ನಾವು ಅಂದರೆ ಅದನ್ನೂ ಹೇಳ್ದಿರಾ ಸುಮ್ಮನೆ ಬಿಟ್ಬಿಟ್ರೆ ಏನೋ ನುಗ್ತಾ ಇರ್ತೀರಿ. ಇಲ್ಲಾಂದರೆ ಭಯ ಪಡಿಸ್ಬಾರ್ದು ಅಷ್ಟೇ ನಮ್ಗೆ ಯಾರು.
ಹಿಂಗಿದೆ ಅಂತ. ಓಕೆ, ಮುನ್ನೆಚ್ಚರಿಕೆಯಿಂದ ಹೇಳ್ತಾರೆ, ಹ್ಮ್. ಯಾಕಂದ್ರೆ ಎಲ್ಲಿ ಎಡವಬಾರ್ದು ಅಂತ ನಾವು. ಹ್ಮ್. ಬಟ್ ಆ ಮುನ್ನೆಚ್ಚರಿಕೆ ಹೋಗ್ಬಿಟ್ಟು ಭಯ ಆಗ್ಬಿಟ್ಟು ಇನ್ನ ಹೋಗೋದು ನಿಲ್ಸ್ಬಿಟ್ರೆ ನಮಗ್ ಗೊತ್ತಿರೋದು ಒಂದೇ ಸಿನಿಮಾ. ಹ್ಮ್. ಇದಕ್ಕೆ ಅಂತ ಹೇಳ್ಬಿಟ್ಟು ನಾನು TCS ಅಲ್ಲಿ ಒಂದ್ ವರ್ಷ ನಮ್ಮ ಅಮ್ಮಗೆ ಹೇಳ್ದೆ, ಅಮ್ಮ ಒಂದೇ ವರ್ಷ ಹೋಗ್ತೀನಿ, ಬರೋ ಸಂಬಳ ಎಲ್ಲ ನಿನ್ ಕೈ ಕೊಡ್ತೀನಿ, ಅದನ್ನು ₹1 ಕೇಳ್ಬೇಡ, ಸಿನಿಮಾ ಅಲ್ಲಿ ಇರಲ್ಲ. ಹ್ಮ್. ನಾನು TCS ಅಲ್ಲಿ ಒಂದು ಲೆಟರ್ ಅವ್ರು ಕೊಡ್ತಾರಲ್ಲ, 1 ವರ್ಷ ಮಾಡಿದೆ, ಎಕ್ಸ್ಪೀರಿಯನ್ಸ್ ಲೆಟರ್ ಕೊಡ್ತಾರೆ. ಹ್ಮ್. ಪ್ರಾಮಿಸ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಂಡಿಲ್ಲ. ಹ್ಮ್. ಸರ್ ನೀವೇ ಇಟ್ಕೊಳ್ಳಿ, ನಾನು ಯಾಕಂದ್ರೆ ನಾನು ಇಂಡಸ್ಟ್ರಿ ಬಿಟ್ಟು ಮತ್ತೆ ಇನ್ ಯಾವ ಕೆಲ್ಸಕ್ಕೂ ಬರಲ್ಲ, ಅದೇನೇ ಆಗ್ಲಿ. ಹ್ಮ್. ನನಗೆ ಬೇರೆ ಬೇಕಂದ್ರೆ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ಆಗೇ ಹೋಗ್ಬಿಡ್ತೀನಿ. ನನಗೆ ಫೈನಲ್ ಆಪ್ಷನ್ ಅಲ್ಲಿ ನನಗೆ ಸಿನಿಮಾ ಅಂದ್ರೆ ಹುಚ್ಚು. ಹ್ಮ್. ಸಿನಿಮಾದಲ್ಲೇ ಮಾಡ್ತೀನಿ. ಹ್ಮ್. ಇವಾಗ್ಲೂ ಅದೇ, ನಾನು ಅಂದ್ರೆ ಯಾರು ಒಂದಷ್ಟು ದಿವಸ ನಾನು ಆರ್ಟಿಸ್ಟ್ ಆಗೇ ಮಾಡಿದ್ದು. ಹ್ಮ್. ಡೈರೆಕ್ಷನ್ ಆಮೇಲೆ ತಗೊಂಡಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಹ್ಮ್. ಆಗ್ತಿಲ್ವಲ್ಲ ಯಾವ್ದು ಕ್ರಿಯೇಟಿವ್. ಫಸ್ಟ್ ನನ್ಗೆ ಯಾರೋ ಒಬ್ರು ಡೈರೆಕ್ಟರ್ ಚಾನ್ಸ್ ಕೊಟ್ಬಿಟ್ಟಿದ್ರೆ ಹ್ಮ್. ಕಂಪ್ಲೀಟ್ ಆಗಿ ನಾನಂತೂ ವೆಪನ್ ಗುರು, ಹ್ಮ್. ವೆಪನ್ ತರ ಇದೀನಿ. ಹ್ಮ್. ನೀನ್ ಹೆಂಗ್ ಬೇಕಂದ್ರೆ ಯೂಸ್ ಮಾಡ್ಕೊ, ನಾನು ಆಯುಧ ಅಷ್ಟೇ. ಹ್ಮ್. ನನ್ನಲ್ಲಿ ಎಲ್ಲಾ ತರ ಬಳಕೆ ಮಾಡೋದು ತರ ಇದೆ. ಹ್ಮ್. ನೀನ್ ಯೂಸ್ ಮಾಡ್ಕೊ, ಹ್ಮ್. ನೀನ್ ಹೆಂಗ್ ಯೂಸ್ ಮಾಡ್ಕೊಂತೀಯ ನಾನು ಹಂಗಿರ್ತೀನಿ. ಅಂದ್ರೆ ಏನ್ ಅಂದ್ರೆ ಮೊದ್ಲಿಗೆ ಅವಕಾಶಗಳು ಸಿಗ್ಲಿಲ್ಲ ಅಂತ ನೀವೇ ಡೈರೆಕ್ಟ್ ಮಾಡ್ಕೊಂಡು ನೀವೇ ಸಿನಿಮಾ ಮಾಡಿದ್ದು ಅಥವಾ ಹೇಗೆ ಅಂತ? ಅಂದ್ರೆ ನಮಗ್ ಸಿಗೋದೇನು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸಿಗಲ್ಲ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಗಳು ಹುಡ್ಕಲ್ಲ. ಯಾಕಂದ್ರೆ ಇವಾಗ ನೋಡ್ತಿರ್ಬೇಕಾದ್ರೆ ಫೇಸ್ ವ್ಯಾಲ್ಯೂ ಅನ್ನೋದು ಮತ್ತೆ ಅದನ್ನೆಲ್ಲ ಥಿಂಕ್ ಮಾಡ್ತಾರ ಏನೋ. ಬಟ್ ಅಲ್ಲಿ ಮಾಡ್ತಾ ಇದ್ದು ಹೊಸಬರು ತಂಡ. ಇವಾಗ ನಾವು ಸರ್ಕಸ್ ಬಿದ್ರಲ್ಲ, ಹಂಗೆ ಹೊರಗಡೆ ಬರೋದಕ್ಕೆ ದೊಡ್ಡ ಇದೇ ಮಾಡ್ಬೇಕು ಸರ್ಕಸ್ಗಳವರು. ಹ್ಮ್. ಸೊ ಹಂಗಾಗಿ ಅರ್ಧ ಅಲ್ಲೇ ನಿಲ್ಸ್ಬಿಡೋದು, ಒಂದು ಅರ್ಧದಲ್ಲಿ ಪ್ರೊಡಕ್ಷನ್ ನಿಲ್ತು, ಇನ್ನ ಒಂದು ಕಂಪ್ಲೀಟ್ ಮಾಡಿ ಸಿನಿಮಾ ರಿಲೀಸ್ ಮಾಡೋಕ್ಕಾಗದಿರೋ ಕೊರೋನಾ ಬಂತು. ಇಲ್ಲ, ಕೊರೋನಾಗ್ ಮುಂಚೆನೆ ಎಲ್ಲ ರೆಡಿ ಆಗಿದೆ. ಒಂದಷ್ಟು ಸಾಕಷ್ಟು ಡಿಸ್ಟ್ರಿಬ್ಯೂಟರ್ಗಳು ಇವತ್ತು ನೇಮಿಂಗ್ ಮಾಡಬಾರ್ದು, ಅವರು ಒಪ್ಕೊಂಡ್ಬಿಟ್ಟಿದ್ರು. ಅವಾಗ ಎಲ್ಲೋ ಖುಷಿ ಆಗೈತೆ, ಹಬ್ಬ ಇಸ್ ದಿಸಕ್ ಆಯ್ತು, ಇನ್ನೇನ್ ಬಂತು ಅಂತ ಹೇಳ್ಬಿಟ್ಟು ಹಿಂಗ್ ಬಂದ್ರೆ ಡಾರ್ ಅಂತ ಕೊರೋನಾ ಬಂತು, ಎಲ್ಲ ಬಾಗ್ಲುಗಳು ಕ್ಲೋಸು. ಅಯ್ಯಯ್ಯೋ ಅಂತ ಅಲ್ಲೊಂದು ಜರಕ್ ಬಿತ್ತು. ಅಲ್ಲಿಂದ ಮತ್ತೆ ಸುಧಾರಿಸ್ಕೊಂಬರೋಷ್ಟರಲ್ಲಿ ಇಷ್ಟು ದಿನ ಆಗೋಯ್ತು. ತೆಲುಗು ಸಿನಿಮಾ ಮಾಡಿದ್ರ ನೀವು? ತೆಲುಗು ಸಿನಿಮಾ ಒಂದು ಕ್ಲಿಕ್ ಅಂತ ಮಾಡಿದ್ದೆ. ಹ್ಮ್. ಅದ್ರಲ್ಲಿ ವಿಲನ್ ಪಾತ್ರ ಮಾಡಿದ್ದೆ. ಅದು ಕೊರೋನಾ ಆಗಿದ ತಕ್ಷಣ ಸಿಕ್ತು ಆಪರ್ಚುನಿಟಿ, ಮಾಡ್ಬಿಟ್ಟೆ. ಕೊರೋನಾ ಆದ್ಮೇಲೆ ತೆಲುಗಲ್ಲಿ ಆಪರ್ಚುನಿಟಿ ಸಿಕ್ತು. ಬಟ್ ನಮ್ಗೆ ಇಲ್ಲಿ ಕನ್ನಡದಲ್ಲಿ ಏನಾದ್ರು ಇನ್ನೂ ಒಂದು ಆಪರ್ಚುನಿಟಿ ಸಿಕ್ತು. ಅದು ಯಾಕೋ ಅಂದ್ರೆ ಅದು ನಾನೇ ಪ್ರೊಡ್ಯೂಸರ್ ತಂದು ನಾನೇ ಇದು ಮಾಡಿಕೊಟ್ಟೆ, ಅದು ಬೇರೆ ವಿಚಾರ. ಇವಾಗ ಅದು ಒಂದು ದೊಡ್ಡ ಹೀರೋ ಮಾಡಿದ್ರು ಸಿನಿಮಾ, ದೊಡ್ಡ ಹೀರೋ ಹೇಳ್ಬೇಕು ಅಂದ್ರೆ. ಅದಕ್ಕೆ ನಾನು ಆಕ್ಚುಲಿ ಅದಾದ್ಮೇಲೆ ನಾನು ನಿರ್ಧಾರ ಮಾಡಿದ್ದು, ನಂಬಕ್ಕಾಗಲ್ಲ ಇಂಡಸ್ಟ್ರಿ ಇಷ್ಟೊಂದು ಇದೆಯಾ ಅಂತ. ಅದಕ್ಕೆ ಅಂತ ಒಂದು 6 ಪ್ಯಾಕ್ ಎಲ್ಲ ರೆಡಿಯಾಗಿ ಅವ್ರು ಹೇಳ್ದಂಗೆ ಡೈರೆಕ್ಟರ್ ಹೇಳ್ದಂಗೆ ಕೇಳ್ಕೊಂಡು ಆಮೇಲೆ ಆ ದೊಡ್ಡ ಹೀರೋಗೆ ಹೋದ್ಮೇಲೆ ಎಲ್ಲಾನು ನಮ್ಮ ಕಂಟ್ರೋಲಲ್ಲೇ ಇತ್ತಲ್ಲ ಗುರು. ನಾನೇ ಕರ್ಕೊಂಬಂದಿದ್ದು ಅಸಿಸ್ಟೆಂಟ್ ಡೈರೆಕ್ಟರು ಎಲ್ಲ ಇದೆ. ಅವರು ದೊಡ್ಡ ಸಿನಿಮಾದಲ್ಲೇ ಎಡಿಯಾಗಿ ಮಾಡಿದ್ರು, ಅವ್ರ ಕತೆ ಹೇಳಿದ್ದು. ಎಲ್ಲ ಹೇಳಿದ್ರಲ್ಲ ನಮಗೆ ಕತೆ, ನಿನ್ ಬಿಟ್ರೆ ಯಾರಿಗೂ ಮಾಡಲ್ಲ ಬ್ರೋ ಇದು ಅಂತ ಹೇಳಿದವರು. ಅಷ್ಟು ವರ್ಷದಿಂದ ಇಷ್ಟೆಲ್ಲ ಆಗಿ ಸರ್ಕಸ್ ಕೊನೆಗೆ ಅಂದ್ರೆ ಯಾರು ಕರ್ಕೊಂಬಂದ್ ಬಿಟ್ರೋ ನಮ್ಮನ್ನೇ ಎತ್ತಾಕ ಥರ ಪರಿಸ್ಥಿತಿ. ಯಾಕಂದ್ರೆ ಫಂಡ್ಸ್ ಚೆನ್ನಾಗಿ ಬಂತು, ನಮ್ಮವರು ಚೆನ್ನಾಗಿ ಕೊಟ್ರು. ಫಂಡ್ಸ್ ಚೆನ್ನಾಗಿ ಆಗ್ದಂಗೆ 4 ಲ್ಯಾಂಗ್ವೇಜ್ ಅಂದಿದ ತಕ್ಷಣನೇ 4 ಲ್ಯಾಂಗ್ವೇಜ್ ಈ ಹೀರೋ ಯಾಕೆ, ಪಿಚ್ ಮಾಡೋಣ, ಅದು 4 ಲ್ಯಾಂಗ್ವೇಜ್ ಹೆಂಗೆ ಮಾಡಿದ್ರೆ ವೈಡ್ ರೀಚ್ ಸಿಗುತ್ತೆ. ನೀನು ಎಡಿಯಾಗಿ ವರ್ಕ್ ಮಾಡಿದವನು, ನಿನಗೂ ಫಸ್ಟ್ ಚೊಚ್ಚಲ ಸಿನಿಮಾ ಅಂತ ಅವ್ನಿಗೆ ಭಯ ತುಂಬಿಸಿದ್ರು ಸುತ್ತಮುತ್ತಲಿರೋರು. ಅವನು ಅದೇ ಯಾವಾಗ ತಿರುಗಿದ್ರು ಆ ಡೈರೆಕ್ಟ್ರು. ಸೊ ಈ ಥರ ಎಲ್ಲ ಪೆಟ್ಟುಗಳು ಬೀಳ್ತಾ ಇರ್ಬೇಕಾದ್ರೆ ನಾನು ಇನ್ನು ಕಾಯಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ, ನುಗ್ಲೇಬೇಕು, ನಾನೇ ಮಾಡ್ಕೊತೀನಿ, ಅದೇನಾದರೂ ಆಗ್ಬಿಡ್ಲಿ, ಅದೆಷ್ಟರ ಕಷ್ಟ ಬರಲಿ ಅಂತ. ಅದು ಇಲ್ಲಿ ಅಂತಲ್ಲ, ಬಹುಶಃ ನಂಗೆ ಎಲ್ಲಾ ಇಂಡಸ್ಟ್ರಿಯಲ್ಲೂ ಹಿಂಗೆ ಆಗ್ತಿದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಜಾಸ್ತಿ ಇಂಡಸ್ಟ್ರಿ ಅಲ್ಲ ಅಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ಫೀಲ್ಡ್ ಅಲ್ಲೂ ಪ್ರಾಬ್ಲಮ್. ಅಲ್ಲ, ಅವ್ರಿಗೆ ಯಾವ ಎಮೋಷನ್ಸ್ ಇರೋದಿಲ್ಲ ಅಲ್ವಾ, ಯಾವ ಫ್ರೆಂಡ್ಶಿಪ್ ಇರೋದಿಲ್ಲ, ಅಪರ್ಚುನಿಟೀಸ್ ಅಷ್ಟೇ ಅಂತ. ಅದು ಕರ್ಮ ರಿಟರ್ನ್ಸ್ ಅನ್ನೋದೊಂದು ಆಗ್ಬಿಡುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಷ್ಟೇ. ಆನೆಸ್ಟ್ ಇದ್ದಲ್ಲಿ ಪಕ್ಕ. ಆಮೇಲೆ ಓಕೆ, ಎಲ್ಲೆಲ್ಲೋ ಫಿಲಾಸಫಿಗೆ ಹೋಗ್ತಾ ಇದೀವಿ. ಅಂದ್ರೆ ಓಕೆ, ಈ ಥರದ್ದೆಲ್ಲ ನೋಡ್ಕೊಂಡು ಒಂದು ಸಿನಿಮಾ ನನಗೆ ನಾನೇ ಮಾಡ್ಕೊಳ್ತೀನಿ ಅನ್ನುವಾಗ ಚಾಲೆಂಜಸ್ಸು ಉಂಟು. ಅಂದರೆ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಾ, ಒಂದಷ್ಟು ಸಿನಿಮಾಗಳು ಕ್ರಿಟಿಕ್ ಮಾಡಿರ್ತೀರ, ಒಂದಷ್ಟು ಸಿನಿಮಾಗಳನ್ನ ಕೊಂಡಾಡಿರ್ತೀರ. ಬೇರೆಯವ್ರು ಚೆನ್ನಾಗಿಲ್ಲ ಅಂದಿದ್ದನ್ನ ನಿಮ್ಗೆ ಇಷ್ಟ ಆಗಿರುತ್ತೆ, ಅಥವಾ ನಿಮ್ಗೆ ಇಷ್ಟ ಆಗಿರೋದು ಬೇರೆಯವ್ರಿಗೆ ಇಷ್ಟ ಆಗಿರಲ್ಲ. ಈ ಥರದ್ದೆಲ್ಲ ನೋಡ್ಕೊಂಡು ಬಂದು ನಿಮಗೆ ನೀವೇ ಸಿನಿಮಾ ಮಾಡಬೇಕು ಅಂತಂದಾಗ, ಅಂದರೆ ನನಗೆ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಒಂದು, ಮತ್ತೆ ಆಡಿಯನ್ಸ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಒಂದು, ಈ ಚಾಲೆಂಜ್ ನಡುವೆ ಈ ಕತೆ ಹುಟ್ಟಿದ್ದು
ಈ ಸಿನಿಮಾ ಮೂಲಕ ಹೆಂಗೆ ನೀವು ಏನ್ ಹೇಳಕ್ ಹೊರಟಿದ್ದೀರಾ ಅಂತ, ಹೇಗೆ ಮಾಡಿದ್ದೀರಾ ಅಂತ? ಕೆಲವೊಂದು ಎಲಿಮೆಂಟ್ಸು ನೀವು ನೋಡ್ತಿರೋ ಎಲ್ಲ ಕೆಲವೊಂದು ಎಲಿಮೆಂಟ್ಸ್ ನಾನು ಈಗ ಟ್ರೈಲರ್ ಅಲ್ಲ, ಒಂದು ಸಿನಿಮಾ ಇವಾಗ ನಮ್ಮ ಹುಡುಗರು ನೋಡ್ತಾ ಇರ್ಬೇಕಾದ್ರೆ ಒಂದೊಂದು ಕಟ್ಸ್ನ ಅವ್ರು ಹೇಳ್ತಿದ್ವಿ ಇದು ಸಖತ್ತಾಗಿದೆ, ಈ ಡೈಲಾಗ್ ಚೆನ್ನಾಗಿದೆ ಅನ್ನೋ ಥರ ಹೇಳ್ತಾ ಇದ್ರು. ಇದೇ ಥರ ಪ್ರೋಸೆಸ್ ಮಾಡ್ಕೊಂಡು ಬರ್ತಾ ಬಟ್ ಎಲಾಬ್ರೇಟ್ ಆಗ್ತಿರುತ್ತೆ. ನಮಗೇನು ಟಕ್ಕಂತ ಫೈನಾನ್ಷಿಯಲಿ ಎಲ್ಲೂ ಸಿಗಲ್ಲ. ಒಂದು ಸ್ವಲ್ಪ ದಿವಸ ಶೂಟ್ ಮಾಡಿದ್ರೆ ಇನ್ನೊಂದಷ್ಟು ದಿವಸ ಕಾಯಬೇಕು ಆ ಥರ ಆಗ್ಬಿಡೋದು ಪ್ರೊಡಕ್ಷನ್ನು. ಈ ಥರ ಮಾಡ್ತಾ ನಾನು ಎಲ್ಲೋ ಒಂದು ಸ್ವಲ್ಪ ಫುಲ್ಲು ಆಲೋಚನೆ ಮಾಡಿ ನನ್ನ ಫಸ್ಟ್ ಸಿನಿಮಾ ಅಲ್ಲ ಇದು, ಆಡಿಯನ್ಸ್ಗೆ ಹೇಗಾದರೂ ಮಾಡಲಿ ಮೆಚ್ಚಿಸ್ಲೇಬೇಕು ಗುರು ಅಂತ ಯಾವುದೋ ಒಂದು ಶಾರ್ಟ್ ಮಸ್ತಾಗಿ ಇದು ಮಾಡೋದು. ಆ ಶಾರ್ಟು ಇನ್ನೊಂದು ವರ್ಷಕ್ಕೆ ನಾವು 1 ವರ್ಷಕ್ಕೆ ಬಂದ್ಬಿಡಲ್ಲ ಸಿನಿಮಾ. ಆ ಶಾರ್ಟ್ ಇನ್ನೂ ಒಂದು ದೊಡ್ಡ ಹೀರೋ ಮಾಡಿರ್ತಾರೆ, ಅಲ್ಲಿ ಪಕ್ಕ ಅದು ಓಪನಿಂಗ್. ಅದು ಹಂಗೆ ಓಪನಿಂಗ್ ಮಾಡಿದ ತಕ್ಷಣ ಅದು ಇವಾಗ ನಂದು ಸಿನಿಮಾದಲ್ಲೂ ಅದೇ ಥರನೇ ಓಪನಿಂಗ್ ಆಗಿರುತ್ತೆ. ಇವಾಗ ಮ್ಯಾಚ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ ನಾವು ಆ ಥರ. ಸೊ ನಾವು ಥಿಂಕ್ ಮಾಡಿ ಅಟ್ಲೀಸ್ಟ್ ಆಡಿಯನ್ಸ್ಗೆ ಈ ಥರ ಮೆಚ್ಚಿಸ್ಬೇಕು. ಏನಂದರೆ ತೀರಾ ನಮಗೇನು ಫುಲ್ ಸಕ್ಸಸ್ ಅಂತ ಬೇಡ, ಅಟ್ಲೀಸ್ಟ್ ಯಾರು ಇವಾಗ ನಾವೇ ಹೋಗಿ ವಿಮರ್ಶೆಗಳು ಮಾಡ್ತಾ ಇರ್ತೀರಿ. ಇವಾಗ ನಾಟಕ ರಂಗಭೂಮಿ ಇದಾಗಿರೋದ್ರಿಂದ ವಿಮರ್ಶೆಗಳು ಜಾಸ್ತಿ, ಹೆಂಗೆ ಮಾಡಬೇಕು ಹೆಂಗೆ ಮಾಡಬಾರ್ದು. ಸೊ ಆ ಥರ ಮಾಡ್ತಾ ಇರ್ಬೇಕಾದ್ರೆ ವಿಮರ್ಶೆ ನಾವೇ ಮಾಡ್ಕೊಂಡಾಗ ನಮ್ಮ ಸಿನಿಮಾ ನಾವು ನೋಡಿದಾಗ ನಾವು ವಿಮರ್ಶಕರಾಗಿರ್ಬೇಕಲ್ವ. ಸೊ ಹಂಗೆ ನೋಡಿದಾಗ ಯಾರು ಅಸಹ್ಯ ಅಂತೂ ಪಡ್ಕೋಬಾರ್ದು. ಓಕೆ ಅನ್ಸ್ಕೊಂಡ್ರೆ ಮೊಟ್ಟ ಮೊದಲ ಸಿನಿಮಾ ಓಕೆ ಮಾಡಿದ್ದಾನೆ, ಮುಂದೆ ಮಾಡ್ಬೋದು ಇವನು ಅಂತ ಅನ್ಸ್ಕೋಬೇಕು ಅನ್ನೋ ಥರ ಮಾಡಿದಿರಿ. ಅದನ್ನು ಹೇಳ್ಬೇಕಾಗಿರೋದು ಆಡಿಯನ್ಸ್. ಮತ್ತೆ ನೀವು ಹೌದು, ಮುಖ್ಯವಾಗಿ ನೀವು ನೀವಾದ್ರೆ ಒಂಚೂರು ಫ್ರಾಂಕ್ ಆಗಿ ಹೇಳ್ತೀರಾ ಬ್ರೋ, ಸರಿ ಇರ್ಲಿಲ್ಲ ಕಣೋ ಅಂದ್ರು ಪರವಾಗಿಲ್ಲ ಹೇಳಿ ಅಂತ ಅಷ್ಟೇ. ಇಲ್ಲ, ಅದನ್ನ ಹೇಳಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಮತ್ತೆ ಹಳ್ಳಿ ತಪ್ಪೋಗುತ್ತೆ. ಹೌದು. ಸೊ ಅಂದ್ರೆ ಇದ್ರಲ್ಲಿ ನೋಡಿದಾಗ, ಅಂದ್ರೆ ಟ್ರೈಲರ್ ನೋಡಿದಾಗ ಎಲ್ಲಾ ತರದ ಎಲಿಮೆಂಟ್ಸ್ ಅವಾಗಲೇ ಹೇಳ್ದಂಗೆ ಆಕ್ಷನ್, ಅಂದ್ರೆ ಯಾವ ವಿಂಗಲ್ ನಾನು ಎತ್ಕೊಳ್ತಾರೋ ಗೊತ್ತಿಲ್ಲ, ಎಲ್ಲಾನು ಪಿಚ್ ಮಾಡೋಣ ನಂತರ ಒಂದು ಪಿಚ್ ಡೆಕ್ ತರ ಇದೆ ಇದು. ಬೀಂಗ್ ಅನ್ ಆರ್ಟಿಸ್ಟ್, ಹೀರೋ ಆಗಿ ಇನ್ನೊಂದೊಂದು ಪಿಚ್ ಡೆಕ್. ನಾನು ಹಿಂಗ್ ಕಾಣಿಸ್ತೀನಿ, ನಾನು ಹಿಂಗ್ ಫೈಟ್ ಮಾಡ್ತೀನಿ, ನಾನು ಹಿಂಗ್ ಕುಣಿತೀನಿ. ಬಹುಶಃ ಇಡೀ ಸಿನಿಮಾ ಇವರ ಜರ್ನಿಗೆ ಟ್ರೈಲರ್ ಅಂತ ಅನ್ಸುತ್ತೆ. ಅಂದ್ರೆ ಟ್ರೈಲರ್ ಇದ್ದಂಗೆ ಒಂಥರ ಆಡಿಷನ್ ತರ. ಇಲ್ಲ, ನಾನು Look test ಇದೆ. ಸೀದಾ ಆಡಿಯನ್ಸ್ ಹಿಂಗೆ ಪಿಚ್ ಮಾಡ್ಬೇಕು ಗುರು. ಇದು ನನ್ನ ಟ್ರಯಲ್, ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ. ಇದರಿಂದ ಆಚೆಗೆ ಮೇಕರ್ಸ್ಗೂ ಅಷ್ಟೇ, ನನ್ನಲ್ಲಿ ನಿಮ್ಗೇನೋ ಪೊಟೆನ್ಶಿಯಲ್ ಕಾಣಿಸ್ತಾ ತಗೊಳ್ಳಿ, ನಾನು ರೆಡಿ ಇದ್ದೀನಿ. ನೀವು ಅಷ್ಟೇ ಆಡಿಯನ್ಸು, ನಮ್ಮಲ್ಲಿ ಏನೋ ಒಂದು ಚೂರ ಇದ್ರೆ ಪ್ರೋತ್ಸಾಹ ಮಾಡಿ, ಇನ್ನೊಂದು ಸಿನಿಮಾ ಮಾಡ್ತೀನಿ. ಮೇ ಬಿ ಇದನ್ನ ತಿದ್ಕೋಬಹುದು ತಪ್ಪುಗಳಿದ್ದಾಗ. ಸೊ ಹಂಗಾಗಿ ನಾನು ಹೇಳೋದಂದ್ರೆ, ಇವತ್ತಿನ ಇಂಡಸ್ಟ್ರಿನಲ್ಲಿ ಮಿಸ್ಸಿಂಗ್ ಅದು ಫ್ರಾಂಕ್ನೆಸ್, ಹಾನೆಸ್ಟಿ ಮಿಸ್ ಆಗ್ತಿದೆ. ತುಂಬಾ ಸುಳ್ಳು ಹೇಳ್ತಾ ಇದೀವಿ. ಅದು ಸುಳ್ಳು ಹೇಳಿ ಜನಕ್ಕೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದೀವಿ. ಸಿನಿಮಾ ಚೆನ್ನಾಗಿರೋದು ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಬಲ್ಲ. ಹುಲಿ ಬಂತು ಬಿಡ್ರಿ, ನೀವೆಲ್ಲ ಇದನ್ನ ಹೇಳ್ತೀರಾ, ಎಲ್ಲಾನು ಅದೇ ಶೋ ಮಾಡ್ತೀರಾ, ಎಲ್ಲಾನು ವಾ ಅಂತೀರಾ, ನೀವು ನಮ್ಗೆ ಕಮೆಂಟ್ ಹಾಕ್ತಾರೆ. ಅಂದ್ರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತಂದ್ರೆ ಕಮೆಂಟ್ ಹಾಕ್ತಾರೆ. ಇಲ್ಲ ಇದು ನೀವು ಸುಳ್ಳು ಹೇಳ್ತಾ ಇದೀರಾ ಅಂತ. ಅಂದ್ರೆ ಅವರೇ ನೋಡೋವರೆಗೂ ಇವತ್ತು ಸತ್ಯ ಅಲ್ಲಿ ಹೊಟ್ಟೋಗಿದೆ ಇವಾಗ, ಅಂತ ಪರಿಸ್ಥಿತಿ ಇದೆ ಇವತ್ತು. ಸೊ ಇಂಥ ಟೈಮಲ್ಲಿ ಹಾನೆಸ್ಟಿಯಾಗಿ ಇದು ಬಿಡೋದು ಒಳ್ಳೇದು. ಸಿನಿಮಾ ವರ್ಕ್ ಆಗ್ಲಿಲ್ವಾ, ನಾನೇನೋ ತಪ್ಪು ಮಾಡಿದ್ದೀನಿ, ಅದೇನು ಅಂತ ಹುಡ್ಕೋಬೇಕು. ಆ ತಪ್ಪುಗಳನ್ನ ಹುಡ್ಕೊಂಡು ಇನ್ನೊಂದು ಪಿಕ್ಚರ್ ಮಾಡಿದಾಗ ಆವಾಗ ತಂತಾನೆ ಜನ ಇಲ್ಲ ಅವನು ಅಲ್ಲಿ ತಪ್ಪು ಮಾಡಿದ, ತಿದ್ಕೊಂಡಿದ್ದಾನೆ ಈ ಸಲ ಅಂತ ಅವಕಾಶ ಕೊಡ್ತಾರೆ. ಎಲ್ಲಾ ವಿಚಾರದಲ್ಲೂ ಅಷ್ಟೇನೆ, ಅದು ಇವತ್ತು ಆಗ್ಬೇಕಾಗಿರೋದು. ಸೊ ಹಂಗಾಗಿ ಹೊಸದಾಗಿ ಬರ್ತಾ ಇದ್ದಾರೆ, ಫ್ರಾಂಕ್ ಆಗಿದ್ಬಿಡಿ ಅಂತ ನನ್ನ ರಿಕ್ವೆಸ್ಟ್. ಇಲ್ಲ, ನಾವ್ ಯಾವತ್ತು ಮೇ ಬಿ ನೆನೇನೋ ಇಂಟರ್ವ್ಯೂ ಕೊಟ್ರಿ, ನಾವು ಸಖತ್ತಾಗಿ ಮಾಡಿದೀವಿ 100% ಹೋಗಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಪ್ರಯೋಗನೇ, ಲೆಟ್ ಅಸ್ ಟ್ರೈ. ಇದು ನಿಮಗೂ ಟ್ರಯಲ್, ನಮ್ಮನ್ನ ನೋಡಕ್ಕೆ, ನಮಗೂ ಟ್ರಯಲ್, ನೀವು ಬರ್ತೀರಾ ಇಲ್ವಾ ಅಂತ ನೋಡೋದಕ್ಕೆ ಅಷ್ಟೇ. ಟ್ರಯಲ್ ಅಷ್ಟೇ ಬ್ರೋ. ಬಟ್ ಒಂದ್ ಭರವಸೆ ಇದೆ, ಅಂದ್ರೆ ನಾವು ತೀರಾ ಅಸಭ್ಯವಾದಂತಹ ಯಾವುದೇ ಸೀನ್ಗಳನ್ನ ಇಟ್ಟಿಲ್ಲ. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಮೇಲೆ ಮಾತಾಡ್ತಾ ಇದ್ದೇವೆ ಹೊರತು ಸಿನಿಮಾ ಅನ್ನೋ ತರ ಇದೆ, ನೀವು ನೋಡ್ಲೇಬೇಕು ಅಂತ ಆತರ ವಿ ಆರ್ ನಾಟ್ ಪೋರ್ಟ್ರೇಯಿಂಗ್. ಬಟ್ ಆ ಧೈರ್ಯದ ಮೇಲೆ ಅಷ್ಟು ಮಾತಾಡ್ತಾ ಇರೋದು. ಪ್ರೇಕ್ಷಕರಿಗೆ ಯಾವತ್ತು ಒತ್ತಡ ಏರ್ಬಾರ್ದು. ಅವ್ರಿಗೆ ಅನ್ಸುತ್ತೆ ನಾವು ಮಾತಾಡೋ ಮಾತು, ಈ ಇಂಟರ್ವ್ಯೂ ಅಲ್ಲಿ ಏನೋ ಒಂದು ವಿಷಯ ಅವ್ರಿಗೆ ಇಷ್ಟ ಆಗಿ ಥಿಯೇಟರ್ಗೆ ಬರ್ಬೋದು, ಈ ಜಾಲಿ ಅನ್ನೋ ಫಾಂಟ್ ಇಷ್ಟ ಆಗ್ಬಿಟ್ಟು ಥಿಯೇಟರ್ಗೆ ಬರ್ಬೋದು, ಇದ್ರಲ್ಲಿ ಯಾವ್ದೋ ಒಂದು ಹಾಡು ಇಷ್ಟ ಆಗ್ಬಿಟ್ಟು ಥಿಯೇಟರ್ಗೆ, ಅದು ಇದ್ರಲ್ಲಿ ಯಾವ್ದೋ ಒಂದು ಮುಖ ಇಷ್ಟ ಆಗ್ಬಿಟ್ಟು ಥಿಯೇಟರ್ಗೆ ಬರ್ಬೋದು. ಅದು ಯಾವ್ದು ನಮ್ಮ ಕೈಲಿಲ್ಲ, ಅದು ಅವನ್ ಚಾಯ್ಸ್. ಅಂದ್ರೆ ಪ್ರೇಕ್ಷಕರನ್ನ ಇಷ್ಟಪಡೋ ಹಾಗೆ ನಾವು ಮಾಡೋದು ನಮ್ಮ ಕರ್ತವ್ಯ. ಅಂದ್ರೆ ನಾವು ಒತ್ತಾರೆ ಮೇಲೆಗೆ ಮಾಡಿದ್ರೆ ಏನೂ ವರ್ಕ್ ಆಗಲ್ಲ. ಅವಾಗಿಂದ ಇವಾಗವರೆಗೂ ಅವ್ರು ಇಷ್ಟಪಟ್ಟು ಕರ್ಕೊಂಡೋದ್ರೇನೆ ಅದು ಮೆರವಣಿಗೆ ಅಂತ ಆಗಿರುತ್ತಲ್ವಾ. ಇಲ್ಲ ಅಂದ್ರೆ ಅಲ್ಲಿವರೆಗೂ ಆಗಲ್ಲ. ಏನೇ ಮಾಡಿದ್ರು ನಾವು ಸುಮ್ಮನೆ ಫೋರ್ಸ್ ಮಾಡಬಾರ್ದು. ಯಾವ್ದೇ ಒಂದು ರಿಲೇಶನ್ಶಿಪ್ ಆಗ್ಲಿ, ಒಂದು ಈಗ ಇದಿರಲ್ಲಾದ್ರೂ ಆಗ್ಲಿ, ಫೋರ್ಸೆಬಲ್ ನಥಿಂಗ್ ವರ್ಕ್ಸ್. ನಾನು ಪ್ರಾಡಕ್ಟ್ ಮಾಡಿದೀನಿ ಅಂತ ನಿಮಗ್ ಸೇಲ್ ಮಾಡೋದು ಅದನ್ನ ನನ್ ತಪ್ಪು ಹೇಳ್ಬೋದು.
ನೋಡಿ ಈ ಥರ ಚೆನ್ನಾಗಿದೆ ನೋಡಿ ಇದೊಂದು ಪ್ರಾಡಕ್ಟು ಹ್ಮ್ ಯೂಸ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ನಾವು ಹಾಗೇನೆ ಲೈಕ್ ಇದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಈಗಿನ ರಿಲೇಶನ್ಶಿಪ್ಸ್ ಎಲ್ಲ ಸ್ವಲ್ಪ ಬೇಗ ಬ್ರೇಕಪ್ ಆಗ್ತದೆ, ಹ್ಮ್ ಬೇಗ ಮಾಸ ಹೋಗ್ಬಿಡತ್ತೆ, ಹ್ಮ್ ರೀಸನ್ನೇ ಗೊತ್ತಿರಲ್ಲ. ಹ್ಮ್ ಆ ಥರದೊಂದು ಎಲಿಮೆಂಟ್ ಇಟ್ಕೊಂಡಿದೀವಿ ನಾವು. ಮಾತಾಡ್ತಾ ಇರೋದು ಅಷ್ಟು ಕಾನ್ಫಿಡೆನ್ಷಿಯಲಿ ಏನಕ್ಕೆ ಮಾತಾಡ್ತಿದ್ವಿ ಅಂದ್ರೆ, ಒಂದು ನಿಮ್ಗೆ ಅಸಹ್ಯ ಆಗೋ ಥರ ಏನು ಸೀನ್ಸ್ ಇಟ್ಟಿಲ್ಲ. ಹ್ಮ್. ಆಮೇಲೆ ನಮಗೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಒಂದು ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿದ್ರೇನೆ ಗೊತ್ತಾಗೋದು ಅವ್ರಂಥ ಸೀನ್ಗಳು ಮಾಡಲ್ಲ ಬಿಡು ಅನ್ನೋ ಥರ, ಆ ಥರ ಆರ್ಟಿಸ್ಟ್ಗಳನ್ನೇ ಹಾಕಿರೋದು. ಹ್ಮ್ ಹೊಸ ಪ್ರತಿಭೆ ಒಂದು. ಇನ್ನೊಂದು ಹ್ಮ್. ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಹ್ಮ್ ನಮ್ಮ ಕಾನ್ಫಿಡೆನ್ಸ್ನ ನಿಮಗೆ ತೋರಿಸ್ತಾ ಇದೀವಿ ಅಷ್ಟೇ, ಹ್ಮ್ ಭಯ ಇಲ್ಲದೆ ಹ್ಮ್. ರಿಲೀಸ್ ಮಾಡ್ತಿದೀವಿ ಅನ್ನೋ ಥರ. ಆಮೇಲೆ ಇನ್ನೊಂದು ಧೈರ್ಯ ಮತ್ತೆ ಖುಷಿ ಏನಂದ್ರೆ ರಿಲೀಸ್ ಮಾಡ್ತಾ ಇದೀವಿ, ರಿಲೀಸ್ ಮಾಡೋದೇ ದೊಡ್ಡ ಸಕ್ಸಸ್ ಮಾಡ್ತಾ ಇದೀವಿ. ಆಯ್ತಾ. ನೋಡಿ ಒಂದು ನಮ್ಗೆ ಡೇಟ್ ಅಂತ ಏನಂದ್ರೆ, ಕೊಟ್ಟಿದೀವಿ ಅಂದ್ರೆ ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಕಾಂಪಿಟೇಷನ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಯಾವತ್ತೇ ಆಗ್ಲಿ. ಹ್ಮ್ ಅದು ನಾವು ಟ್ರ್ಯಾಕಲ್ಲಿ ಇರಬೇಕು. ಎಷ್ಟೋ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಸುಮಾರು ಜನ ನಾನು ಯಾಕಂದ್ರೆ ಟ್ರಾವೆಲ್ಲೂ ಆಗಿದ್ದೆ, ಎಷ್ಟೋ ನನಗೆ ಸೀನಿಯರ್ಸ್ ಜೊತೆ ಟ್ರಾವೆಲ್ ಆಗಿದ್ದೀನಿ ನಾನು. ಅವ್ರ ಜೊತೆ ಬಂದಿದ್ರೆ ನೀನು ಹಿಂಗೆಲ್ಲ ಮಗ ಲಾಂಚ್ ಆಗ್ಬೇಕಾಗಿರೋದು ಹಿಂಗೆ ಅಂತ ಅನೇಕ ದಿಗ್ಗಜರ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಯಾವ ಥರ ಕಾಣ್ತಾ ಇದ್ದಾರೆ, ಮಾಸ್ ಸೆಟ್ ಆಗುತ್ತೆ ಇವ್ರಿಗೆ, ಅದು ಇಲ್ಲ ಅಂತ ಈ ಥರ ಕರ್ಕೊಂಡು ಹೋದವ್ರು ಇದ್ದಾರೆ. ಅವ್ರ ಜೊತೆನೇ ಲಾಂಚ್ ಆಗ್ಬೇಕಾಗಿತ್ತು ಇವತ್ತು ನಾನು. ಬಟ್ ಅವ್ರು ಯಾವ ಹೆದರಿಕೆ ಅಂದರೆ, ಮಗ ನನ್ನ ಜೊತೆ ಇರೋರೆಲ್ಲ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಕಣೋ, ನನ್ಗೊಬ್ಬನಿಗೆ ವೆಯ್ಟಿಂಗು, ನಾನು ಹೆಂಗ್ ಮಾಡ್ಬಿಡ್ತೀನಿ ಅಂತ ಗೊತ್ತಾಗ್ತಿಲ್ಲ, ನಾನೇನೋ ಸೋತೋಗ್ಬಿಟ್ರೆ ಅಂತ ಈ ಒಂದು ಭಯ ಅಂಜಿಕೆ ಕಾಡ್ತಾ ಇದೆಯಲ್ಲ. ಅವ್ರು ಹೇಳಿರೋ ಕತೆ ಸಖತ್ತಾಗಿತ್ತು, ದೊಡ್ಡವ್ರಿಗೂ ಹೇಳಿದ್ದಾರೆ ಆ ಕತೆ, ಓಕೆನಾ, ಹೇಳಿದ್ದಾರೆ. ಬಟ್ ಅವರಲ್ಲಿ ಕಾಲೇಜ್ ಇದೊಂದು ಹಿಂಜರಿಕೆ ಏನಂದ್ರೆ, ಮಾಡಿದ್ರೆ ನಾನು ಸೋತೋಗ್ಬಿಡ್ತೀನಾ ಅಂದ್ರೆ, ಮಾಡಿದ್ರೆ ತಾನೇ ಗೊತ್ತಾಗೋದು. ಈ ತರ ಎಷ್ಟೋ ಜನ ಅವ್ರು ಹೇಳಿದ ಕತೆ ಚೆನ್ನಾಗಿತ್ತು, ಬಟ್ ಅವರು ಪ್ರಯೋಗ ಮಾಡಿಲ್ಲ. ಇವತ್ತು ಹೇಳ್ತಾ ಇದೀರಲ್ಲ ನೀವು, ನಾನು ಸೋಲ್ತೀನಿ, ಇವತ್ತು ಸೋಲ್ಬೋದು, ನಾಳೆ ಗೆಲ್ತೀನಿ, ಕರೆಕ್ಷನ್ಸ್ ಮಾಡ್ಕೊಂಡು ತಿದ್ಕೊಂಡೇಬೇಕು. ಒಂದು ಮಗು ಬಿದ್ದ ಮೇಲೆ ತಾನೇ ಎದ್ದು ಓಡಕ್ಕಾಗೋದು, ಏಕಾಏಕಿ ಹುಸೇನ್ ಬೋಲ್ಟ್ ಅಂತ ಆಗಕ್ಕಾಗಲ್ಲ. ಸೊ ಫಸ್ಟು ಮಾಡೋಣ ಅಂತ ಪ್ರಯತ್ನ ಮಾಡಿ ಅದಷ್ಟೇ. ಐ ಥಿಂಕ್ ಎಲ್ಲ ತುಂಬ ದೊಡ್ಡ ಕಲಾವಿದರು, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು ಬಳಗ. ಸೊ ಬೇಸಿಕಲಿ ಈ ಒಂದು ವರ್ಕಿಂಗ್ ಜರ್ನಿ ಹೇಗಿತ್ತು ಅಂತ ನಿಮಗೆ? ನನಗೆ ಚೆನ್ನಾಗಿತ್ತು. ಅಂದ್ರೆ ಎಲ್ಲರೊಟ್ಟಿಗೆ ಇದೆಯಾ ಅಂದ್ರೆ? ಇಲ್ಲ, ಶೋಭರಾಜ್ ಸರ್ ಮತ್ತೆ ಮಹಾಂತೇಶ್ ಮತ್ತೆ ನಾನು, ನಮ್ಮ 3 ಜನದ ಕಾಂಬಿನೇಷನ್ ಅಷ್ಟೇ. ಹಾ, ಮತ್ತೆ ಇವರು ಇದ್ದಾರೆ ಲಾಸ್ಟ್ ಇದರಲ್ಲಿ. ಆಲ್ಮೋಸ್ಟ್ ಅವರು ಹೀರೋಯಿನ್ ಇದ್ದಾರೆ ಅನ್ಸುತ್ತಲ್ವಾ? ಹೀರೋಯಿನ್ ಕೂಡ ಇದ್ದಾರೆ. ಸೊ ಅಂದ್ರೆ ದೊಡ್ಡವ್ರ ಜೊತೆ ನಮಗೇನಂದ್ರೆ, ದೊಡ್ಡವ್ರ ಜೊತೆ ವರ್ಕ್ ಮಾಡಿದ್ದಾನೆ ನನಗೆ ಎಸ್ಪೆಷಲಿ ಅವ್ರ ಹತ್ರ ಏನು ವರ್ಕ್ ಮಾಡ್ತಾ ಇದೀನಿ, ನಾನು ಕಲಿಕೆ ಎಲ್ಲ ತಗೋತೀರಿ. ನಾವು ರಂಗಮಂದಿರದಲ್ಲಿ ಆರ್ಟಿಸ್ಟ್ ಆಗಿ ಅಕ್ಕ ಕನೆಕ್ಟ್ ಆಗ್ಬೋದು. ನಾವು ನಿಂತ್ರೆ ಯಾವ ಥರ ಕಲ್ಸಿರ್ತಾರೆ ಅಂದರೆ, ನಮ್ಮ ಮುಂದೆ ಎಂಥ ದೊಡ್ಡ ನಟರಿದ್ರೂ ನಾನಲ್ಲಿ ನಟ, ಓಕೆನಾ. ನನ್ನ ಪಾತ್ರ ಏನು, ನಾನು ನಟನೆ ಮಾಡಬೇಕು. ನನ್ನ ಮುಂದೆ ದಿಗ್ಗಜರ ನಟರಿದ್ರು ಅವರು ನಟನೆ ಮಾಡ್ತಾರೆ, ನಾನು ನಟನೆ ಮಾಡ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಪೈಪೋಟಿಯಾಗೆ ಕೊಡಬೇಕು. ಅವ್ರು ಕೊಡ್ತಾರೆ, ನಾನು ಕೊಡ್ತಾ ಇರ್ಬೇಕು. ಫಾರ್ ಆ್ಯಕ್ಷನ್ ದಿರ್ ವಿಲ್ ಬಿ ರಿಯಾಕ್ಷನ್, ದಟ್ಸ್ ಆಲ್. ಅಂದರೆ ಇಲ್ಲೇನೂ ಇಲ್ಲ, ಆ ಪಾತ್ರಕ್ಕೆ ಬಂದಿದೆ ದೊಡ್ಡವರು ಅಂತ ಭಯಪಟ್ಟರೆ ನಿನ್ನ ಪಾತ್ರದಲ್ಲೇ ಇಲ್ವಲ್ಲ, ನಿನ್ನ ಪಾತ್ರನೇ ಮಾಡ್ತಾ ಇರಲ್ಲ. ನಿನ್ನ ಪಾತ್ರ ಯಾವಾಗ ಆಗ್ತೀಯಾ, ಅದೆಲ್ಲ ಮರೆತು ಅದರೊಳಗಡೆ ಇನ್ವಾಲ್ವ್ ಆದಾಗ ನೀನು ಅವರು ದೊಡ್ಡವರು, ಶೋಭರಾಜ್ ಸರ್ ಅಂತ ಹೇಳಿದ ತಕ್ಷಣ ತಾರುಷ್ ಆಗೋದ್ರೆ ನೀನು ತಾರುಷ್ ಆಗಿದೆಯಾ, ನಾಟ್ ಆಸ್ ಅ ಜಾಲಿ. ವಿರಾಟ್ ಕೊಹ್ಲಿ ಸೂರ್ಯವಂಶಿ ಆಡ್ದಂಗೆ ಅಷ್ಟೇ. ಹೌದೌದು, ಎಕ್ಸಾಕ್ಟ್ಲಿ. ವಿರಾಟ್ ಕೊಹ್ಲಿ ಎದುರುಗಡೆ ಸೂರ್ಯವಂಶಿ ಹೌದು, ಅವರು ಹಂಗೆ ಹಂಗಾದ್ರೆ ಮಾತ್ರನೇ ಗೆಲ್ಲಕ್ಕಾಗಲ್ಲ. ಹೌದು, ಅದಕ್ಕೊಂದು ಹಿಂಜರಿಕೆ ಭಯ ಇರುತ್ತೆ, ಅದೊಂಚೂರು ಬಿಡಬೇಕು. ಇನ್ನೊಂದು ಅಂದ್ರೆ ಗಮನಿಸಿದಂದ್ರೆ, ಹೊಸ ಡೈರೆಕ್ಟರ್, ಹೊಸ ಹುಡುಗ ಏನೋ ಈ ತರದೊಂದು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಕ್ವಾಲಿಟಿ ವೈಸ್ ಗಮನಿಸಿದಂತ ಅಂಶಗಳು, ಸಿನಿಮಾಟೋಗ್ರಫಿ, ಕಲರ್ ಪ್ಯಾಲೆಟ್ ಬಳಸಿರೋ ರೀತಿ, ಮ್ಯೂಸಿಕ್, ಅಂದ್ರೆ ತಂಡ ಕಟ್ಟಿರೋದೇ ಇಂಟ್ರೆಸ್ಟಿಂಗ್ ಅನಿಸ್ತು. ಹೇಗೆ ಕಟ್ಟಿದ್ರಿ ತಂಡನ? ಅದೇ ಇದನ್ನ ಹೇಳಿದ್ನಲ್ಲ, 12 years ಟ್ರ್ಯಾಕ್ ಅಲ್ಲಿ ಸುಮ್ಮನೆ ಇದಾಗಿಲ್ಲ. ಸೊ ಇವರೆಲ್ಲರೂ ಸ್ನೇಹಿತರಾಗೆ ಬಂದಿದ್ದು. ಅಂದರೆ ಮ್ಯೂಸಿಕ್ ಕ್ಯಾಮ್ರಾಮನ್ ಬಂದು ಸುಮಾರು ಅನೇಕ ಪಿಚ್ಚಕಾರನ್ ಅಂತ ಮೂವಿ ಅಷ್ಟು ದೊಡ್ಡ ಇಂಡಸ್ಟ್ರಿ ಇಟ್ಸಿಂದ ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಒಂದು ಫ್ರೆಂಡ್ಶಿಪ್ ಅಲ್ಲ, ಅವರು ಯೋಗೇಶ್ವರನ್ ಅಂತಿದಾರಲ್ಲ, ಪಿಚ್ಚಕಾರನ್ ಮೂವಿಗೆ ಫಸ್ಟ್ ಅಸೋಸಿಯೇಟ್ ಆಗಿದ್ದವರು. ಇವಾಗ ಕಿಂಗ್ಸ್ಟನ್ ಅನ್ನೋ ಮೂವಿ ಕೂಡ ಸೆಕೆಂಡ್ ಕ್ಯಾಮ್ರಾಮನ್, ಇವಾಗಲೂ ಸುಮಾರು ಧನುಷ್ ಸರ್ ಜೊತೆ ಮಾಡಿದ್ದಾರೆ. ಬಟ್ ಈಸ್ ಎ ಫ್ರೆಂಡ್. ನೀವು ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ, ಟೈಟಲ್ ಟ್ರ್ಯಾಕಲ್ಲಿ ಅಂದರೆ ನಮ್ಮಲ್ಲಿ ಇವಾಗ ಮಾಡ್ತಾ ಇರ್ತೀರಿ, ಒಂದು ಶೆಡ್ಯೂಲ್ ಎಕ್ಸ್ಟ್ರಾನೂ ಆಗೋಯ್ತು, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ನಂಗೆ 3rd day HMTಯಲ್ಲಿ ಶೂಟ್ಗೆ ಅಮೌಂಟು ಇಲ್ಲ, ಈ ಥರ ಒಂದು ಸನ್ನಿವೇಶ ಕ್ರಿಯೇಟ್ ಆಗೋಯ್ತು. ಸೊ 100 ಜನ
ಮೇಲೆ ಟೆಕ್ನಿಷಿಯನ್ಸ್ ಇರ್ತಾರೆ, 100 ಜನ ಆರ್ಟಿಸ್ಟ್ ಅಂದರೆ ಒಂದು ಕ್ರೌಡ್ ಒಂದು 100-150 ಜನ ಇರುತ್ತೆ ಅವತ್ತಿನ ದಿವಸ ಸೆಟ್ ಆಗಿದಾಗ. ಒಬ್ಬ ಕ್ಯಾಮ್ರಾಮ್ಯಾನ್ ಯೂಶುವಲಿ ಹೆಂಗೆ ಥಿಂಕ್ ಮಾಡ್ತಾರೆ, ಒಂದು ಅಷ್ಟೇ ಅಲ್ಲಿ ಕಮಾಂಡ್ ಮಾಡ್ತಾರೆ ಹೋಗ್ತಾರೆ, ಅವ್ರ ಅಸಿಸ್ಟೆಂಟ್ಸ್ ಕೂಡ ಬರಲ್ಲ, ಯಾಕಂದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅದು. ಅವ್ರ ಟೈಮ್ ಆಗೋಯ್ತು ಅಂದ್ಬಿಟ್ಟು ಆರ್ಟ್ ಡಿಪಾರ್ಟ್ಮೆಂಟ್ ಇದಿದೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಮ್ಯಾನೇ ಬಂದು ಎಲ್ಲ ಆರ್ಟ್ನ ಪ್ಲೇಸ್ ಮಾಡಿಬಿಟ್ರು ನಮ್ದ್ರಲ್ಲಿ. ಹಂಗೆ ವರ್ಕ್ ಮಾಡಿದ್ದು ಕ್ಯಾಮ್ರಾಮನ್ ನನಗೆ. ಅಂದ್ರೆ ಇದೇ ತರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇವಾಗ ನೋಡ್ಬೋದು ನೀವು, ಸುಷ್ಮಿತಾ ಮ್ಯಾಮ್ ಇವಾಗ ನಂಗೆ ಸಾಥ್ ಬೇಕು ಅಂದ್ರೆ ನಡಿ ಮಗ ನಾನು ಬರ್ತೀನಿ ಅಂದ್ರೆ ಈ ತರ ಎಷ್ಟೊಂದು ಜನ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಇವತ್ತು ಈ ತರ ಅಂದ್ರೆ ನಮ್ದು ತೀರಾ ಕನ್ಸ್ಟೆನ್ಸ್ ಮಾಡಿ ಬಜೆಟ್ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತೀನಿ ಅಂತ ಬಂದಿದ್ದೆ. ಅದೇ ರೀತಿ ಇವಾಗ VP ಸರ್ ಕಳ್ಸಿದ್ ಮಾರನೇ ದಿವಸನೇ ಆಡ್ಬಿಟ್ರು ಪ್ರಾಮಿಸ್ ಆಗಿ, ಅಂದ್ರೆ ಕಳಿಸ್ತೀರಿ ಸರ್ ಹಿಂಗಿದೆ ಸರ್ ಅಂತ ಹೇಳಿದ್ರೆ ಫಸ್ಟ್ ಸಾಂಗ್ ಕಳ್ಸ್ಕೊಂಡ್ರು. ನಮಗೆ ಆಚೆ ಕಡೆ ಮಾಹಿತಿ ಏನಂತ ಕೊಟ್ಟರು ಅಂದರೆ ನಾವೇ 6-7 ತಿಂಗಳಿಂದ ಕಾಯ್ತಾ ಇದ್ರಿ, ಇನ್ನೂ ವರ್ಕೌಟ್ ಆಗಿಲ್ಲ ಆ ಥರ ಹೇಳ್ತಿದ್ರು. ಆಮೇಲೆ ದೊಡ್ಡ ಬ್ಯಾನರ್ಗೆ ಅಷ್ಟೇ ಆಡ್ತಾ ಇದ್ದಾರೆ ಸರ್ ಅಂತ. ಇಲ್ಲ ನಾನು ನಂಬಲ್ಲ ಅವೆಲ್ಲ, ಏಕೆಂದರೆ ನೀವು ಮಾತಾಡಿದ್ರ ಸರ್ ಪ್ರವೀಣ್ ಸರ್ ಹೇಳಿದ್ಮೇಲೆ ಅಷ್ಟೇ, ಅದ್ ಕಡೆ ಇದ್ ಕಡೆ ನಾನು ಮಾತಾಡಲ್ಲ. ಅದು ಮೇಜರ್ ಆಗಿ ನಡೀತಾ ಇರೋದು. ವೆರಿ ಗುಡ್. ನಾನು ಕಳಿಸ್ದೆ, ಸರ್ ಇಷ್ಟಪಟ್ರು, ಆಗೋಯ್ತು. ಇನ್ನೊಂದು ಆಯ್ತು ಟಕ್ಕನ್ ಮನೆ ದಿವಸನೇ ಓಕೆ ಮಾಡಿದ್ರು, ಆಡ್ಸ್ಕೊಂಬಂದ್ಬಿಟ್ರಿ. ಅದು ನಿನ್ನೆ ರಿಲೀಸ್ ಆಯ್ತು, ಸಾಂಗ್ ಚೆನ್ನಾಗಿದೆ. ಬಟ್ ಅಪ್ಪ ಮಗಳ ಸಾಂಗ್ ಕೇಳಿದಿರಲ್ಲ, ಕೈಲಾಶ್ ಸರ್ ಇದೆ ಲೆಜೆಂಡ್ರಿ ಸಿಂಗರ್, ನಮ್ಗೆ ಅದೆಲ್ಲೋ ಅಫೆಂಡ್. ನನಗೆ ಬೇಕಾಗಿದ್ದು ಬಂದು ಪ್ರೇಮ್ ಸರ್. ಪ್ರಾಮಿಸ್ ಆಗಿ ನಾನು ಅಂದ್ರೆ ಪ್ರೇಮ್ ಸರ್ ಹಾಡುಗಳನ್ನ ಕೇಳಿ ಗುಣಕೊಂಡು ಬೆಳೆದಂಥವ್ರು, ಓಕೆನಾ. ನನಗೆ ಅಪ್ಪ ಮಗಳು ಆಸ್ ಎ ಡೈರೆಕ್ಟರಲ್ಲಿ ಅಪ್ಪ ಮಗಳ ಸಾಂಗ್ ನನಗೆ ಫೀಲ್ ಆಗಬೇಕು. ನನ್ಗೆ ಯಾರು ವಾಯ್ಸ್ ಬೇಕು ಅಂತ ಹೇಳಿದ್ರೆ ಟ್ರಕ್ ಅಂತ ಇದಾಗಿದೆ ಬ್ರೋ, ನಾನು ಪ್ರೇಮ್ ಸರ್ ಅಂತ ಹೇಳ್ತೀನಿ, ನಿಮ್ಗೆ ಏನನ್ನುತ್ತೆ? ಬ್ರೋ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಸರಿ ಬ್ರೋ, ಕೇಳೋಣ ಏನಾದ್ರು ಆಗಲಿ ಅಂತ 2 ತಿಂಗಳು ಓಡಾಡಿದ್ರಿ. ಪ್ರಾಮಿಸ್ ಆಗಿ 2 ತಿಂಗಳು ಓಡಾಡಿದ್ರಿ. ಅಂದರೆ ಒಂದು ಅಷ್ಟದ ಕಾಂಟ್ಯಾಕ್ಟ್ಸ್ ಅಂತೂ ಇದೆ. ಇವಾಗ ಒಂದಂದ್ರೆ ಯಾರನ್ನೋ ಒಬ್ರ ಮೂಲಕ ಇದು ಮಾಡಿಕೊಂಡ್ರೆ ಕಾಂಟ್ಯಾಕ್ಟ್ ಸಿಕ್ಬಿಡುತ್ತೆ. ಬಟ್ KD ಬ್ಯುಸಿಯಲ್ಲಿದ್ದರು, ಓಕೆ ವೆಲ್ ಆ್ಯಂಡ್ ಫೈನ್. ಅಲ್ಲಿ ಸುತ್ತಮುತ್ತ ಇದು ಡೈರೆಕ್ಟರ್ಸ್ ಆಗಲಿ ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಅವ್ರ ಜೊತೆ ಇದ್ದವರಾಗಲಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ಭೇಟಿ ಮಾಡಿಸಿ ಈ ಟೈಮಲ್ಲಿ ಹಿಂಗೆ ಅಂತ ಹೇಳಿದ್ರೆ ಭೇಟಿ ಆಗಲೇ ಇಲ್ಲ. ಅವ್ರುಗಳು ಸರ್ವರ್ಗೂ ಹೋಗಿಲ್ಲ, ಅವ್ರುಗಳು ಕಳಿಸಿ ಸಾಂಗ್ನ. ಬಟ್ ಅವ್ರಿಗೆ ನನಗೆ ಅನಿಸಿದ್ದು ಅವ್ರಿಗೆ ಕಳಿಸೋದು ಇಟ್ಸ್ ನಾಟ್ ಎ ಗುಡ್ ಥಿಂಗ್ ಅನಿಸ್ತು ನನಗೆ. ಸರ್ ಹತ್ರ ಹೋಗಿ ತೋರಿಸೋಣ, ಮತ್ತು ಎಷ್ಟೋ ಒಂದು ಸಂಭಾವನೆ ಹೇಳಿದ್ರು, ಅದು ಆ ಸಂಭಾವನೆ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಆ ಸಂಭಾವನೆ ಸಾರೇ ಕೇಳ್ತಾರಾ? ದೆನ್ ಐ ವಿಲ್ ಟಾಕ್. ಅಂದರೆ ಓಕೆ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಓಕೆ ಸರ್ಗೆ ಇಷ್ಟ ಆಗಿ ಆಡ್ಕೊಟ್ರೆ ಓಕೆ, ಇಲ್ಲ ಅಂದರೆ ನಾಟ್ ಫೈನ್. ಅಲ್ಲಿವರೆಗೂ ಹೋಗ್ಲಿಕ್ಕೆ ಆಗಿಲ್ಲ ಸಾರ್ ಹೋಗಿದ್ದಿದ್ರೆ ಪ್ರಾಮಿಸ್ ಆಗಿ ಆಡಿರೋರು ಬಿಟ್ಟಿರೋರು. ಬಟ್ ಸುತ್ತಮುತ್ತಲಿನ ಜನ ಇದೆಯಲ್ಲ, ಇದು ತುಂಬ ನನಗೆ ನೋವು ಇವತ್ತು ಕಾಡ್ತಾ ಇದೆ. ಸಾರ್ ಆಡಿದಿದ್ರೆ ನನಗೆ ಎಲ್ಲಾನು ನಾನು ಅನ್ಕೊಂಡಂಗೆ ಆಗೋಯ್ತು. ಅದೊಂದಕ್ಕೆ ಮಾತ್ರ ಬೇಜಾರಲ್ಲಿದೆ. ಈ ತರ ಸುಮಾರು ಥಿಂಗ್ಸು ಎಷ್ಟೊಂದ್ ಕಡೆ ನಡೀತಾ ಇದೆ. ಅವರು ಬಿಟ್ಬಿಡಿ, ಅವ್ರ ಸುತ್ತಮುತ್ತಲಿನ ಇರೋರು ಇನ್ನ ಏನೋ ಹೇಳಿ ಇನ್ನ ಇಲ್ಲಾಂದ್ರೆ ಇದು ಮಾಡ್ಕೊಂಡು ಈ ತರ ನಡೀಬಾರ್ದು. ಯಾಕಂದ್ರೆ ಅಲ್ಲಿ ಹೋಗ್ಲಿ ಅಲ್ಲಿವರೆಗೂ ಎಲ್ಲ ಒಂದು ಸಾಯಬಾರ್ದಲ್ಲ. ಅಂದ್ರೆ ಹಾಡು ಇವಾಗ ಸಾಯ್ತು ಅಂತಲ್ಲ, ನಮ್ಮಂತವ್ರಿಗೆ ಆಸೆ ಇರುತ್ತಲ್ಲ, ಪ್ರೇಮ್ ಸರ್ ಹಾಡಿದ್ರೆ ಮಸ್ತಾಗಿರೋದು, ಅದಕ್ಕೆ ಫೀಲು. ಸರ್ ನಾನು ಕೈಲಾಶ್ ಸರ್ಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ, ಮುಂಬೈಗೆ ಹೋಗಿದ್ರಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಹಿಂಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಟ್ರ್ಯಾಕ್ ಕೇಳಿಸ್ರಿ, ಎಲ್ಲ ನೈಸ್ ಸಾಂಗ್ ಅಂತ ಹೇಳಿದ್ರು. ಎಕ್ಸ್ಪ್ಲೇನ್ ಮಾಡಿದೆ, ಸರ್ ಇದು ಭಾವನೆ ಅಂತ. ಅಪ್ಪಯ್ಯ ಎಂದು ಕೂಗಲು ಪ್ರಾಣ ನೀಡುವೆನು, ಮತ್ತೊಮ್ಮೆ ನಿನ್ನ ಮಡಿಲಲ್ಲಿ ನಾನೇ ಜನಿಸುವೆನು. ಅಂದರೆ ಯಾವ ಥರ ಎಮೋಷನ್ ಇದೆ ನೋಡಿ. ಅಪ್ಪಯ್ಯ ಅಂತ ನಿನ್ನ ಕೂಗಿದ್ರೆ ನಾನೇ ಬರ್ತೀನಿ ಅಂತ, ಮತ್ತೆ ನಿನ್ನ ಮಡ್ಲಲ್ಲಿ ಪ್ರಾಣ ಕೊಡ್ತೀನಿ ಅಂತ, ಮತ್ತೆ ನಿನ್ನ ಮಡ್ಲಲ್ಲಿ ನಾನೇ ಸತ್ತೋದ್ಮೇಲೆ ನಿನ್ನ ಮಗುವಾಗಿ ನಾನು ಜನಿಸ್ತೀನಿ ಅನ್ನೋದು ಎಷ್ಟೋ ಜನಕ್ಕೆ. ಅಂದರೆ ಕೆಲವರು ಆ ಫೀಲಿಂಗ್ ಇರುತ್ತಲ್ವಾ. ಕಿನ್ನಲ್ ರಾಜ್ ಸರ್ ಬರ್ದಿದ್ದ ಸಾಹಿತ್ಯ ಅಷ್ಟು ಚೆನ್ನಾಗಿತ್ತು. ಅದು ಕೇಳಿದ ತಕ್ಷಣ ವಾ ಕ್ಯಾ ಬಾತ್ ಹೇ ಅಂತ ಹೇಳಿದ್ರು, ಸಖತ್ ಎಮೋಷ್ನಲ್ ಆಗಿದೆ ಅಂತ. ಸೊ ಈ ಥರ ಆಗಿದ್ದು ಅದೇ ನಮ್ಮ ಪ್ರೇಮ್ ಸರ್ಗಾಗಿದ್ರೆ ನಾವು ಹೇಳೋದು ಪ್ರತಿಯೊಂದು ಯಾವುದು ಬೇಕಾಗಿಲ್ಲ, ಅವ್ರು ಯಾವ ಥರ ಭಾವನೆ ಆಗ್ತಿದ್ರು ಅಂತ. ಇದು ಅಂದ್ರೆ ಒಂದು ಪ್ರೋಸೆಸ್ನ ಹೇಳ್ದೆ, ಎಕ್ಸ್ಪ್ಲೇನ್ ಮಾಡಿದೆ, ಹಿಂಗಿತ್ತು. ಇಲ್ಲ ಅಪ್ಪ, ಈಗೇನಾಗುತ್ತೆ ಅದು ನಾನು ಮೊನ್ನೆ ಯಾವುದೋ ಒಂದು ವಿಷಯಕ್ಕೆ ಹಿಂಗೆ ಪ್ರತಿಯೊಬ್ಬರು ಹೊಸಬ್ರೆ ಬಂದಿದ್ದೀನ ಅಲ್ವಾ, ಅವರೆಲ್ಲರೂ ಇವತ್ತು ಲೆಜೆಂಡ್ಸ್ ಯಾರೇ ಆಗಿರ್ಬೋದು, ಬಂದಿದ್ದೀನಿ ಎಲ್ಲರೂ ಹೊಸಬ್ರೆ. ಸೊ ಹಾಗಾಗಿ ಬರೋಂಥ ಪ್ರತಿಯೊಬ್ಬರು ಹೊಸಬ್ರು ಅನ್ನೋ ವಿಚಾರ ಕಳಿಬಾರ್ದು, ಅವ್ರ ಪ್ರತಿಭೆ ನೋಡಿ ಅಳಿಬೇಕು. ಅದೊಂದು ಯಾವಾಗಲೂ ಬೇಸರ ಇರೋಂಥ ಸಂಗತಿ. ಅಂದ್ರೆ ಯಾಕೆ ಎಲ್ಲರೂ ಅದನ್ನ ತಗೊಳ್ಳೋದಿಲ್ವ ನಂಗೆ ಇದು ಇವತ್ತಿಗೂ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಅವರು ಕೂಡ ಬಂದಿದ್ದ ದಿನ ಹೊಸಬ್ರೆ ಆಗಿರ್ತಾರೆ, ಅವರು ಕೂಡ ಒಂದಿನ ಇದೇ ತರ ಹೆಲ್ಪ್ ಮಾಡಿ ಅಂತ ಕೇಳಿರ್ತಾರೆ.
ಅವರು ಒಂದಿನ ನನಗೆ ಸ್ಟಾರ್ ಬಂದು ಲಾಂಚ್ ಮಾಡ್ಬಿಟ್ರೆ ನಂಗೆ ಏನೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅದೇ ವಿಷಯ ಇನ್ನೊಬ್ಬರ ಹತ್ರ ಆ ಸೈಕಲ್ ಅವ್ರ ಹತ್ರಕ್ಕೆ ಬಂದಾಗ ಮತ್ತೆ ಅವ್ರು ಹಂಗೆ ರಿಯಾಕ್ಟ್ ಮಾಡ್ತಾರೆ. ಮೇ ಬಿ ಅದು ನೇಚರ್ ಏನೋ ಇಂಡಸ್ಟ್ರಿ. ಅದು ಆ ನೋವುಗಳು ಇದ್ದಿದೆ. ಅಂಡ್ ಬಂಚಿಕ್ಕಿ ಬಮ್ ತುಂಬಾ ಚೆನ್ನಾಗಾಯ್ತು ಸಾಂಗು. ಹಾ ಮಾಡಿದ್ದಾರೆ ಚೆನ್ನಾಗಿ ಡ್ಯಾನ್ಸ್. ಅಂದ್ರೆ ಭೂಷಣ್ ಮಾಸ್ಟರ್ಗೆ ಅಕ್ಕಿ 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 ಬಾಳೆ ಅಕ್ಕಿ ಬಾಳೆಹಣ್ಣು. ಬಟರ್ ವಾಯ್ಸ್ ಬಟ್ರದ್ದು ಅವರು ಸಪೋರ್ಟ್ ಮಾಡಿದ್ರು ಸರ್. ಅಂದ್ರೆ ಬಟ್ ಅವ್ರು ಏನ್ ಹೇಳಿದ್ರು ಒಂದು ಮಾತುಗಳು ಹೇಳಿದ್ರು. ಬಟ್ ಇಂಡಸ್ಟ್ರಿ ಹಿಂಗಿದ್ ಅಂದಿದ ತಕ್ಷಣ ಅನ್ಕೊಂಬೇಡ ಮಗ, ವರ್ಕ್ ಆಗಿ ತುಂಬಾ ಕಷ್ಟ ಇದೆ ಸಾಂಗು. ನಾನು ಬರ್ದಿದ ತಕ್ಷಣ ಇಲ್ಲ ಭೂಷಣ್ ಮಾಸ್ಟರ್ ಕಂಪೋಸ್ ಮಾಡಿದ ತಕ್ಷಣ ಹಿಂಗಾಗಲ್ಲ, ಅದಿದ್ದಾವೆ ಅದ್ರದ್ದೇ ಆದ ಪ್ರೋಸೆಸ್ಗಳಿದ್ದಾವೆ ಸಾಂಗ್ನ ಹಿಟ್ ಮಾಡಬೇಕು ಅಂತ. ವೆಲ್ ಆ್ಯಂಡ್ ಫೈನ್ ಅದು ಹೇಳಿದ್ದು ತುಂಬ ಒಳ್ಳೇದಾಯಿತು. ಬಟ್ ಸಪೋರ್ಟ್ ಮಾಡಿದ್ರು, ಖಂಡಿತ ಒಂದಷ್ಟು ಪೋಸ್ಟ್ಗಳು ಹಾಕ್ಕೊಟ್ರು ಅವ್ರ ಕಡೆಯಿಂದ, ಸಪೋರ್ಟಿವ್ ಆಗಿ ನಿಂತರು. ಒಂದು ಒಳ್ಳೆ ಅಂದರೆ ಉಕ್ಲೈನೆ ಬಂಚಿಕ್ಕಿ ಬಮ್ ಅಂತ, ಮತ್ತು ಅಕ್ಕಿ ಬಾಳೆಹಣ್ಣು ಇಡ್ರಪ್ಪ ಬಾಯಿಗೆ ಟಕ್ಕಂಡು ಇಮಿಡಿಯೇಟಾಗಿ ಬಂದ್ಬಿಡುತ್ತೆ. ಸೊ ಆ ಥರ ಕೊಡಬೇಕು ಸಪೋರ್ಟ್. ಒಂದು ಹೊಸೊಬ್ರಿಗೆ ಕೊಟ್ಟಾಗಲೇ ಸಪೋರ್ಟ್. ನಾವು ಹೋಗಿ ಇದಾರಪ್ಪ ನಾ ಎಷ್ಟೊಂದು ಜನ ಈಗ ಭಟ್ರ ಕೈಯಲ್ಲಿ ಬರ್ಸ್ಬಿಟ್ಟಿದ್ದೀರಾ ಎಷ್ಟೊಂದು ಜನ. ಯಾಕಂದರೆ ಅವ್ರು ಅಂಥ ಲೆಜೆಂಡ್ರಿ ಡೈರೆಕ್ಟ್ರು ಎಷ್ಟೊಂದು ಜನ ಫ್ಯಾನ್ಸೇ ಇದ್ದಾರೆ. ಇದ್ರವರೆಗೂ ತುಂಬ ದೊಡ್ಡ ದೊಡ್ಡ ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಒಬ್ಬರು ದೊಡ್ಡ ಆಫೀಸರು, ಅವರು ನೆಕ್ಸ್ಟ್ ಟೈಮ್ ಸಿನಿಮಾ ಅವ್ರ ಜೊತೆ ಮಾತುಕತೆ ಆಗಿದೆ, ಅವ್ರು ಕೂಡ ಅವ್ರ ಫ್ಯಾನ್. ಅಂದರೆ ಅಷ್ಟು ಥಿಂಕಿಂಗಲ್ಲಿರುತ್ತಲ್ಲ ಅವ್ರು ಬಂದು ನೀವು ಹೇಳಿದ್ರಲ್ಲ ಆವಾಗಲೇ ಮಾತಿಗೆ, ಅದಕ್ಕೆ ಲಿಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೊಸೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಈ ಥರ ರಿಲೇಟ್ ಆಗುತ್ತೆ. ನಾವೇ ಮಾಡೋದ್ರ ಬದಲು ಅವ್ರ ದೊಡ್ಡ ಕೈ ಹಿಂಗೆ ಬಂದು ನಾವಿದ್ದೀರಿ ಅಂತ ಹಿಂಗೆ ಕೈ ಜೋಡ್ಸೋದಿಲ್ಲ, ಆಶೀರ್ವಾದ ಮಾಡೋದಾದರೆ ತುಂಬ ಹೆಂಗೋ ಚೆನ್ನಾಗಿರುತ್ತೆ ಇಂಡಸ್ಟ್ರಿ ಅಂತ ನನಗೆ ಅನ್ಸುತ್ತೆ. ಅಂದರೆ ಇದು ಇಂಡಸ್ಟ್ರಿ ನಾನು ಯಾವಾಗಲೂ ತುಂಬ ಪಾಸಿಟಿವ್. ಇಂಡಸ್ಟ್ರಿ ಅಂದರೆ ಯಾವಾಗಲೂ ಪಾಸಿಟಿವ್, ಮತ್ತು ಇಂಡಸ್ಟ್ರಿ ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು. ನಾವು ಅಂದರೆ ಇತ್ತೀಚೆಗೆ ಕೆಲವೊಂದು ಅದೇ ಒತ್ತಡ ಹೇರ್ತಾ ಇದ್ದೀವಿ, ತುಂಬ ಸುಮ್ಮನೆ ಚೆನ್ನಾಗಿದೆ ಅಂತ. ಅದು ಆ ರೀತಿಯಾಗಿ ಒಂದಷ್ಟು ವಿಶ್ವಾಸಗಳು ಕಳ್ಕೊಂಡಿದ್ದು ಬಿಟ್ರೆ ಈ ಇಂಡಸ್ಟ್ರಿ ಅಷ್ಟು ಬ್ಯೂಟಿಫುಲ್ ಇಂಡಸ್ಟ್ರಿ ಇನ್ನೆಲ್ಲೂ ಇಲ್ಲ, ಹೌದು, ಸಾಧ್ಯನೇ ಇಲ್ಲ. ಮತ್ತೆ ಖುಷಿಯಾಗಿ ಕೆಲಸ ಮಾಡೋ ಜಾಗ ಇನ್ನೆಲ್ಲೂ ಇಲ್ಲ ನಿಮ್ಗೆ. ನಿಜವಾಗ್ಲು ಇದ್ರಲ್ಲಿ ಪ್ರತಿಯೊಂದರಲ್ಲೂ ಖುಷಿ ಸಿಗುತ್ತೆ. ಅಂದ್ರೆ ಕ್ಯಾಮರಾಮನ್ಗೆ ಒಂದು ಒಳ್ಳೆ ಫ್ರೇಮ್ ಕ್ರಿಯೇಟ್ ಮಾಡಿದ್ರೆ ಅವ್ನ್ ಖುಷಿ ಸಿಗುತ್ತೆ, ಆರ್ಟ್ ಡೈರೆಕ್ಟರ್ಗೆ ಅದೊಂದು ಸೆಟ್ ಮಾಡೋದ್ರಲ್ಲಿ ಖುಷಿ ಸಿಗುತ್ತೆ, ರೈಟರ್ಗೆ ಅವ್ರ ಬರವಣಿಗೆಯಲ್ಲಿ ಖುಷಿ ಸಿಗುತ್ತೆ, ಮೇಕಪ್ ಮಾಡೋರ್ಗೆ ಅವ್ರ ಆರ್ಟಿಸ್ಟ್ ಚಂದ ಮೇಕಪ್ ಅಂತ. ಅಂದ್ರೆ ಪ್ರತಿಯೊಂದು ಇಂಚು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಟೀ ಕೊಡೋ ಹುಡುಗನಿಂದ ಹಿಡಿದು ಪ್ರೊಡಕ್ಷನ್, ನನ್ನ ಸಿನಿಮಾ ನಾನು ಅವ್ರಿಗೆಲ್ಲ ತಿಂಡಿ ಕೊಟ್ಟಿದ್ದೀನಿ, ನಾನು ಊಟ ಕೊಟ್ಟಿದ್ದೀನಿ ಅನ್ನೋದ್ರಿಂದ ಹಿಡಿದು ಈ ಎಲ್ಲವೂ ಖುಷಿ ಪಟ್ಕೊಂಡು ಮಾಡುವಂತ ಕೆಲಸ. ಸೊ ಇಲ್ಲಿ ಅಂದ್ರೆ ನೆಗೆಟಿವ್ಗಳನ್ನೋದಕ್ಕಿಂತ ಅಂದ್ರೆ ನಾವು ಮಾತಾಡ್ತಿರೋದೆಲ್ಲವೂ ಈ ಸ್ವಾಭಾವಿಕವಾಗಿ ಹುಟ್ಕೊಂಡಿರುವಂತ ಸಮಸ್ಯೆಗಳಿವು. ಮೇ ಬಿ ಈ ಸಿನಿಮಾ ಹಿಟ್ಟಾಗಿ ನೀವು ಸೂಪರ್ ಸ್ಟಾರ್ ಆದ್ಮೇಲೆ ನಿಮ್ಮ ಹತ್ರಕ್ಕೆ ಯಾರಾದ್ರೂ ಬಂದಾಗ್ಲೂ ಹಿಂಗ ಆಗ್ಬೋದೋ ಏನೋ, ಅದು ಇಂಟೆನ್ಷನ್ ಹಂಗಾಗಿರಲ್ಲ. ಈಗ ನೀವು ಹೇಳಿದ್ರಲ್ಲ ಅಲ್ಲಿವರೆಗೂ ಹೋಯ್ತೋ ಇಲ್ವೋ ಗೊತ್ತಿಲ್ಲ ಸರ್, ಮಧ್ಯೆ ಇರೋದೇ ಎಷ್ಟೋ ವಿಷಯಗಳು ಕೆಲವರು ರೀಚ್ ಆಗಲ್ಲ. ರೀಚ್ ಆಗೋಕ್ಕಿಂತ ಮೊದಲು ಅಂದ್ರೆ ತಪ್ಪು ಅಭಿಪ್ರಾಯಗಳು ಯಾವಾಗ್ಲೂ ಒಬ್ಬ ಮನುಷ್ಯನ ಹತ್ರ ನೇರವಾಗಿ ನೀವು ಮಾತಾಡ್ಬೇಕು, ಇಲ್ಲ ನೀವು ಭೇಟಿ ಮಾಡಿ ಅನುಭವ ಆಗ್ಬೇಕು, ಇಲ್ಲ ನೀವು ಮಾತಾಡೋ ಅನುಭವ ಆಗ್ಬೇಕು. ಆಗ ಮಾತ್ರ ಅವ್ರನ್ನ ಡಿಫೈನ್ ಮಾಡಕ್ಕಾಗತ್ತೆ ಇವ್ರು ಸರಿ ಇಲ್ಲ ಅಂತ. ಇಲ್ಲ ಅಂದ್ರೆ ಇದು ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ನಾವ್ ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ, ಯಾರೋ ಒಬ್ರು ಹೇಳಿರೋದನ್ನ ಕೇಳಿ ನಮ್ಮನ್ನ ದ್ವೇಷಿಸೋದಕ್ಕೆ ಶುರು ಮಾಡಿರ್ತಾರೆ, ನಾವಂದ್ರೆ ಇಷ್ಟ ಇಲ್ಲ ಅನ್ನೋದಕ್ಕೆ ಶುರು ಮಾಡಿರ್ತಾರೆ. ಅವ್ರನ್ನ ಮೀಟ್ ಮಾಡಿ ಮಾತಾಡೋರ್ಗು ಆ ವಿಷಯಗಳು ಅವ್ರಿಗೆ ಗೊತ್ತೇ ಇರಲ್ಲ. ಓ ಇಂಥ ಮನುಷ್ಯ ನಾನು ತಪ್ಪು ತಿಳ್ಕೊಂಡಿದ್ದಲ್ಲ ಅಂತ. ಅದು ಯಾರೋ ಒಬ್ಬ ಮಾತಾಡ್ತಾನಲ್ಲ ಅವನು ಕೂಡ ನೆಟ್ಟಿಗೆ ಅವ್ನು ತಿಳ್ಕೊಂಡಿರಲ್ಲ, ಅವನಲ್ಲಿ ಒಂದು ಅಸೂಯೆ ಇರುತ್ತೆ. ಆ ಅಸೂಯೆಯಿಂದ ಅವನ ಬಗ್ಗೆ ಅವ್ನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾನೆ. ಅವ್ನ ಇಂಟೆನ್ಷನ್ ಅಲ್ಲ, ಅವನ ಒಳಗಿರೋ ಅಸೂಯೆ ಅದಷ್ಟೇ. ಬಟ್ ಆ ಅಸೂಯೆ ಈ ಪಾಪ ಎಷ್ಟು ದೊಡ್ಡದಾಗಿ ಪರಿಣಾಮ ಬೀರುತ್ತೆ ಅವ್ರ ಮೇಲೆ, ಇಬ್ಬರಿಗೂ ಲಾಸೆ ಅದು. ಸೊ ಅಂಥದ್ದೊಂದಷ್ಟು ಅಸೂಯೆಗಳು ತುಂಬಾ ಇದೆ. ಅದು ಹೋಗ್ಬೇಕು. ಫಸ್ಟ್ ಎಲ್ಲರೂ ಪ್ರೀತಿಯಿಂದ ಅಂದ್ರೆ ಏನಂತಾರೆ ಒಂದೇ ಆಶಯ ಇರ್ಬೇಕು ಎಲ್ಲರಿಗೂ, ಅವಾಗ ಎಲ್ಲವೂ ಸರಿ ಇರುತ್ತೆ. ಈಗ ನಂದಾಗ್ಲಿ ಇನ್ನೊಬ್ರದಾಗ್ಲಿ ಸಿನಿಮಾ ಚೆನ್ನಾಗಾಗ್ಬೇಕು ಅಂತ ಬಯಸೋದೇನೆ ಒಳ್ಳೆತನ, ಅದ್ರಿಂದನೇ ಶುರು ಆಗುತ್ತೆ ಎಲ್ಲವೂ. ಎಕ್ಸಾಕ್ಟ್ಲಿ ನಂದು ಮಾತ್ರ ಚೆನ್ನಾಗ ಹೌದಾ ಇವಾರ ಅದ್ ಬಂತ ಹೆಂಗೆ ಹೋಯ್ತಂತೆ, ಇನ್ನ ರೆಸ್ಪಾನ್ಸ್ ಆಲ್ರೆಡಿ ಇವರು ಬಾಯಿಂದ ಅವ್ರು ಏನು ಹೇಳಿರಲ್ಲ, ಆಪೋಸಿಟ್ ಫೋನ್ ಮಾಡಿ ನೋಡ್ತಾರಂತೆ ಶೋ ಮಾರ್ನಿಂಗ್ ಶೋ ಹೆಂಗೆ ಏನ್ ಜನ ಇಲ್ವಂತೆ ಹೋಯ್ತಂತೆ. ಇನ್ನು ಅವ್ನ ಆಪೋಸಿಟ್ ಅವ್ನು ಏನು ಮಾತಾಡಿರಲ್ಲ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆ ಥರದ್ದೊಂದು ಟಾಕ್ಸ್ ಮಾಡೋ ಲೆವೆಲ್ಗೆ ಅಸೂಯೆ ಶುರು ಆಗ್ಬಿಟ್ಟಿದೆ. ಆಮೇಲೆ ಧೈರ್ಯ ಜಾಸ್ತಿ ಸರ್ ಅವರಿಗೆಲ್ಲ, ಡೈರೆಕ್ಟ್ ಆಗಿ ಕೇಳ್ತಾರಲ್ಲ ಧೈರ್ಯ, ಹೊಡಿಯಲ್ಲ ಅಂತನಾ ಅಥವಾ ವಾಪಸ್ ಇನ್ನು ರಿವರ್ಸ್ ಮಾತಾಡಲ್ಲ ಅಂತನಾ, ಅವ್ರ ಇಂಟೆನ್ಷನ್ ಅರ್ಥ ಆಗಲ್ಲ. ಬಟ್ ಧೈರ್ಯ ನಾನು ಕೇಳ್ಬೋದು, ಏನ್ ಮೇಡಮ್ ಇನ್ನು ಮಕ್ಳು ಮಾಡ್ಕೊಂಡಿಲ್ವಾ, ಡೈರೆಕ್ಟ್ ಆಗಿ ಕೇಳ್ತಾರೆ. ಎಷ್ಟು ಧೈರ್ಯ ಗುರು ನಿನಗೆ ನನ್ನ ಪರ್ಸನಲ್ ಬಗ್ಗೆ ಕೇಳಕ್ಕೆ, ಯಾವನ್ ನೀನು, ಹೂ ಆರ್ ಯು, ನೀ ಬಂದಿದ್ಯಾ ಎಲ್ಲೋ ಪಬ್ಲಿಕಲ್ಲಿ ಸಿಕ್ಕಿದ್ಯಾ, ನಿನ್ನಂಗೆ ನಾನು ತೆರೆ ಮೇಲೆ ಅಷ್ಟೇ ಆರ್ಟಿಸ್ಟು, ಹೊರಗಡೆ ಬಂದರೆ ಕಾಮನ್ ಪರ್ಸನ್ನೇ ನಾನು, ನೀನೇನು ತಿಂತೆ ನಾನು ಅದನ್ನು ತಿನ್ನೋದು,
ಗಿವ್ ರೆಸ್ಪೆಕ್ಟ್. ನನಗೂ ಅನ್ಸುತ್ತೆ, ನಾನು ಇದೇ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ, ಅವ್ರು ಬಿದ್ದು ನಗಾಡ್ಬಿಡ್ತಿದ್ವಿ. ಏನಂದರೆ ನನಗೂ ಅನ್ಸುತ್ತೆ, ಯಾವುದೋ ಒಂದು ಪೋಸ್ಟ್ ನೋಡಿದಾಗ ಇದು ನಿನ್ನ ಹೆಂಡ್ತಿನೇನಾ ಇಲ್ಲ ಬೇರೆಯವ್ರ ಹೆಂಡ್ತಿನ ಜೊತೆ ನಿಂತಿದ್ಯಾ ಅಂತ ನನಗೂ ಅನ್ಸುತ್ತೆ. ಆ ಸೈಡ್ ಆಫ್ ನೆಗೆಟಿವಿಟಿ ಮೈಂಡ್ ನನಗೂ ಇದೆ, ನನಗೂ ಆ ಬ್ರೈನ್ ಇದೆ, ನನಗೂ ಆ ಥಿಂಕಿಂಗ್ ಕೆಪಾಸಿಟಿ ಇದೆ. ಬಟ್ ಏನಕ್ಕೆ ನಾವು ಹಂಗೆ ಮಾತಾಡಲ್ಲ ಅಂತ ಅಂದರೆ ಗೊತ್ತು, ಈಗ ನನಗೆ ಯಾರಾದರೂ ಮಾತಾಡ್ಬಿಟ್ರೆ ನಾನು ಅವ್ರಿಗೆ ಮಾತಾಡಿದ್ರೆ ನನಗೆ ರಿವರ್ಸ್ ಆಗುತ್ತೆ, ಕರ್ಮ ರಿಟರ್ನ್ಸ್ ಅನ್ನೋದಿದೆ ಅಲ್ವಾ. ಆ ಭಯ ನಿನಗೆ ಯಾಕಿಲ್ಲ? ಅಷ್ಟು ರಾಜಾರೋಷವಾಗಿ ಆರ್ಟಿಸ್ಟ್ ಅಂದ ತಕ್ಷಣ ಏನು ಬೇಕಾದರೂ ಪ್ರಶ್ನೆ ಕೇಳ್ತೀಯಾ, 4 ಜನ ಇದ್ದಾರೆ ಅಂತಲೂ ನೋಡಲ್ಲ, ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ನಿನಗೆ ಗೊತ್ತಿಲ್ಲ, ಹೆಂಗೆ ಮಾತಾಡ್ತೀಯ ಗುರು, ಏನು ಧೈರ್ಯ ನಿನಗೆ ಅಷ್ಟೊಂದು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಅಂದರೆ ನಾವೇ ಅಷ್ಟು ಈಸಿಯಾಗಿ ಸಿದ್ವಾಗಿ ಸಿಕ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ಬೇರೆ ಯಾರಿಗೂ ಮಾತಾಡಲ್ಲ. ನಂದೇ ಒಂದು ವಿಡಿಯೋ, ಇವಾಗ ನಾವು ಇಷ್ಟೆಲ್ಲ ಮಾತಾಡಿದ್ದೀವಲ್ಲ, ಇದಕ್ಕೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆ ಥರದ್ದು. ಫಸ್ಟ್ ಆಫ್ ಆಲ್ ಒಂದು ಕಮೆಂಟ್ ಬರುತ್ತೆ, ಇವಳನ್ನ ಯಾಕೆ ಕೂರ್ಸ್ಕೊಂಡಿದ್ದೀರಾ, ಯಾವ ದೊಡ್ಡ ಆರ್ಟಿಸ್ಟ್ ಅಂತ ಬರುತ್ತೆ, ಅದು ಬೇರೆ ವಿಷಯ. ಅಂತವು ಸಾವು ಬರ್ತಾವ ನನಗೆ. ಒಂದು ಅದರಲ್ಲಿ ಅವ್ರ ಹೆಸರಿರಲ್ಲ, ಮುಖನೂ ಇರಲ್ಲ, ಅವ್ರ ಹೆಸರಿನ ಧೈರ್ಯ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದೀನಿ, ಧೈರ್ಯ ಯಾರು ಆ ಥರ ಮಾಡಲ್ಲ ಸರ್. ಇಲ್ಲ ಸರ್, ಎದುರುಗಡೆ ಬಂದು ಕೇಳೋರು ಡೈರೆಕ್ಟ್ ಆಗಿ ಮುಖಾಮುಖಿನೂ ಹಿಂಗೆ ಕೇಳ್ತಾರೆ ಸರ್. ನಾ ಅದಕ್ಕೆ ಹೇಳ್ತಿರೋದು ಎಷ್ಟು ಧೈರ್ಯ ಆ ತರದವ್ರಿಗೆ, ಎಷ್ಟು ಧೈರ್ಯ ನಿಮ್ಗೆ ಆ ಪಬ್ಲಿಕ್ ಅಲ್ಲಿ ನಾನು ನಿಮ್ಗೆ ಏನು ಅನ್ನಲ್ಲ ಅಂತನಾ, ಅಥವಾ ಅಕಸ್ಮಾತ್ ನೀವು ಫಸ್ಟ್ ಆಫ್ ಆಲ್ ಬಂದ್ ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡಿ, ವಾಪಸ್ ಎಲ್ರ ಮುಂದೆ ಅವ್ರು ಜೋರಾಗಿ ಅಂದ್ರೆ ನನಗೆ ಹೆಂಗಾಗತ್ತೆ ಅಂತ ನೀವು ಯೋಚನೆ ಮಾಡಿ. ಆವಾಗ ನನಗೆ ಹೆಂಗಾಗತ್ತೆ ಅಂತ ನಿಮಗ್ ಗೊತ್ತಾಗತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಕೆಲವೊಂದು, ನಾಟ್ ಆಲ್. ಬಟ್ ಓಕೆ, ಅದನ್ನೇ ಆನ್ಸರ್ ಮಾಡಲ್ಲ. ಆನ್ಸರ್ ಮಾಡ್ತಿದ್ರೆ ಅದು ಅವಮಾನ ತಾನೆ ನಿಮ್ಗೆ. ಅದಕ್ಕಿಂತ ಅವಮಾನ ಬೇಕಾ? ತಿರುಗು ನೋಡ್ತಾ ಇದ್ರೆ ಅವ್ರನ್ನ ಮಾತಾಡಿಸಿದೆ, ತಿರುಗು ನೋಡ್ಲಿಲ್ಲ ಅವಳು ಅಂತ ಅನ್ನೋದೂನು ಅವಮಾನನೇ ತಾನೆ. ಅಂದ್ರೆ ನೀವ್ ಹೇಳ್ತಿರೋದು ಪಬ್ಲಿಕ್ ಈ ತರದ್ ಬಂದು ಮಾತಾಡಿಸೋದು, ಪಬ್ಲಿಕ್ ಅಲ್ಲಿ ಹಂಗ್ ಮಾತಾಡಿಸ್ತಾರೆ ಸರ್. ಯೂಶಲಿ ಮರ್ಯಾದೆ ಅನ್ನೋದೇ ಇಲ್ಲ. ರೆಸ್ಪೆಕ್ಟಿಂಗ್ಸ್ ಕೊಡಿ ಅಂತ ನಾನು ಯಾರಿಗೆ ಆಗ್ಲಿ, ಒಬ್ಬ ಹ್ಯೂಮನ್ ಬೀಯಿಂಗ್ಗೆ, ನಾನು ಆರ್ಟಿಸ್ಟ್ ಅಂತ ಕೊಡಿ ಅಂತ ಅಲ್ಲ, ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದ್ ಮರ್ಯಾದೆ ಕೊಡಿ ಎಲ್ರಿಗೂ ಅಷ್ಟೇ. ನಿಜ, ತುಂಬಾ ಹರ್ಟ್ ಆಗುತ್ತೆ. ರಫ್ ಅಂಡ್ ಟಫ್ ಆಗಿ ಇರ್ಬೇಡಿ, ಅದ್ ಚೆನ್ನಾಗ್ ಅನ್ಸಲ್ಲ. ಅದ್ ನಮ್ ಸಂಸ್ಕೃತಿ ಅಲ್ಲ. ಅದಕ್ಕೆ ಬೇರೆ ಯಾವ್ದೋ ಊರಲ್ಲಿ ಇದ್ದಿದ್ರೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ನಮ್ಮೂರವ್ರು ಹಂಗಲ್ವಲ್ಲ, ನಮ್ಮೂರವ್ರು ಹಂಗಿರ್ಲಿಲ್ವಲ್ಲ, ಯಾಕೆ ಬದ್ಲಾಗ್ಬೇಕು ನಾವು ಬೇರೆಯವ್ರಿಗೋಸ್ಕರ? ಅಲ್ಲ, ಅಂತವ್ರಿಗೆ ಅಲ್ಲಲ್ಲೇ ಕೊಟ್ಬಿಡ್ಬೇಕಲ್ಲ ಆಗಿದ್ದಾಗ್ಲಿ ಅಂತ. ಇಲ್ಲ, ನಾನ್ ಕೊಡ್ತೀನಿ ಸರ್, ಅದ್ ಬೇರೆ ವಿಷಯ. ತುಂಬಾ ಜನ ಅನ್ಸ್ಕೊಬಿಟ್ಟವ್ರೆ ಪಾಪ ನನ್ನ ಹತ್ರ. ಅದಕ್ಕೆಲ್ಲ ರಿವರ್ಸ್ ಕೊಟ್ಟಿದ್ದೀನಿ. ಕಮೆಂಟ್ ಅಲ್ಲೂ ಕೊಟ್ಟಿದ್ದೀನಿ ಎಷ್ಟೋ ಸತಿ. ಕಮೆಂಟ್ ಅಲ್ಲ, ಅದ್ರ ಮುಖ ತೋರಿಸಿ. ನಾನು ಒಂದ್ಸತಿ ಲಾಸ್ಟ್ ಹಂಗೆ ಆಯ್ತು, ಗಂಡ ಹೆಂಡತಿ ಮತ್ತೆ ಮಕ್ಳು ಫೋಟೋ ಎಲ್ಲ ಹಾಕಿ ಒಂದು ಪ್ರೊಫೈಲ್ ಇದೆ ಸರ್ ಅವನು. ಅವನು ಯಾವುದೋ ಒಂದು ಮೂವಿ ಪ್ರಮೋಷನ್ ಸಮಥಿಂಗ್ ಹಿಂಗೆಲ್ಲ ಕಂಟಿನ್ಯೂಸ್ ಆಗಿತ್ತು ಇದೇ ತರ. ಈಗ ನಿನ್ನೆ ಹೆಂಗೆ ಇಂಟರ್ವ್ಯೂಸ್ ಆಯ್ತು, ಆಮೇಲೆ ಕಾಲೇಜ್ ಆಯ್ತು, ಹಿಂಗೆ ಬ್ಯಾಕ್ ಟು ಬ್ಯಾಕ್ ರೀಲ್ಸ್ ಹೋಗ್ತಿರುತ್ತಲ್ಲ, ಅದನ್ನ ನಂಗೆ ಕೊಲಾಬ್ ಕೊಡ್ತಾನೆ. ನಾನು ಕೊಲಾಬ್ ಅಕ್ಸೆಪ್ಟ್ ಮಾಡಿರ್ತೀನಿ. ಸೊ ನನ್ನ ಅಕೌಂಟಲ್ಲಿ ನನ್ನ ಪ್ರೊಫೈಲಲ್ಲಿ ಇರುತ್ತದು ಪ್ರತಿಯೊಂದು, ನಾನು ಏನೇನು ಮಾಡಿದೆ ಅಂತ. ಅಲ್ಲ, ನೀನು ನಿನ್ನೆಯಿಂದ ಇಷ್ಟೊಂದು ಬ್ಯುಸಿ ಇದೆಯಲ್ಲ, ಈ ಬ್ಯುಸಿ ಎಲ್ಲ ಬಿಟ್ಬಿಟ್ಟು ಗಂಡನ ಜೊತೆ ಇದ್ದಿದ್ರೆ ಇಷ್ಟೊತ್ತಿಗೆ ಮಕ್ಕಳಾಗಿರೋದು ಅಂತ ಡೈರೆಕ್ಟಾಗಿ ಹಾಕಿದ್ದ ಅವನು. ಆಯ್ತಾ, ನಾನು ಯೂಶಲಿ ನೀವು ಹೇಳ್ದಂಗೆ ಮುಖ ಗೀಕ ಎಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಲ್ಲ. ಒಂದು ಫೇಸ್ ಇತ್ತು, ಪ್ರೊಫೈಲ್ ಇತ್ತು. ನಾನೇನ್ ಮಾಡಿದೆ, ಪಟ್ ಅಂತ ಅವ್ರ ವೈಫ್ಗೆ ಹೆಂಗಿದ್ರು ಟ್ಯಾಗ್ ಮಾಡಿರ್ತಾನಲ್ವಾ, ಪ್ರತಿಯೊಬ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಈಗ ಅವ್ರ ವೈಫ್ಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿದೆ, ಮ್ಯಾಮ್ ನಿಮ್ಮ ಹಸ್ಬೆಂಡ್ ಈ ತರ ಮೆಸೇಜ್ ಮಾಡಿದ್ದಾರೆ, ನಿಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ, ಇದು ಸರಿನಾ ಕೇಳಿ. ಆಕ್ಚುಲಿ ನಿಮಗೆ ಮಗ ಇದ್ದಿದ್ರೆ ನಾನು ತಲೆ ಕೆಡ್ಸ್ಕೊಳ, ಮಗಳಿದ್ದಾಳೆ, ನಿಮ್ ಮಗಳಿಗೆ ಹಂಗಂದ್ರೆ ಇಲ್ಲ, ನಿನಗೆ ನಾನು ಏನಾರ ಅಂದ್ರೆ ಇದು ಸರಿನಾ? ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ರೆ ಚಂದ. ಇದು ನಾನು ಬೇರೆ ಲೆವೆಲ್ಗೆ ತಗೊಂಡೋಗಿ ನನಗೇನಾರ ತಲೆ ಕೆಟ್ಟು, ನಿಮ್ ಯಜಮಾನ್ರ ಗ್ರಾಚಾರ ತಲೆ ಕೆಟ್ಟು ನಾನೇನಾರ ಸೈಬರ್ ಕ್ರೈಮಿಗೆ ಹೋಗಿ ಕಂಪ್ಲೇಂಟ್ ಏನಾದ್ರು ಮಾಡಿದ್ರೆ ನೀವು ಸ್ಟೇಷನ್ ಮೆಟ್ಲೆ ಹತ್ಬೇಕಾಗತ್ತೆ. ಇಸ್ ದಟ್ ಓಕೆ ಅಂತಾನೆ ಕೇಳಿದೆ. ಇಲ್ಲ ಮ್ಯಾಮ್, ಸಾರಿ ಮ್ಯಾಮ್, ನಿಮ್ಮ ಎಲ್ಲ ಸೀರಿಯಲ್ಸ್ನು ನೋಡಿದ್ದೀನಿ. ಅವರು ಸೀರಿಯಲ್ ಸ್ವಲ್ಪ ಜಾಸ್ತಿ ನೋಡೋದ್ರಿಂದ ಮಂಗಳಗೌರಿ ಎಲ್ಲ ನೋಡ್ತಿದ್ರಂತೆ. ಸೊ ಅದನ್ನ ತುಂಬಾ ನೋಡ್ತೀನಿ ಮ್ಯಾಮ್, ಐ ಆಮ್ ಸೋ ಹ್ಯಾಪಿ ವಿತ್ ಯು, ಸೋ ಸಾರಿ, ನಾನು ಅದನ್ನ ಒಂದ್ಸತಿ ವಿಚಾರಿಸ್ತೀನಿ ಅಂತ ಹೇಳಿದ್ರು. ಹಂಗೆ ಎಲ್ಲಿ ಹಾಕೊಡ್ಬೇಕು ಅಲ್ಲಿ ಹಾಕೊಟ್ರೆ ಚೆನ್ನಾಗಿರುತ್ತೆ ಅಲ್ವಾ? ಮನೇಲಿ ಯಾರು ಯಜಮಾನ್ರು? ಯಜಮಾನ ಅಲ್ಲ, ಯಜಮಾನಿ. ಸೊ ಹಂಗೆ ಆದ್ರದ್ದು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಆದ ತಕ್ಷಣ ಅಷ್ಟು ಅವರು ಏನೋ ಸ್ಕ್ರೀನ್ ಮೇಲೆ ಅವರು ಹಾಕಿದ್ದಾರೆ ಅಥವಾ ಸ್ಕ್ರೀನ್ ಮೇಲೆ ಏನೋ ಒಂದು ಪಾತ್ರಕ್ಕೆ ಹಂಗ್ ಮಾಡಿದಾರೆ ಅಂದ ತಕ್ಷಣ ಅಂದ್ರೆ ಅವ್ರು ಅಷ್ಟು ಈಸಿಯಾಗಿ ತಗೊಳಂಗಿಲ್ಲ. ಎಷ್ಟು ಹೆಂಗ್ ತಗೊಳ್ತಾರೆ ಅಂತ ಅದೇ ಸರ್, ನಾವಿನ್ನ ಅಷ್ಟು ಈಸಿಯಾಗಿ ಹೆಂಗ್ ತಗೊಂಡಿದ್ದೀರಾ ನೀವು? ಮನೆ ಮಕ್ಳ ತರ ತಗೊಳೋದು ಓಕೆ, ಪಾಸಿಟಿವ್ ಆಗಿ ಎಷ್ಟನ್ನ ತಗೊಳ್ಳಿ. ಇನ್ನು ದಿನ ಸೀರಿಯಲ್ ಅಲ್ಲಿ ಬರ್ತಿಲ್ಲಮ್ಮ, ದಿನ ಟಿವಿಲ್ ಬರ್ತಿಲ್ಲಮ್ಮ. ಸಮಾಜದಲ್ಲಿ ಅಸೂಯೆ ಶುರು ಆಗ್ಬಿಟ್ಟಿದೆ, ತುಂಬಾ ಅಸೂಯೆ ಶುರು ಆಗ್ಬಿಟ್ಟಿದೆ. ಅಂದ್ರೆ ಅದೇ ವಿಚಾರವಾಗಿ ಈ ನೆಗೆಟಿವ್, ನಿಮ್ಗೆ ಅಷ್ಟು ನೆಗೆಟಿವ್ ಸರೌಂಡಿಂಗ್ ಆಗ್ಬಿಟ್ರೆ ಒಂದು ಪಾಸಿಟಿವ್ ಕೂಡ ಮರೆ ಆಗ್ಬಿಡುತ್ತೆ. ಅಷ್ಟು ಪಾಸಿಟಿವ್ ಇದ್ರೆ ನೆಗೆಟಿವ್ ಮರೆ ಆಗೋಗುತ್ತೆ. ಈಗ ನಮ್ಮ ಇಂಟರ್ವ್ಯೂ ನಲ್ಲಿ ಇಷ್ಟೆಲ್ಲ ಮಾತಾಡ್ತವಲ್ಲ,
ಸುಷ್ಮಿತಾ ಹೇಳಿದ್ ಪಟ್ಟ ಹಿಂಗ್ ಕೇಳಿಸ್ಕೊಂತಾರೆ, ಈಗ ಹಿಂಗ್ ನೋಡ್ತಾರೆ, ಏನ್ ಸಮಥಿಂಗ್ ಯಾಕಂದ್ರೆ ಅವ್ರ ಬಗ್ಗೆನೇ ತಾನೇ ಹೇಳ್ತಾರೆ. ಅಂದ್ರೆ ಈ ನೆಗೆಟಿವಿಟಿ ಅನ್ನೋ ತರದ್ ಒಂದ್ ಇರುತ್ತಲ್ಲ, ಅದು ಬೇಗ ಕಿವಿ ಕೊಡ್ತಾರೆ, ಬೇಗ ಕಣ್ಣಲ್ಲಿ ಎಳಿಸ್ತಾರೆ. ನೀವು ಅದೇ ಪಾಸಿಟಿವ್ ಆಗಿ ಮಾತಾಡಿ, ಮೋಟಿವೇಶನ್ ಮಾತಾಡಿ, ಏನೋ ಒಂದು ಇನ್ಸ್ಪೈರ್ ಆಗಿ ಮಾತಾಡಿ, ಅದು ತುಂಬಾ ಕಡಿಮೆ ಜನ ಕೇಳಿಸ್ಕೊಳ್ಳೋದು. ಏನೋ ಏನ್ ಫಿಲಾಸಫಿ ಹೇಳ್ತಾವ ನೀನು, ಏನ್ ಕುಯ್ತಾನೆ, ಇನ್ನೊಂದು ದೊಡ್ಡಿದ, ಈ ತರನೇ ನೋಡ್ತಾರೆ. ಅನುಭವಗಳನ್ನ ಹಂಚ್ಕೊಳ್ಳೋದು ನಮ್ ಶೋರಲ್ಲಿ ಇದು ಸೀರಿಯಸ್ ಏನಲ್ಲ, ಬಟ್ ಮ್ಯಾಚ್ ಆಗುತ್ತೆ ಇದೊಂದು ಟಾಪಿಕ್ಗೆ. ನಮ್ ಶೋರಲ್ಲಿ ಗಂಡ ಹೆಂಡತಿ ಅಂದ್ರೆ ಹೀಗಿರ್ಬೇಕು, ಹಾಗಿರ್ಬೇಕು, ಇನ್ಸ್ಪಿರೇಷನಲ್ ಆಗಿರ್ಬೇಕು, ಆಮೇಲೆ ಹೆಂಗೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಸಪೋರ್ಟಿವ್ ಆಗಿರ್ತಾರೆ, ಹೇಗೆ ಒಬ್ರನ್ನೊಬ್ರು ಗಿಫ್ಟ್ಸ್ ನ ಕೊಡ್ತಾರೆ, ಹೀಗೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಬೇಕು. ಅದೇ ಗಿಫ್ಟ್ ಅನ್ನು ಜಗಪ್ಪ ಮನೇಲೂ ಕೊಡ್ತಿದ್ದ. ಅದು ಸ್ಟೇಜ್ ಮೇಲೆ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದ್ 4 ಜನಕ್ಕೆ ಇನ್ಸ್ಪೈರ್ ಆಗ್ಲಿ ಅಂತಾನೆ ಕೆಲವೊಂದು ಟೈಟಲ್ಗಳನ್ನ ಇಡ್ತೀವಿ ನಾವು, ಕೆಲವೊಂದು ಶೋಗಳನ್ನ ನಾವು ತರಿಸ್ತೀವಿ. ಒಂದು ಅದರಿಂದ ನೀವು ಎಂಟರ್ಟೈನ್ಮೆಂಟ್ ತಗೋತೀರಾ, ನಾವು ಊಟ ತಿಂತೀವಿ, ಅಷ್ಟೇ ಸಿಂಪಲ್, ಬೇರೇನಿಲ್ಲ. ಹಿಂಗೆ ಪಾಸಿಟಿವ್ ಆಗೆಲ್ಲ ಹೋಗ್ತಾ ಇತ್ತು ಒಂದ್ ಶೋ. ಒಂದು ಎಪಿಸೋಡ್ ಅಂತ ಮಾಡಿದ್ರು ಸಿಕ್ಕಾಪಟ್ಟೆ ನೆಗೆಟಿವಿಟಿ ಅನ್ನೋ ತರ ಎಪಿಸೋಡ್. ಅಂದ್ರೆ ಈಗ ಇಷ್ಟು ದಿವಸ ನೀವು ಪಾಸಿಟಿವ್ ಆಗಿ ತೋರಿಸಿದ್ದೀರಾ ಗಂಡ ಹೆಂಡತಿ ಹೇಗಿರ್ಬೇಕು ಅಂತ. ಅಕಸ್ಮಾತ್ ನಿಮ್ಮಲ್ಲೂ ಬಿರುಕಿರುತ್ತೆ, ನಿಮ್ಮಲ್ಲೂ ಜಗಳಗಳಿರುತ್ತೆ, ಅಕಸ್ಮಾತ್ ನೀವೇನಾದ್ರೂ ಶೇರ್ ಮಾಡ್ಬೇಕು ಅಂತ ಅನ್ಸಿದ್ರೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅಷ್ಟೇ ಅಂದಿದ್ದು. ಅವ್ರೇನಂತ ಏನು ಫೋರ್ಸ್ ಏನ್ ಮಾಡಕ್ ಹೋಗಿಲ್ಲ, ನಿಮ್ ಇಷ್ಟ ಆ ತರದ. ಅಂದ್ರೆ ಕೆಲವೊಂದು ಡಾನ್ಸ್ ಅಂತ ಬಂದಾಗ ಲೈಕ್ ಪ್ರಾಕ್ಟೀಸ್ ಇರುತ್ತೆ ಸರ್, ಅವರು ನಮ್ಗೆ ಪ್ರಾಕ್ಟೀಸ್ ಅಂತ ಕೊಡ್ತಾರೆ, ಅದಕ್ಕೊಂದು ಜಾಗ ಕೊಡ್ತಾರೆ, ಕೊರಿಯೋಗ್ರಫಿ ಕೊಡ್ತಾರೆ. ಸಿಂಗಿಂಗ್ ಅಂತ ಇರುತ್ತೆ, ಅದಕ್ಕೊಂದು ಜಾಗ ಕೊಡ್ತಾರೆ, ಇದ್ ಮಾಡ್ತಾರೆ. ಗೇಮ್ ಅಂತ ಇದ್ರೆ ಗೇಮ್ ಇದೆ ಕಂಡ್ರೋ, ಇಂಥ ಬಟ್ಟೆ ಹಾಕೊಂಡ್ ಬಂದ್ಬಿಡಿ, ನೀರೆಲ್ಲ ಇರುತ್ತೆ ಅಂತ ಆತರ ಹೇಳ್ತಾರೆ. ಇನ್ ಕೆಲವೊಂದು ಗಿಫ್ಟ್ಸ್ ಅಂತಿದ್ರೆ, ಏನಾದ್ರು ಗಿಫ್ಟ್ಸ್ ಕೊಡ್ಬೇಕಂತಿತ್ತ, ಹೇಳಿದ್ರೆ ನಾವ್ ತರಿಸ್ತೀವಿ, ಇಲ್ಲ ನೀವೇನಾದ್ರು ತರ್ತೀರಾ, ಯಾರನ್ನಾದ್ರೂ ಕರೆಸ್ತೀರಾ ಅಂತೆಲ್ಲ ಕೇಳ್ತಾರೆ. ಅವತ್ತಿನ ದಿವಸ, ಆ ವಾರ ಹಿಂದಿನ ದಿವಸವರೆಗೂ ಏನೂ ಹೇಳಿಲ್ಲ. ಈ ವಾರ ಏನ್ ರೆಡಿ ಆಗ್ಬೇಕು, ನೀವು ಸಡನ್ ಆಗಿ ಶೂಟ್ ಅನ್ಬಿಟ್ರೆ ಏನ್ ರೆಡಿ ಮಾಡ್ಕೊಳ್ಳೋದು, ಸಡನ್ ಆಗಿ ಏನು ಆಗಲ್ಲ, ಪ್ಲೀಸ್ ಹೇಳಿ ಅಂತ, ಒಂದ್ ಸರ್ಪ್ರೈಸ್ ಇದೆ, ಇರಿ ಅಂತ ಅನ್ಬಿಟ್ಟು ಅವತ್ತಿನ ದಿವಸ ಬೆಳಗ್ಗೆ ಹೋಗ್ತೀವಿ. ಸರ್ಪ್ರೈಸು ಏನಂದ್ರೆ, ನಿಮ್ಗೆ ಏನೇನ್ ಅನ್ಸುತ್ತೆ, ಬೈಬೇಕು ಅನ್ಸಿದ್ರೆ ಬೈಕೊಳ್ಳಿ, ಜಗಳ ಮಾಡ್ಬೇಕನ್ಸಿದ್ರೆ ಜಗಳ ಮಾಡ್ಕೊಳ್ಳಿ, ಮುದ್ದಾಡ್ಬೇಕಾ ಅದನ್ನು ಮಾಡ್ಕೊಳ್ಳಿ ಅಂತ ಸ್ಟೇಜಿಗೆ ಬಿಟ್ಬಿಟ್ರು. ಗಾಡ್, ಹೆಂಗೆ ಇದನ್ನ ಹ್ಯಾಂಡಲ್ ಮಾಡೋದು ಅಂತ ಅನ್ಬಿಟ್ಟು ನಾವು ಅದ್ರದ್ದು ಪ್ರೋಮೋ ಫಸ್ಟ್ ಬಿಟ್ರು ಸರ್. ಪ್ರೋಮೋ ಬಿಟ್ರು, ಎಲ್ಲ ಒಂಥರ ಡಾಮ್ ಡೂಮ್ ಡಸ್ಟ್ ಪುಷ್ಕೊಂಡ್ ಕೊಟ್ಟಾರೋ ಅನ್ನೋ ಥರ, ಅಂದ್ರೆ ಏನೋ ಬಿರುಗಾಳಿ ಎಬ್ಸಿದ್ದಾರೆ, ಇವ್ ಮೋಸ್ಟ್ಲಿ ದೂರ ಆಗ್ಬಿಡ್ತೇವೆ ಇವರು ಅನ್ನೋ ಥರ ಪ್ರೋಮೋ ಬಿಟ್ರು. ಅದು ಟ್ರೇಲರ್ ಬಿಡ್ಲೇಬೇಕು ಆ ಥರ, ನಾವು ಎಪಿಸೋಡ್ ನೋಡ್ಬೇಕು ಅಂದ್ರೆ. ಇಷ್ಟು ದಿವಸ ಹೆಂಗಿರ್ಬೇಕು ಪ್ರೀತಿಯಿಂದ ಗಂಡನ ಜೊತೆ ಅನ್ನೋದು ಯಾವುದು ವೈರಲ್ ಆಗಿಲ್ಲ. ಇವ್ರಿಬ್ರು ದೂರ ಆದ್ರು, ಅವ್ರು ಜಗಳ ಮಾಡಿದ್ರು ಅನ್ನೋ ಪ್ರೋಮೋ ಮಾತ್ರ ಹೆಂಗ್ ಓಡ್ತು ಅಂದ್ರೆ ಸರ್, ರೋಡಲ್ಲಿ ನೀವು ಈ ಶೋ ಮಾಡಿದಿರಾ ಅಂತಾನೂ ನನಗೆ ಮರ್ತೋಗ್ಬಿಟ್ಟಿತ್ತು. ಅದೊಂದು ಎಪಿಸೋಡ್ ಬಗ್ಗೆ ಮಾತ್ರ ಇವತ್ತಿಗೂ ಕೇಳ್ತಾರೆ, ಅವತ್ತು ಹಂಗೆ ಮಾತಾಡಿದ್ ನಿಜನಾ, ಮಾತಾಡಿದ್ ನೀವು ನಿಜವಾಗ್ಲೂ ಜಗಳ ಮಾಡಿದ್ರ, ನೀವು ಅದೇ ಅವ್ರು ಜಗಳ ಮಾಡಿದ್ರ, ನಿಜವಾಗ್ಲೂ ಜಗಳ ಮಾಡಿದ್ರ ಅಂತ. ಅದೇ ನನ್ ಗಿಫ್ಟ್ ಕೊಟ್ಟಿದ್ದು ಹೋಯ್ತು, ನಾನ್ ಚೆನ್ನಾಗಿರಿ ಅಂತ ಇನ್ಸ್ಪೈರ್ ಮಾಡಿದ್ದು ಹೋಯ್ತು, ಎಲ್ಲ ಹೋಯ್ತು. ಈ ನೆಗೆಟಿವಿಟಿ ಮಾತ್ರ, ಈ ಜಗಳ ಅನ್ನೋದು ಮಾತ್ರ ಎಷ್ಟು ಹೈಲೈಟ್ ಆಯ್ತಂತದೆ ಜನಕ್ಕೆ. ಅದೇನಾ ಬೇಕಾಗಿರೋದು ಅಂತ ಅನ್ಸ್ಬಿಡುತ್ತೆ ಎಷ್ಟೋ ಸತಿ. ನಾವು ಒಳ್ಳೇದು ಹೇಳಿದೀವಿ, ಅದನ್ನು ಹೈಲೈಟ್ ಮಾಡಿ ಅಲ್ಲ, ಹಂಗೆ ಒಳ್ಳೆ ಸಿನಿಮಾ ಕೊಡ್ತೀವಿ, ಅದನ್ನು ಹೈಲೈಟ್ ಮಾಡಿ. ಅಕಸ್ಮಾತ್ ಚೆನ್ನಾಗಿಲ್ವಾ, ಓಕೆ, ಅದನ್ನ ಹೇಳೋ ರೀತಿ ಇರತ್ತೆ. ಯಾವ ಡಬ್ಬ ನನ್ ಮಗ ಗುರು ನೀನು, ಯಾವ ಕಿತ್ತೋದ ನೀನು, ಬಂದ ಫಸ್ಟಿಗೆ ಬಂದೆಲ್ಲ ಹಾಳು ಮಾಡ್ಬಿಟ್ಟ ಹೋಗ್ಬಿಟ್ಟ, ಬೇಡ. ನಾವು ಮನುಷ್ಯರೇ, ನಾವು ತಪ್ಪು ಮಾಡ್ತೀವಿ, ನಮ್ಗೆ ಕಲ್ತ್ಕೊಳಕ್ ಒಂದು ಅವಕಾಶ ಕೊಡಿ ಅಷ್ಟೇ. ಅಡುಗೆ ಚೆನ್ನಾಗಿದ್ರೆ ಹೋಟ್ಲು ಓನರ್ಗೆ ಹೇಳ್ಬೇಕಂತೆ, ಅಯ್ಯೋ ಅಡುಗೆ ಚೆನ್ನಾಗಿದ್ರೆ ಎಲ್ಲಾರ್ಗು ಹೇಳ್ಬೇಕಂತೆ, ಅಡುಗೆ ಚೆನ್ನಾಗಿಲ್ಲ ಅಂದ್ರೆ ಹೋಟ್ಲು ಓನರ್ಗೆ ಹೋಗಿ ಹೇಳ್ಬೇಕಂತೆ, ಸರಿ ಮಾಡ್ಕೊಳ್ಳಿ ಅಂತ. ಇವಾಗ ಹಂಗಾಗಲ್ಲ. ಅಲ್ಲ, ಇದಕ್ಕೆ ಏನೋ ಹಿಂಗೆಲ್ಲ ಮಾಡಿದ್ಯಾ, ಉಪ್ಪಿಲ್ಲ ಖಾರ ಇಲ್ಲ ತಿಂತಾ ಇರೋನು ಇಲ್ಲ ಆಚೆ ಹಾಕ್ಬಿಟ್ಟು ಹೌದಾ ಅಂತ. ಅವ್ನು ಚೆನ್ನಾಗಿತ್ತಲ್ಲ ಇದು ಅಂತ ಅವನಿಗೂ ಅನ್ಸಿರುತ್ತೆ, ಬಟ್ ಆದ್ರೂ ಇವ್ನು ಹೇಳಿದ ತಕ್ಷಣ ಅವನಿಗೆ ಡೌಟ್ ಆಗ್ಬಿಡುತ್ತೆ. ನಮ್ಮ ಸಿನಿಮಾಗಳಿಗೆ ಎಡವಟ್ ಆಗ್ತಿರೋದು ಅದು. ಈಗ ಯಾವ್ದೋ ಒಂದು ಹೋಟ್ಲು ಸಿಕ್ಕಾಪಟ್ಟೆ ವೈರಲ್ ಮಾಡಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೋಗಿ ಸಖತ್ತಾಗಿದೆ ಗುರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿರ್ತಾರೆ. ಅಲ್ಲಿ ಹೋಗಿ ಯಾವನೋ ಒಬ್ಬ ಊಟ ಮಾಡ್ತಾನೆ, ಉಳ್ದೋಗುತ್ತೆ, ಎಷ್ಟು ಸುಳ್ಳು ಹೇಳಿದ್ರಲ್ಲ ಯಾವ್ರು ಅಂತಂದು. ಆಮೇಲೆ ಅಷ್ಟು ಇನ್ಫ್ಲೂಯೆನ್ಸರ್ಸ್ ಯಾರು ಏನ್ ಹೇಳಿದ್ರು ಅವ್ನು ನಂಬಲ್ಲ, ಅವನೇ ಹೋಗಿ ಟೆಸ್ಟ್ ಮಾಡ್ತಾನೆ, ಇದು ರಾಂಗು. ಆಮೇಲೆ ಗೊತ್ತಾ, ನೀವ್ ಹೇಳಿದ್ ಕರೆಕ್ಟು. ಈಗ ಇದೇ ಸಿನಿಮಾ ಬಹುಶಃ ನೋಡಿ ಅಂತ ನಾವ್ ಹೇಳಿರ್ತೀವಿ, ನಮ್ಗೆಲ್ಲ ಇಷ್ಟ ಆಗಿರುತ್ತೆ, 10 ಜನಕ್ಕೆ ಇಷ್ಟ, ನಿಮ್ಗೆ ಇಷ್ಟ ಆಗಿರಲ್ಲ. ನೀವ್ ಹೋಗ್ಬಿಟ್ಟು ಹೇಳೋದಲ್ಲ, ಅದ್ ಯಾಕೋ ನಂಗೆ ಇಷ್ಟ ಆಗಿಲ್ಲ, ನೀವ್ ಒಂದ್ಸತಿ ಹೋಗಿ ನೋಡೋಣ ಅಂದ್ರೆ ಫೈನ್. ಅದನ್ನೇ ಜಾಸ್ತಿ ಪ್ರಚಾರ ಮಾಡಿರೋದ್ರಿಂದ ಅದೇ ಸಮಸ್ಯೆ ಆಗ್ತಿರೋದು. ಅಂದ್ರೆ ನಂಗೆ ಓಕೆ ಅನ್ಸ್ತು ಕಣೋ, ಸಾಂಗ್ ಓಕೆ, ಇದು ಓಕೆ, ಬಟ್ ಇದು ಎಷ್ಟೋ ಜನ ನೋಡಿರಲ್ಲ. ಹೌದು, ಅಂದ್ರೆ ನಾನು ಹೇಳ್ತಾ ಇದ್ದೇನಲ್ಲ, ಅಸೂಯೆ ಅನ್ನೋದು ಇದೆಯಲ್ಲ, ಇದು ಯಾವತ್ತು ಒಡೆಯುತ್ತೋ ಅವತ್ತೇ ಉದ್ಧಾರ ಆಗೋದು, ಅಲ್ಲಿವರೆಗೂ ಕಷ್ಟ ಇದು. ಅಸೂಯೆ ಅನ್ನೋದು ಬಹಳ ದೊಡ್ಡದಿದೆ. ಅಂದ್ರೆ ಅವನಿಗೆ ಗೊತ್ತು, ನಾಳೆ ನನ್ ಸಿನಿಮಾ ಬರ್ತಾ ಇದೆ ಗುರು, ಈ ವಾರ ನಿನ್ ಸಿನಿಮಾ,
ನಾಳೆ ನನ್ನ ಸಿನಿಮಾನು ಬರ್ತಾ ಇದೆ. ನಾನು ಅದಕ್ಕೆ ಇಷ್ಟೊತ್ತಿಗೆ ಮುಂಚೆ ನಾನು ಮ್ಯಾಮ್ ಹತ್ರ ಮಾತಾಡ್ತಿದ್ದೆ. ಮ್ಯಾಮ್ ಇದೆಲ್ಲ ಅಂದ್ರೆ ನಾನು ಅಟ್ಲೀಸ್ಟ್ ಇವಾಗ ಇನಿಷಿಯೇಟ್ ಅಂದ್ರೆ ಇವಾಗ ಯಾರ್ಯಾರು ಹೆಂಗ್ ಹೀರೋಗಳಿದ್ದಾರೆ, ಜನ ಕೆಲವೊಂದಕ್ಕೆ ಬರ್ತಾ ಇರೋಲ್ಲ. ನಾವು ಅಟ್ಲೀಸ್ಟ್ ಇದೊಂದು 2-3 ಸಿನಿಮಾ ಆದ್ಮೇಲೆ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಒಂದು ಇಂಟರ್ವ್ಯೂ ಕೊಡೋಣ. ಯಾಕೆ ಎಲ್ಲರೂ ನಾವೆಲ್ಲ ಒಗ್ಗಟ್ಟಲ್ಲಿ ಇದೀರಿ, ಎಲ್ಲ ಹೀರೋಗಳು ಒಗ್ಗಟ್ಟಲ್ಲಿ ಇದೀರಿ. ಯಾಕಂದ್ರೆ ಅವ್ರಿಗೆ ನಾನು ಸಾಥ್ ಆಗ್ಬೇಕು, ನನಗೆ ಅವ್ರು ಸಾಥ್ ಆಗ್ಬೇಕು. ನನ್ನ ಸಿನಿಮಾ ಪ್ರಮೋಷನ್ಗೆ ಅವ್ರು ಬರಲಿ, ಅವ್ರ ಸಿನಿಮಾ ಪ್ರಮೋಷನ್ಗೆ ನಾವು ಹೋಗೋಣ. ನಾವೆಲ್ಲ ಕುಟುಂಬದ ಥರ ಇದ್ದೀರಿ ನೋಡಿ, ತೊಂದರೆ ಇಲ್ಲ, ಈ ಥರ ಮಾಡೋಣ ಮ್ಯಾಮ್ ಹೆಂಗೆ ಅಂದರೆ ಅಂತ ಕೇಳ್ತಿದ್ದೆ ಅವಾಗಲೇ. ಏನು ನನಗೆ ಇವಾಗ ಅವ್ರು ಬಂದು ಇಟ್ಸ್ ಎ ಕಾಂಪಿಟೇಷನ್ ಅಷ್ಟೇ. ಇವತ್ತು ನೀನು ಚೆನ್ನಾಗಿ ಮಾಡ್ದ, ನಾನು ಹೆಂಗಿರ್ಬೇಕು ಅಂದರೆ ನಾನು ನಾಳೆ ಚೆನ್ನಾಗಿ ಮಾಡ್ತೀನಿ ಅಷ್ಟೇ. ಬಟ್ ಇಬ್ರು ಕಾಂಪಿಟೇಷನಲ್ಲಿ ಇರಬೇಕಲ್ಲ, ಇಬ್ರು ಔಟ್ ಆಫ್ ದ ಫೀಲ್ಡಲ್ಲೇ ಹೋಗ್ಬಿಡ್ಬಾರ್ದು, ಕಾಂಪಿಟೇಷನಲ್ಲಿ ಇರಬೇಕು. ನೀನು ನಾನು ಜೊತೆಲೇ ಮಾಡೋಣ ಅಂತ ನನ್ನ ಆಸೆ. ಯಾರೇ ಆಗಲಿ, ಇವಾಗ ಮೊನ್ನೆ ಮ್ಯಾಂಗೋ ಪಚ್ಚಲ್ಲಿ ಇವರು ಸಂಚಿತ್ ಅವರು ಬಂದಿದ್ರು. ಅದೇ ನನಗೆಲ್ಲ ಅನಿಸಿದ್ದು ತಗೋಬೇಕು, ಎಲ್ಲರನ್ನೂ ತೊಗೊಬೇಕು, ಜನ ತಗೊಂಡು ಹೊಸ ಹೀರೋಗಳನ್ನ ಸೃಷ್ಟಿ ಮಾಡಬೇಕು. ಅವಾಗಲೇ ತಾನೇ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯ. ಎಲ್ಲರೂ ನಮಗೆಲ್ಲರೂ ಇನ್ಸ್ಪಿರೇಷನ್ ಸರ್. ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್, ಅಪ್ಪು ಸರ್, ಇವರೆಲ್ಲರೂ ಇನ್ಸ್ಪಿರೇಷನ್ಸ್ ಆಗಿದ್ದಾರೆ. ನೆಕ್ಸ್ಟ್ ಯಾರು ಅಂದರೆ ನೆಕ್ಸ್ಟ್ ಅವ್ರಿಗೆ ಇದಕ್ಕೆ ಸ್ಟೇಜ್ಗಲ್ಲ, ಅಟ್ಲೀಸ್ಟ್ ಆರ್ಟಿಸ್ಟ್ ನಿಮ್ಮಲ್ಲಿ ಯಾರಿದ್ದಾರಪ್ಪ ಅಕ್ಕಪ್ಪ. ಹೊರ ರಾಜ್ಯಗಳಲ್ಲಿ ನೋಡ್ತಾ ಇದ್ರೆ ಕೈ ತುಂಬ ಹಿಂಗೆ ಎತ್ಕೊಂಡ್ರು ಇಷ್ಟು ಜನ ಆರ್ಟಿಸ್ಟು. ಟೈರ್ 1 ಅಂತೆ, ಟೈರ್ 2 ಅಂತೆ, ಟೈರ್ 3 ಅಂತೆ, ಟೈರ್ 3ಗಳವರೆಗೂ ಇದೆ. ನಮ್ಮಲ್ಲಿ ಯಾಕೆ ಅಂತ ಇದು ಮಾಡ್ತಾರೆ. ನೀನು ತಗೊಂಡು ಎಲ್ಲರೂ ನಾವಂತೂ ಒಗ್ಗಟ್ಟಲ್ಲಿ ಈಗೋಗಳನ್ನೆಲ್ಲ ಬಿಟ್ಟು ಅವರು ಚೆನ್ನಾಗಾರೆ. ಅಲ್ಲ, ಒಂದು ನಾನು ಕಂಡಂಗೆ ನನಗೆ ಇತ್ತೀಚೆಗೆ ಒಂದಷ್ಟು ಈಗೇನು ಬರ್ತಿದ್ದಾರೆ ಹುಡುಗರು ಜನ್ರೇಷನ್ನು, ಇವ್ರುಗಳ ಆ ಮೈಂಡ್ ಸೆಟ್ಗೆ ಬರ್ತಿದ್ದಾರೆ. ಅಂದ್ರೆ ತುಂಬಾ ಲಿಬರಲ್ ಆಗಿದ್ದಾರೆ, ಓಪನ್ ಮೈಂಡೆಡ್ ಇದ್ದಾರೆ, ಬ್ರಾಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಒಂದು ಇದಕ್ಕೆ ಹಂಗನ್ಬಿಟ್ಟು ಹಳಬ್ರೆಲ್ಲ ಹಂಗೆ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಈಗ ಒಂದು ಕೂರಿಸ್ಬೇಕು ಅನ್ನೋ ಮನೋಭಾವನೆ ಎಲ್ಲರಿಗೂ ಬಂದಿದೆ. ನಾವು ಈ ತರ ಆಗ್ಬೇಕು, ಬೇರೆಯವ್ರನ್ನ ನೋಡ್ಕೊಂಡು, ಬೇರೆ ಇಂಡಸ್ಟ್ರಿನ ನೋಡ್ಕೊಂಡು ಹೆಂಗೆ ಸಿನಿಮಾಗಳು ಇನ್ಸ್ಪೈರ್ ಆಗಿ ನಾವು ಅದಕ್ಕಿಂತ ಬೆಸ್ಟ್ ಮಾಡ್ಬೇಕು ಅನ್ನೋದಿದೆಯೋ ಅದೇ ರೀತಿ ಅಂದ್ರೆ ಈ ಸಿಚುವೇಶನ್ ಹಂಗೆ ಮಾಡ್ತಿದೆ. ಅಥವಾ ಕೂರಿಸಿದೆ. ಮೇ ಬಿ ಸ್ವಲ್ಪ ಒಂದಷ್ಟು ವರ್ಷ ಸರಿ ಹೋಗ್ಬೋದು, ಅದು ಬರುತ್ತೆ. ಇಂಡಸ್ಟ್ರಿ ಯಾವತ್ತೂ ಸಾಯಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಸಾವೇ ಇಲ್ಲ ಯಾವತ್ತಿಗೂ. ಅದು ಎಂಟರ್ಟೈನ್ಮೆಂಟ್ ಅನಾದಿ ಕಾಲದಿಂದಲೂ ಇವತ್ತಿನವರೆಗೂ ಬೇರೆ ಬೇರೆ ಫಾರ್ಮೆಟ್ ಹೋಗ್ಬೋದು, ಬಟ್ ಸಾಯಲ್ಲ. ನಾವ್ ಯಾವ್ದು AI ಬರ್ಲಿ, ಯಾವ ರೊಬೊಟಿಕ್ ಬರ್ಲಿ, ಹ್ಯೂಮನ್ ಎಮೋಷನ್ಗೆ ಹ್ಯೂಮನ್ನೇ ಕನೆಕ್ಟ್ ಆಗ್ಬೇಕು, ಹ್ಯೂಮನ್ನೇ ಆಕ್ಟ್ ಮಾಡ್ಬೇಕು, ಅವನ್ನೇ ಮಾತಾಡ್ಬೇಕು. ನೀವು ಯಾವುದೋ AI ಮ್ಯೂಸಿಕ್ ಕೇಳಿದ ತಕ್ಷಣ ನಿಮ್ಗೆ ಎಕ್ಸೈಟ್ ಆಗಲ್ಲ. ಒಂದು ವೈಲಿನ್ ನುಡಿಸಿದಾಗ್ಲೇ ಅದ್ರದ್ದು ಇಂಪ್ಯಾಕ್ಟ್, ಆ ಸೌಂಡ್ ಬರೋದು. ವೆರಿ ಟ್ರೂ. ಐ ಟ್ರೈಡ್ ದಿಸ್ ಮ್ಯೂಸಿಕ್, AI ಮ್ಯೂಸಿಕ್. ಅವರು ಹಳೇದ್ ಯಾವ್ದೋ ಒಂದು ಬರ್ದಿದ್ರು, ಕಾಲೇಜಲ್ಲಿ ಇರ್ಬೇಕಾದ್ರೆ ಜಗಪ್ಪ ಯಾವ್ದೋ ಒಂದು ಹಾಡು ಬರ್ದಿದ್ರು. ಸುಮ್ನೆ ಅದನ್ನ ಲಿರಿಕ್ಸ್ ಹಾಡಿ ಸುಮ್ನೆ ಒಂದ್ ಟ್ಯೂನಿಂಗ್ ಅಂತ ಕೊಟ್ರು. ಸೇಮ್ ಟು ಸೇಮ್ ಅವತ್ತಿಂದನೇ ಏನ್ ಜಗಪ್ಪ ಟ್ಯೂನ್ ಹಾಕಿದ್ದ ಸೇಮ್ ಟು ಸೇಮ್ ಬಂತು. ಬಟ್ ನಂಗೆ ಕೇಳ್ಬೇಕು ಅನ್ಸ್ಲಿಲ್ಲ. ನೀನ್ ಬಯಲ್ ಹಾಡ್ತಿದ್ಯಲ್ಲ ಅದಕ್ಕಿಂತ ನಂಗೇನ್ ಕೇಳ್ಬೇಕು ಅನ್ಸಿಲ್ಲ. ಬಟ್ ಓಕೆ, ಗುಡ್ ಕಣೋ, ಬರಲ್ಲ, ಕ್ಯಾಪ್ಚರ್ ಮಾಡಿದೆ ಅಂತ ಅಪ್ರಿಶಿಯೇಟ್ ಮಾಡಿದ್ನೆ ಹೊರತು ನಂಗೇನ್ ಕೇಳಲ್ಲ. ಇದಕ್ಕೆ ನನ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಮೊದಲೆಲ್ಲ BGM ಈ ಹಳೆ ಸಿನಿಮಾಗಳು ಒಂದಷ್ಟು ಹಿಂದೆ ಹೋದ್ರೆ ಮನುಷ್ಯನ ವೋಕಲ್ಸ್, ಹ್ಯೂಮನ್ ವೋಕಲ್ಸ್ ಬರ್ತಿತ್ತು, ಆಲಾಪಗಳು. ಅಂದ್ರೆ ಬಾರೋ ಬಾರೋ ರಣಧೀರ ಅಂತ ಅಂದ್ರೆ ಎಕ್ಸಾಂಪಲ್. ಆಮೇಲೆ ಇನ್ನೊಂದು ಕೇಳದೆ ನಿಮಗೆ ಅಲ್ಲ ಅಂದ್ರೆ ನಿಮಗೆ ಅದೊಂದು. ಮತ್ತೆ BGM ಅಲ್ಲೂ ಕೂಡ ಆ ತರದ್ದು ವೋಕಲ್ಸ್ ನ ಬಳಸ್ತಾ ಇದ್ರು ಅಲ್ವಾ? ಹೌದು. ಗೋಪಿಕೃಷ್ಣ ಅಂತ ಒಂದು ಸಿನಿಮಾ ರವಿಚಂದ್ರನ್ದು, ಅದ್ರಲ್ಲೊಂದು ಅದೊಂದು ಎಷ್ಟು ಎಮೋಷನಲ್ ಆಗಿ ಹೋಗುತ್ತೆ ಅದು. ಆ ಕೃಷ್ಣನ್ ಮ್ಯೂಸಿಕ್, ಅದು ಕೃಷ್ಣ ತೋರಿಸಿದ ತಕ್ಷಣ ಅದೊಂದು BGM ಬರುತ್ತೆ. ಅಂದ್ರೆ ಯಾವಾಗ್ಲೂ ಮನುಷ್ಯನ ಭಾವನೆ ಮತ್ತೆ ಆ ಒಂದು ಸೌಂಡ್ ಏನೇನೆ ಮನುಷ್ಯನ ಕ್ಯಾಚ್ ಆಗೋದು. ಟೆಕ್ನಾಲಜಿ ಏನೇ ಬರ್ಲಿ ಅದ್ರಲ್ಲಿ ಅಥೆಂಟಿಕ್ ಆಗಿ ಬರಕ್ ಸಾಧ್ಯನೇ ಇಲ್ಲ. ಇವಾಗ ನಮ್ದ್ರಲ್ಲೂ ಅದೇ ನೀವೀಗ ಏನ್ ಹೇಳಿದ್ರಿ, ಆಕ್ಚುಲಿ ನಿಮ್ ಮ್ಯೂಸಿಕ್ ನಾಲೆಜ್ ತುಂಬಾ ಚೆನ್ನಾಗಿದೆ. ನಾನು ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡ್ತಿದ್ದೆ. ಬ್ರೋ, ಬಾಯಲ್ಲಿ ಆಡೋ ತರ ಬರ್ಬೇಕು, ಆ ಒಂದು ಆಲಾಪ ಏನಿರುತ್ತೆ ಮ್ಯೂಸಿಕ್ ಬಾಯಲ್ಲಿ ಬರ್ಬೇಕು, ಅದೇ ಚೆನ್ನಾಗಿ ವರ್ಕ್ ಆಗೋದು, ಜನಕ್ಕೆ ಗುಣಗ್ಬೇಕು, ಆ ತರ ಅದೇ ವರ್ಕ್ ಆಗೋದು. ಹಂಸಲೇಖ ಸರ್ಗಳು ಅವಾಗಿಂದ ಯಾವ ಹಿಟ್ಸ್ ಇದೆಯೋ ಎಲ್ಲ ತಗೊಳ್ಳಿ, ಅದು ಅದೇ ತರನೇ ಆಗಿರುತ್ತೆ. ಲೇಟೆಸ್ಟ್ ಆಗಿ ಆ ತರದ ಪ್ರಯೋಗಗಳು ತುಂಬಾ ಸಕ್ಸಸ್ ಆಗಿದೆ. ಲೇಟೆಸ್ಟ್ ಆಗಿ ಹೌದು. ಅದ್ ಯಾರು ಗಮನಿಸ್ತಾ ಇದಾರೋ ಎಲ್ಲೋ ಗೊತ್ತಿಲ್ಲ. ನಿಮ್ಗೆ ಎಕ್ಸೈಟ್ ಮಾಡೋದೇ ಅದು. BGM ಅಲ್ಲಿ ಸ್ಕ್ರೀನ್ ಮೇಲೆ ಆ ಮೂಮೆಂಟ್ ಅಲ್ಲಿ ಎಕ್ಸೈಟ್ ಮಾಡೋದೇ ಅದು. ಇದು ಅಗೇನ್ ರೀಸೆಂಟ್ KGF ಅಲ್ವಾ? ಹೌದು. ಎಷ್ಟು ದೊಡ್ಡ ಹೌದು. ಓಕೆ, ತುಂಬಾ ರಿಯಾಲಿಟಿ ಸಿನಿಮಾ ಮಾತಾಡ್ತಾ ಇದ್ವಿ. ಇದ್ರ ಮಧ್ಯೆ ಅಂದ್ರೆ ಜಾಲಿ ಸಿನಿಮಾ ಮೂಲಕ ಏನ್ ಹೇಳಕ್ ಹೊರಟಿದ್ರ, ಅಂದ್ರೆ ಏನ್ ಮೆಸೇಜ್ ಅಥವಾ ಯಾವ ತರದ್ದು, ಅಥವಾ ಒಟ್ಟೊಂದೊಟ್ಟು ಎಂಟರ್ಟೈನ್ಮೆಂಟ್ ಏನ್ ಹೇಳಕ್ ಹೊರಟಿದ್ದೀರಾ ಅಂತ? ಅಂದ್ರೆ ಇವಾಗ
ಜನ ಬಂದರೆ ಇವಾಗ ಜನರ ಮೈಂಡ್ ಸೆಟ್ ನಮಗೂ ಒಂದು ಸ್ವಲ್ಪ ಸ್ಟೇಬಲ್, ಯಾಕಂದರೆ ಇವಾಗ ಅವ್ರ ಮೈಂಡ್ ಸೆಟ್ನ ಅರ್ಥ ಮಾಡ್ಕೊಬೇಕು. ಅವಾಗಲೇ ಹೇಳ್ದಂಗೆ ನಾನು ಅವ್ರಿಗೆ ಏನು ಬೇಕು ಅನ್ನೋ ನನಗೆ ಫಸ್ಟ್ ಅರ್ಥ ಆಗಬೇಕು. ಇವಾಗ ಬಂದು ಹೋಟ್ಲಲ್ಲಿ ಸರ್ವ್ ಮಾಡ್ಬೇಕಂದ್ರೆ ಬಿರಿಯಾನಿ ಬೇಕಾ, ಬಿರಿಯಾನಿ ಮಾಡ್ಕೊಡೋಣ. ಬಟ್ ನನಗೂ ಇನ್ನೂ ಅದು ಅರ್ಥ ಆಗ್ತಿಲ್ಲ. ಆ್ಯಸ್ ಅ ಫಸ್ಟ್ ಡೈರೆಕ್ಷನಲ್ಲಾಗಲಿ ಇಲ್ಲ ಇಂಡಸ್ಟ್ರಿಯಲ್ ಪರಿಸ್ಥಿತಿ, ಇವಾಗ ಪ್ರೇಕ್ಷಕರ ಅಪೇಕ್ಷೆ ಏನಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಎಲ್ಲ ಕೊಟ್ಬಿಡ್ತಾ ಇದೀನಿ. ಇದರಲ್ಲಿ ನಿಮಗೆ ಎಲ್ಲ ಥರದ್ದು ಪಲ್ಯ ಎಲ್ಲ ಥರ ಇದೆ, ಕೊಡ್ತೀನಿ. ಆಮೇಲೆ ಓಕೆ, ಇದರಲ್ಲೇ ಅವ್ರು ಹೇಳ್ತಾರಲ್ವಾ, ಇದು ತೊಗೊತೀನಿ, ಫೀಡ್ಬ್ಯಾಕ್ಸ್ನ ತೊಗೊತೀನಿ, ಇದು ಓಕೆ ಇದು ಓಕೆ ಇದು ಓಕೆ ಅಂತ. ಆಮೇಲೆ ನೆಕ್ಸ್ಟ್ ಅದನ್ನು ವರ್ಕ್ ಮಾಡ್ತೀನಿ. ಅದು ನೆಕ್ಸ್ಟ್ ಆ ಥರ ನಾನು ಡಿಸೈಡ್ ಆಗಿದ್ದೀನಿ. ಅದಕ್ಕೋಸ್ಕರ ಕಾಮಿಡಿ ಆಗಲಿ, ಎಮೋಷನ್ಸ್ ಆಗಲಿ, ನೀವು ನೋಡ್ಬೋದು ತಂದೆ ಮಗಳ ಎಮೋಷನ್ಸ್ ಇದೆ, ಸೇಮ್ ಟೈಮ್ ಅಮ್ಮ ಮಗನ ಎಮೋಷನ್ಸ್ ಕೂಡ ಇದೆ. ಇಲ್ಲಿ ಲವರ್ ಎಮೋಷನ್ಸ್ ಇದೆ, ಇಲ್ಲಿ ಕಾಮಿಡಿ ಅನ್ನೋದು ಕಾಮಿಡಿ ದಂಡು, ಇದು ಪೂರ್ತಿ ಅಲ್ಲಿರೋದೆಲ್ಲ ಕಾಮಿಡಿ ಇದೆ, ನೀವು ನೋಡ್ಬೋದು. ಆ ಥರನೂ ಕಾಮಿಡಿನೂ ನಾವು ಎಲ್ಲೂ ಇದು ಮಾಡಿಲ್ಲ, ಯಾಕಂದರೆ ಎಂಟರ್ಟೈನ್ಮೆಂಟ್ ಮೇಜರು. ಸೊ ಅದಕ್ಕೂ ಎಂಟರ್ಟೈನ್ಮೆಂಟ್ಗೂ ನಿಮ್ಗೆ ಔಟ್ ಆ್ಯಂಡ್ ಔಟ್ ಇದೆ. ಮತ್ತು ಕೆಲವ್ರನ್ನ ನಾನು ನೋಡಿದ್ದೀನಿ ಮಾಸ್ ಆ್ಯಕ್ಷನ್ ಅಂತ ಇಷ್ಟಪಟ್ಟೇ ಪಡ್ತಾರೆ, ಮಾಸ್ ಅನ್ನೋದು ಒಂದು. ಸೊ ಅದು ಕೂಡ ಒಂದಷ್ಟು ಟ್ರಾವೆಲಿಂಗಲ್ಲಿ ತಂದಿರ್ತೀನಿ. ಮತ್ತು ಇನ್ನಷ್ಟು ಜನ ಇನ್ಸ್ಪೈರ್ ಆಗಿದ್ದೀವಿ. ನಾನೇ ಎಕ್ಸಾಂಪಲ್, ಅಪ್ಪು ಸರ್ನ ಏನಕ್ಕಿದೆ ಅಂದರೆ ಏನು ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಗೆ ಇವಾಗ ಆ ನಟನೆ ಆಗಲಿ ಇಲ್ಲಾಂದರೆ ಅವ್ರು ಮಾಡಿದ ಇನ್ಸ್ಪಿರೇಷನಲ್ ವರ್ಕ್ಸ್ ಆಗಲಿ ನಮಗೆ ಚಿಕ್ಕ ವಯಸ್ಸಲ್ಲೇ ಇರ್ತಾರೆ. ಪುಟಾಣಿ ಮಕ್ಳಿಗೆ ಹೋಗಿ ಕೇಳಿ, ಅಪ್ಪು ಸರ್ ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾರೆ, ಅದಕ್ಕೆ ಇಷ್ಟ, ಅಪ್ಪು ಸರ್ ಫ್ಯಾನ್ ನಾವು ಹಂಗಾದವರು ಅಂದರೆ ಅವ್ರು ಡ್ಯಾನ್ಸ್ ನೋಡಿ. ಸೊ ಆ ಡ್ಯಾನ್ಸ್ನ ಕೂಡ ತಂದಿದ್ದೀರಿ. ಸೊ ದಿಸ್ ಅಂಡ್ ಆಲ್ ಥಿಂಗ್ಸ್ ಅಂದರೆ ಒಂದು ಹೀರೋ ಕೂಡ ಎಲ್ಲನೂ ಮಾಡಬೇಕು, ಒಬ್ಬ ನಟನಾಗಿ ಎಲ್ಲನೂ ಮಾಡಿದ್ರೆ ದಟ್ ವುಡ್ ಬಿ ಪ್ರಾಪರ್ ಅಂತ ಎಲ್ಲನೂ ಒಗ್ಗೂಡಿಸಿ ಕೊಟ್ಟಿದ್ದೀರಿ. ನೋಡೋಣ. ಆ ಒಂದು ಎಲಿಮೆಂಟ್ ಸಿನಿಮಾದಲ್ಲಿ ಇದೆ ಅಲ್ಲ, ಒಂದು ಅಪ್ಪು ಒಂದು ವಿಧಾನ ಬರುತ್ತೆ. ಹೌದೌದು, ಸಮಥಿಂಗ್ ಸರ್ಪ್ರೈಸ್ ಅಂತ ಸ್ಟೇಜ್ ಮೇಲೆ ಸರ್ಪ್ರೈಸ್ ತರಾನೇ ಇದೆ. ಆಮೇಲೆ ನಾವು ಇವಾಗ ಇಲ್ಲಿ ಹೆಚ್ಚಿಗೆ ಸರ್ಪ್ರೈಸ್ ಇವ್ರೇನೋ ಸರ್ಪ್ರೈಸೇ ಕೊಟ್ಟಿಲ್ಲ ಇಷ್ಟೇನಾ ಅಂತ ಆಗ್ಬಿಡ್ಬಾರ್ದು. ಸರ್ಪ್ರೈಸಿಂಗ್ ಅಂದರೆ ಆ ಎಮೋಷನ್ಸ್ ಟ್ರಾವೆಲ್ ಆಗ್ತಾ ಇದ್ರೆ, ಅದಕ್ಕೆ ನಾನು ಏನು ಹೇಳ್ತೀನಿ, ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಆ ಎಮೋಷನ್ ಕನೆಕ್ಟ್ ಆಗೋದು. ಇವಾಗ ಎಲ್ಲ ಒಂದು ಸ್ವಲ್ಪ OTT ಅಲ್ಲಿ ನೋಡ್ಬಿಟ್ಟು ಹಿಂಗೆ ಡಿಸ್ಟ್ರಾಕ್ಷನ್ ಆಗಿಬಿಟ್ಟು ಎಲ್ಲೋ ಸಡನ್ನಾಗಿ ನೋಡ್ಬಿಟ್ಟು ಅಪ್ಪು ಸರ್ದು ಅಲ್ಲೇನೋ ಒಂದು ಸೀಕ್ವೆನ್ಸ್ ನಾವು ಆ್ಯಡ್ ಮಾಡ್ಕೊಂಡಿರ್ತೀರಿ ಅಂದ್ಕೊಳ್ಳಿ, ಸಡನ್ನಾಗಿ ಬಂದು ಮಗ ಕನೆಕ್ಟೇ ಆಗಿಲ್ಲ, ಸ್ಟಾರ್ಟಿಂಗಿಂದ ನೋಡು, ಅವಾಗ ನಿಂಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಲಿಂಕ್ಸ್ ಇಟ್ಟಿರ್ತೀರಿ, ಆವಾಗಲೇ ನಿಂಗೆ ಕನೆಕ್ಟ್ ಆಗೋದು. ಆವಾಗ ಆ ಎಮೋಷನ್ಸ್ನ ಫೀಲ್ ಆಗ್ತೀಯ. ಇಲ್ಲ ಅಂದರೆ ಅದೆಲ್ಲ ಏನಿಲ್ಲ ಅಂತ ಹೇಳ್ಬಿಡ್ಬೋದು. ಆವಾಗಲೂ ಫೀಲ್ ಆಗಿಲ್ವಾ, ನನ್ನ ತಪ್ಪಿದೆ, ನಾನು ನೆಕ್ಸ್ಟ್ ನೋಡೋಣ, ಏನೋ ಟ್ರೈ ಮಾಡೋಣ, ಆ ಥರ ಮಾಡಬೇಕಷ್ಟೆ. ಓಕೆ, ಇನ್ನೊಂದು ವಿಷಯ ನಾನು ಆಗ್ಲಿಂದ ಕೇಳಬೇಕು ಅಂತಿದ್ದೆ. ಅಂದರೆ ಅವತ್ತು ಸಡನ್ಲಿ ಉಮಾಪತಿ ಸರ್ ಮಾತಾಡ್ತಿದ್ರು, ಇವತ್ತಿನ ಇಂಡಸ್ಟ್ರಿ ಅವರು ಏನು ಮಾಡ್ಕೊಂಡ್ರೆ ಏನಾಗ್ತಿದೆ ಅಂತ ಹೇಳಿ. ಅದ್ರ ಮಧ್ಯೆ ಒಂದು ವಿಷಯ ರೈಸ್ ಆಯಿತು, ಏನೋ ಆರ್ಟಿಸ್ಟ್ಗಳು, ಕಾಮಿಡಿಯನ್ಸು ಇವತ್ತು ನಾಟ್ ಓನ್ಲಿ ಕಾಮಿಡಿಯನ್ಸ್, ಆ್ಯಕ್ಚುಲಿ ಆರ್ಟಿಸ್ಟ್ಗಳೇ ಇಲ್ಲ ನಮ್ಮಲ್ಲಿ. ಆರ್ಟಿಸ್ಟ್ಗಳು ಪ್ರೊಡಕ್ಷನ್ ತುಂಬ ದೊಡ್ಡದಾಗಿ ಆಗಬೇಕು. ಆವಾಗಲೇ ಹೇಳ್ತಾ ಇದ್ರಿ ನೀವು, ಪಂಚು ಹೀರೋಗಳು ಕ್ಯಾಟಗರಿ ಟೈರ್ 1, ಟೈರ್ 2, ಟೈರ್ 3, ಅದರಿಂದ ಆಚೆಗೆ ಒಂದು ವರ್ಗ ಇದೆ. ಅಷ್ಟು ವರ್ಗಗಳು ಬೇರೆ ಇಂಡಸ್ಟ್ರಿನಲ್ಲಿ ಇದಾವೆ, ನಮ್ಮಲ್ಲಿ ನೋಡಿದಾಗ ಅದು ಸಿಗ್ತಾ ಇಲ್ಲ. ಸೊ ಆ ಒಂದು ವಿಷಯಕ್ಕೆ ಕೆಲಸಗಳೆಲ್ಲ ಸಿಗ್ತಾ ಇದೆ ಆರಾಮಾಗಿ? ಕೆಲಸ ಸಿಗ್ತಾ ಇದೆ, ನಂಗೆ ಸಮಸ್ಯೆನೇ ಇಲ್ಲ ಟು ಬಿ ಫ್ರಾಂಕ್. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ, ನಾನು ಬರೀ ಸಿನಿಮಾ ಮಾಡಬೇಕು ಅಂತ ಬಂದೋಳಲ್ಲ. ಸಿನಿಮಾ ಅಂದ್ರೆ ಸಿನಿಮಾಗ್ ನುಗ್ಗುತ್ತೀನಿ, ಸೀರಿಯಲ್ ಅಂದ್ರೆ ಸೀರಿಯಲ್, ಶಾರ್ಟ್ ಮೂವಿ ಅಂದ್ರೆ ಶಾರ್ಟ್ ಮೂವಿ, ವೆಬ್ ಸೀರೀಸ್ ಅಂದ್ರೆ ವೆಬ್ ಸೀರೀಸ್, ಹಾಗೆ ಎಲ್ಲಾ ಕಡೆ ನುಗ್ಗೋದ್ರಿಂದ ವಾಟರ್ ಮೈ ಫ್ರೆಂಡ್ ಅಂತ ಹಂಗೆ. ಸೊ ನನಗ್ ಸಮಸ್ಯೆ ಇಲ್ಲ, ಬಟ್ ಮುಂದಕ್ಕೆ ಸಮಸ್ಯೆ ಆಗ್ಬೋದಲ್ವಾ, ಯಾರಿಗ್ ಗೊತ್ತು. ಅದಕ್ಕೋಸ್ಕರ ಈಗ ನಾನು ಮಜಾ ಬರ್ತಾ ಮಾಡ್ಬೇಕಾದ್ರೇನೆ ಜರ್ನಿನಲ್ಲಿ ನಾನು ಸೀರಿಯಲ್ಲು ಶುರು ಮಾಡಿದೆ. ಬಿಕಾಸ್ ನಂಗೆ ಅವತ್ತಿನ ದಿನಕ್ಕೆ ಆ ಫ್ಯೂಚರ್ ಬೇಕಿತ್ತು, ಇವತ್ತಿನ ದಿನಕ್ಕೆ ನನ್ನ ಫ್ಯೂಚರ್ ಬೇಕು. ಸೊ ಅದಕ್ಕೆ ಇವತ್ತಿನ ದಿನಕ್ಕೆ ನಾನು ಮಾತಾಡ್ತಿದ್ದೀನಿ. ಬಿಕಾಸ್ ಇವಾಗ ಆ ಥರ ಪ್ರೊಡ್ಯೂಸರ್ಸ್ ಎಲ್ಲ ಜಾಸ್ತಿ ಕೇಳ್ತಾರೆ ಅಂತ ಅನ್ಕೊಂಡಿದ್ದಾರೋ ಗೊತ್ತಿಲ್ಲ, ಅವ್ರು ಏನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. ಮೇ ಬಿ ಇದಾರೇನೋ, ಇಲ್ಲ ಸರ್ ನಮ್ಮಂಥವ್ರು ಇದೀವಿ, ಪ್ಲೀಸ್ ನನ್ನ ನೋಡಿ, ಒಂದು ಸ್ವಲ್ಪ ಹುಡುಗಿರ್ನೂ ಸ್ವಲ್ಪ ನೋಡಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕಿತ್ತು. ಮತ್ತು ಅಂಥ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಹಿಂಜರಿಕೆ ಹಾಕಬಾರ್ದು. ಬಿಕಾಸ್ ಅವ್ರಿಗೆ ದುಡ್ಡು ಮಾಡೋದಕ್ಕಿದೆ ಅಲ್ಲ, ರಿಯಲ್ ಎಸ್ಟೇಟ್ ಮಾಡಿದ್ರು 2 ನಿಮಿಷ, ಅಕಸ್ಮಾತ್ ಏನಾದರೂ ನಾನು ಇನ್ವೆಸ್ಟ್ ಮಾಡಬೇಕು, ಇನ್ ರಿಟರ್ನ್ ಏನಾದರೂ ಬರಬೇಕು, ನಾನು ಕಂಟಿನ್ಯೂಸ್ ಆಗಿ ಏನಾದರೂ ಮಾಡ್ತಿರ್ಬೇಕು, ಸರ್ಕ್ಯುಲೇಟ್ ಮಾಡ್ತಿರ್ಬೇಕು ಅಂತಂದರೆ ಬೇರೆ ಬೇರೆ ಫೀಲ್ಡ್ಸ್ ಇದೆ, ಇದೇ ಆಗಬೇಕು ಅಂತಿಲ್ಲ. ಬಟ್ ಇಲ್ಲಿಗೆ ಒಂದ್ಸತಿ ಬಂದಿದ್ದೀರಾ ಅಲ್ವಾ, ಮತ್ತೆ ಹಿಂದಕ್ಕೆ ಸ್ಟೆಪ್ ಇಡಬೇಡಿ. ಇನ್ನೂ ಒಂದಷ್ಟು ಜನ ನಿಮ್ಮನ್ನು ನೋಡ್ಕೊಂಡು ಬರ್ತಾರೆ. ನೀವು ಹೇಳ್ದಂಗೆ ಈಗ ಒಂಚೂರು ರಿಸೆಷನ್ ಪ್ರಾಬ್ಲಮ್ ಇದೆ ಲಾಕ್ಡೌನ್ ಆದಮೇಲೆ, ಇನ್ನೊಂದು 2 ವರ್ಷ 3 ವರ್ಷ ಖಂಡಿತ ಸರಿ ಹೋಗುತ್ತೆ. ಹಂಗಂತ ನಾವು ನಿಲ್ಸೂ ಇಲ್ವಲ್ಲ, ಬರ್ತಾನೆ ಇದೀವಲ್ವಾ. ಸೊ ಹಾಗಾಗಿ ನನಗೊಂದು ಭಯ ಇತ್ತು, ಲೈಕ್ ಅವರು ಹೆಂಗೆ, ಬರೀ ನನ್ನ ಬಗ್ಗೆ ಅಲ್ಲ, ಮ್ಯಾಮ್ ಕೂಡ ನನಗೆ ಪಿಂಚ್ ಮಾಡಿದ್ರು,
ಸೀನಿಯರ್ ಆರ್ಟಿಸ್ಟ್ಗೆಲ್ಲ ಹೆಂಗೆ ಅಂತ. ಓಕೆ ಮ್ಯಾಮ್, ಎಲ್ರ ಪರವಾಗಿ ಮಾತಾಡೋಣ ಬಿಡಿ ಅಂತ ಅಂದ್ಬಿಟ್ಟು ಅವಕಾಶಗಳು ಅದಕ್ಕೆ ಹೌದು. ಅವಕಾಶಗಳ ಬಗ್ಗೆ ಅದಕ್ಕೆ ಎಲ್ರ ಪರವಾಗಿ ಮಾತಾಡೋಣ ಬಿಡಿ ಅಂತ ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ ಅವರು ಕಾಮಿಡಿಯನ್ಸ್ ಅಂತ ಅವ್ರು ಸ್ಟ್ರೆಸ್ ಮಾಡಿದ್ರು. ಸೊ ಅದಕ್ಕೆ ನಾನು ಒಂಚೂರು ಹಿಂಗ್ ಇಲ್ಲ, ಟಚ್ ಆಯ್ತು. ಅದೇನಾಗುತ್ತೆ, ಈ ಮನೇಲಿ ಎಲ್ಲರಿಗೂ ಜ್ವರ ಬಂದಾಗ ಎಲ್ಲರಿಗೂ ಇರಿಟೇಷನ್, ಯಾರು ಆರೋಗ್ಯವಾಗಿರಲ್ಲ, ಹೌದು ಎಲ್ಲರಿಗೂ ಇರಿಟೇಷನ್. ಕೆಮ್ತಂದ್ರೆ ಏಯ್ ಕೆಮ್ತಿಯಲ್ಲ ನೀನು ಅಂತ, ಏನೋ ತಲೆನೋವು, ನನ್ ಮೈಕೈ ನೋವು, ಈ ತರ ಆಯ್ತು. ಅಂದ್ರೆ ಪರಿಸ್ಥಿತಿ ಹೆಂಗಿದೆ, ಆರೋಗ್ಯ ಆಗ್ತಾರೆ ಎಲ್ಲರೂ, ಎಲ್ಲ ಸುಧಾರಣೆ ಆಗುತ್ತೆ. ಸೊ ಅದಕ್ಕೆ ಒಂಚೂರು ಪಿಂಚ್ ಮಾಡಿದೆ. ಅಂದ್ರೆ ನಮ್ ಕಡೆಯಿಂದ ಹೇಳ್ಬೇಕಲ್ವಾ ಅವ್ರಿಗೆ, ಅವ್ರನ್ನ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡಿ ಇದೇ ವಿಚಾರಕ್ಕೆ ಬಂದು ಮೀಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಯಾರು ಒಪ್ಕೊಳ್ಳಲ್ಲ. ಆ ಒಂದು ಸಿಚುಯೇಷನ್ ಕ್ರಿಯೇಟ್ ಆಯ್ತು. ಸಿಚುಯೇಷನ್ ತಕ್ಕಂಗೆ ರೇಖಾ ಮೇಡಮು ನಾನು ಎಲ್ರ ಪರವಾಗಿ ಹೇಳ್ತೀಯಾ ಏನಾದ್ರು ಅಂತ ಹೇಳ ಅಂತಂದೆ. ಅಂದ್ರು ಓಕೆ ಮಾತಾಡ್ತೀನಿ ಅಂತ ಹೇಳಿ ಸುಮ್ಮನೆ ಒಂದ್ ಕಿವಿಗೆ ಬಿದ್ದಿರ್ಲಿ ಅಂತ ಅಷ್ಟೇ. ಓಕೆ, ಜಾಲಿ ಸ್ವಲ್ಪ ಸೀರಿಯಸ್ ಆಗಿ ಆಯ್ತು ಅನ್ಸುತ್ತೆ. ಇಲ್ಲ ಬೇಕಿತ್ತು ಅಂದ್ರೆ ನಮ್ಗೆ practical ಆಗಿ ಪ್ರಾಕ್ಟಿಕಲ್ ಆಗಿ ಮಾತಾಡೋದು. ಮಾತಾಡಿರೋ ಅಂಶ. ಇಲ್ಲ ಅಂದ್ರೆ ತುಂಬಾ ಒಳ್ಳೆ ಚೆನ್ನಾಗಿತ್ತು ಮಾತಾಡಿದ್ರೆ ಮಾತಾಡ್ತಾನೆ ಇರ್ತೀವಿ, ತುಂಬಾ ವಿಷಯ ಅಲ್ವಾ? ಇದೆ, ಸರಣಿಗಳಾಗ್ಬಿಡುತ್ತೆ ಅಂದ್ರೆ. ಆಮೇಲೆ ನೀವು ಅಷ್ಟೇ, ಈಗ ಸಿಕ್ಕಿದ ಓಕೆ, ಆಮೇಲೆ ಎಲ್ಲಿ ಸಿಗ್ತೀರಾ ನೀವು? ಬನ್ನಿ ಸರ್ ಮಾತಾಡೋಣ ಇಂಡಸ್ಟ್ರಿ ಬಗ್ಗೆ ಏನಾರ ಮಾಡೋಣ ಅಂತಂದ್ರೆ ಎಲ್ಲಿ ಸಿಗ್ತೀರಿ ನೀವು? ನೀವೇ ಬಿಸಿ ಇರ್ತೀರಾ. ಸೊ ಹಾಗಾಗಿ ಇಲ್ಲ, ಒಳ್ಳೆ ಮಾತುಕತೆ. ಅಂದ್ರೆ ಸಿನಿಮಾಗೆ ಒಳ್ಳೇದಾಗ್ಲಿ, ಪ್ರಯತ್ನಗಳು ನಿರಂತರವಾಗಿರ್ಬೇಕು, ಸಕ್ಸಸ್ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ನಾನು ಪ್ರತಿ ಹೊಸದಾಗಿ ನಾನೇ ಏನಕ್ಕೆ ಕೂತೆ ಗೊತ್ತಾ ಮಾತಾಡ್ಸೋದಕ್ಕೆ, ಮೋಟಿವೇಶನ್. ಅಂದ್ರೆ ನನಗೆ ನಾನು ತಾರಶ್ನ ಫಸ್ಟ್ ಮೀಟ್ ಮಾಡಿದಾಗ ನನಗೆ ಇಲ್ಲ ಏನಾದ್ರು ಮಾಡ್ಬೇಕು ಇವ್ರಿಗೆ ಅಂತ ಅನ್ಸ್ತು. ಅಂದ್ರೆ ಏನೋ ಒಂದ್ ಮಾಡ್ಬೇಕು. ಎಕ್ಸಾಕ್ಟ್ಲಿ ಬ್ರೋ, ಆಕ್ಚುಲಿ ಅವ್ರದ್ದು ಅದೇ ತರ ಇದೆ. ಅವ್ರದ್ದು ಮೇ ಬಿ ಅವ್ರದ್ದು ಇಂಟೆನ್ಷನ್ ಕರೆಕ್ಟ್ ಆಗಿದೆ. ಎಕ್ಸಾಕ್ಟ್ಲಿ. ಆಮೇಲೆ ತುಂಬಾ ಪ್ರಾಕ್ಟಿಕಲ್ ಇದ್ದಾರೆ. ನನಗೆ ಈ ಪ್ರಾಕ್ಟಿಕಾಲಿಟಿ ಇಷ್ಟ ಆಯ್ತು. ಈಗ ಕೆಲವ್ರು ಬರ್ತಾರೆ, ಸರ್ ಮಾಡಿದೀವಿ ಸರ್, ಹೆಂಗಿದೆ ಗೊತ್ತಾ ಸರ್, ಸಖತ್ತಾಗಿದೆ ಅಂದ್ರೆ ಬಂದ ತಕ್ಷಣ ಅವ್ರೇನೆ ಹೇಳೋದಲ್ಲ, ಕಂಟೆಂಟ್ ತೋರಿಸ್ಬಿಟ್ಟು ಸರ್ ನಾನೇನೋ ಮಾಡಿದ್ದೀನಿ ನೋಡಿ, ನೀವೇನಾದ್ರು ನಂಗೆ ಹೆಲ್ಪ್ ಮಾಡ್ಬೋದ ಅಂದ್ರೆ ಅದೊಂಥರ. ನನಗೆ ದ ವೇ ಅಪ್ರೋಚ್ ತುಂಬಾ ಇಷ್ಟ ಆಯ್ತು. ನಾನು ನಮ್ಮ ಹುಡುಗರು ಹೇಳ್ತಾ ಇದ್ರು, ಅದೇ ನಮ್ಮ ಆಂಕರ್ ಕೈಲಿ ಮಾಡ್ತಾರೆ, ಬೇಡ ನಾನೇ ಮಾತಾಡ್ಸ್ಬೇಕು ಅಂತ. ಅಂದ್ರೆ ಈ ಪ್ರಾಕ್ಟಿಕಾಲಿಟಿ ಮತ್ತೆ ನಿಮ್ಮ ಇಂಟೆನ್ಷನ್ ತುಂಬಾ ಕ್ಲಿಯರ್ ಇದೆ. ಅಂಡ್ ದ ವೇ ನೀವು ಅಷ್ಟೇ, ಅಂದ್ರೆ ನಿಮ್ಗೆ ಎಷ್ಟು ಕ್ಲಾರಿಟಿ ಇದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದ್ದೀರಾ ಅಂತಂದ್ರೆ ಯಾವ ಕೆಲಸ ಸಿಕ್ಕಿದ್ರು ನಾನು ಮಾಡ್ತೀನಿ. ನನ್ನ ವೃತ್ತಿ ಇದು, ನಾನು ಸೀರಿಯಲ್ ಆದ್ರೆ ಸಿನಿಮಾ ಆದ್ರೆ ನನಗೇನು, ನನ್ನ ದುಡಿಮೆ ಇದು, ನನ್ನದೊಂದು ಜಾಬ್ ಇದು, ನನಗೊಂದು ಪ್ಲಾಟ್ಫಾರ್ಮ್ ಇದು. ಗೊತ್ತಿಲ್ಲ ನಾಳೆ ದಿನ ಇಲ್ಲಿಂದ ಅದೆಲ್ಲ ಹೋಗೋದು. ರಾಕಿಂಗ್ ಸ್ಟಾರ್ ಎಕ್ಸಾಂಪಲ್, ಸಿಲಿಲಲ್ಲಿ ಸೀರಿಯಲ್ ಮಾಡಿದ್ದಾರೆ, ಅಲ್ವಾ? ಹೌದು ಟಾಕ್ಸಿಕ್ ಇವತ್ತು ಹಾಲಿವುಡ್ ಸಿನಿಮಾ ಮಾಡಿದ್ದಾರೆ. ಹೌದು. ಎಲ್ಲಿಂದ ಎಲ್ಲಿಗೆ. ಸಿ, ಯು ಶುಡ್ ರೆಸ್ಪೆಕ್ಟ್ ಯುವರ್ ಪ್ಲಾಟ್ಫಾರ್ಮ್. ಅವಕಾಶನ ಸ್ವೀಕರಿಸ್ಬೇಕು, ಯಾವುದೇ ಆಗಲಿ. ಇವತ್ತಲ್ಲ ನಾಳೆ ಅದ್ರಿಂದ ಯಾವ್ದು ಟರ್ನ್ ಹಾಕೋದು ಗೊತ್ತಿಲ್ಲ. ಸೊ ಹಾಗಾಗಿ ಆ ಒಂದು ಕ್ಲಾರಿಟಿಗಳು ಮೇ ಬಿ ನಿಮ್ಮ ಟೀಮಲ್ಲಿ ಎಲ್ಲರೂ ಇಲ್ಲದೆ ಇದ್ರು ನೀವಿಬ್ಬರೇನೆ, ನಿಮ್ ಇಬ್ರು ಮೇ ಬಿ ಅದಕ್ಕೆ ವೇವ್ಲೆಂತ್ ಮ್ಯಾಚ್ ಆಗಿದೆ ಅನ್ಸುತ್ತೆ ನಿಮ್ದು. ಅಂದ್ರೆ ದ ವೇ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ನಿಮ್ಗೆ, ಪ್ರಾಕ್ಟಿಕಲ್ ಇದ್ದೀರಾ, ಇಷ್ಟು ಮುಕ್ತವಾಗಿ ಮಾತಾಡ್ತಿದ್ದೀರಾ, ಅದೇ ಖುಷಿ ನನ್ಗಾಗಿತ್ತು. ಸೊ ಒಳ್ಳೇದಾಗ್ಲಿ. ಸಿನಿಮಾ ಏನಾಗುತ್ತೋ ಏನೋ ಸೆಕೆಂಡ್ರಿ, ಬಟ್ ನಿಮ್ ಪ್ರಯತ್ನ, ನಿಮ್ ಅಪ್ರೋಚ್, ನೀವು ಬರ್ತಿರೋಂಥ ವೇ, ನೀವು ಇಟ್ಟಿರೋ ಹೆಜ್ಜೆ ಮುಂದಕ್ಕೆ ಗ್ಯಾರಂಟಿ ನೀವು ಒಂದಿನ ನಿಲ್ತೀರಾ, ತುಂಬಾ ದೊಡ್ಡದಾಗತ್ತೆ. ಸಕ್ಸಸ್ ಅನ್ನೋದು ತುಂಬಾ ದೊಡ್ಡದಾಗಿ ಸಿಗುತ್ತೆ. ಅಂಡ್ ತುಂಬಾ ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗತ್ತೆ ಇಂಡಸ್ಟ್ರಿಗೆ ಅನ್ನೋ ಭರವಸೆ ನನಗಿದೆ. ಅಂದ್ರೆ ಚಹರೆ ನೋಡಿದಾಗ ಸ್ಕ್ರೀನ್ ಮೇಲೆ ನನ್ಗೆ ಅದೊಂದು ಟ್ರೈಲರ್ ನೋಡಿದಾಗ್ಲೇ ಅನ್ಸಿದ್ ನನಗೊಂಥರ ಓಕೆ, ಈ ಹುಡುಗ ನಿಲ್ಬೋದು, ಈ ಹುಡುಗ ಭವಿಷ್ಯ ಇದೆ. ಆಕ್ಚುಲಿ ಟ್ರೂ ಸರ್, ಇವ್ರ ಸ್ವಲ್ಪ ಅಟ್ರಾಕ್ಷನ್ ಇದೆ ಇವ್ರದ್ದು, ನಾಟ್ ಫೇಸ್ ಅಟ್ರಾಕ್ಷನ್, ಕೆಲ್ಸದ ಅಟ್ರಾಕ್ಷನ್ ಇದೆ. ಅದಕ್ಕೆ ನಾನು ಕೂಡ ಬಂದಿದ್ದು ಸರ್. ಇಲ್ಲಾಂದ್ರೆ ನಿಜವಾಗ್ಲು ಯಾವ್ದಾದ್ರು ಇಂಟರ್ವ್ಯೂ ನಲ್ಲಿ ನೋಡಿದಿರಾ ಸಿನಿಮಾದು, ಯೂಶಲಿ ಹೋಗಲ್ಲ. ದಟ್ ಡಸಂಟ್ ಮೀನ್ ನಾವ್ ಮಾಡಿರೋ ಸಿನಿಮಾಗ ಅವ್ರು ಕರ್ದು ಇಲ್ಲ, ಟು ಬಿ ಫ್ರಾಂಕ್. ಅಂದ್ರೆ ಹೀರೋಯಿನ್ಸ್ ಮತ್ತೆ ಮೇನ್ ಕ್ಯಾರೆಕ್ಟರ್ಸ್ ಬಿಟ್ಟು ಯೂಶಲಿ ಕರೆಯಲ್ಲ. ಇವ್ರು ಪ್ರತಿಯೊಬ್ರು ಕರೆದಿದ್ದಾರೆ ಸರ್, ಎಲ್ಲಾ ಕ್ಯಾರೆಕ್ಟರ್ಸ್ ಬನ್ನಿ ಮಾಡೋಣ, ಹಂಗ್ ಮಾಡೋಣ. ಆ ಒಂದು ಪಾಸಿಟಿವಿಟಿಗೆ ನಾನು ಬಂದಿದ್ದು. ಖಂಡಿತ ಅದು ಇವತ್ತಲ್ಲ ನಾಳೆ ಒಳ್ಳೇದಾಗತ್ತೆ. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ. ನಂಗೆ ಸಖತ್ ಅಲ್ವಾ? ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಯಾಕಂದ್ರೆ ಒಂದಷ್ಟು PRs ಬಗ್ಗೆ ಕೇಳಿದ್ದೆ, ಇದು ಮಾಡಿದ್ದೆ ನಾನು. ಅದಕ್ಕೆ ನಾನು ಪರ್ಸನಲ್ ಆಗಿ ಯಾವುದೇ ಆಗಲಿ ನೋಡಿ ಇದು ಮಾಡೋರ್ಗು ಕೂಡ ಇಂಟ್ರಾಕ್ಷನ್ ಬಂದು ಭೇಟಿ ಆದಾಗ್ಲೂ ಅಷ್ಟೇ ಟ್ರೂ ಆಗಿದ್ರು. ಮತ್ತೆ ಇಷ್ಟು ದಿನಗಳು ಅಷ್ಟೇ ಅವ್ರು ತಗೊಂಡೋಗಿದ್ವಿ. ಯಾಕಂದ್ರೆ ಇಷ್ಟು ಸರ್ಕಸ್ ಮಾಡಿದ್ರೆ ಸಿನಿಮಾ ಮಾಡೋದಿದೆ, ಸಿನಿಮಾನ ತೋರಿಸ್ಬೇಕಾದ್ರೆ ಇನ್ನೊಂದು ಸರ್ಕಸ್ ಇರುತ್ತಲ್ಲ, ಅದನ್ನ ಹೇಳ್ತಾರೆ, ಭಯಪಡಿಸ್ತಾರೆ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಭಯಪಡಿಸಿದ್ದಾರೆ, ಅಂದರೆ ಇದು ಇತ್ತೀಚೆಗೆ ಇದಾಗತ್ತಲ್ವಾ ಅಂತ. ಬಟ್ ನೀವು ಕ್ಲಿಯರ್ ಕಟ್ಟಾಗಿ ಹೇಳಿದ್ರಿ, ಇಷ್ಟು ತರಶ್ ಮತ್ತೆ ನಾನೆಲ್ಲ ತಪ್ಪು ಇಟ್ಬಿಡ್ತೀನಿ ಹೆಜ್ಜೆ ಅಂದರೆ ಬೇಡ ತರಶ್, ನೀವು ಇಷ್ಟು ಈ ಥರ ಹಿಂಗೆ ಮಾಡ್ಕೊಳ್ಳಿ ಸಾಕು ನಿಮಗೆ, ಬೇಡ ಅಂತ. ಈ ಥರ ನೀವು ಪ್ರತಿಯೊಬ್ಬ ಪ್ರತಿಭೆಗೆ ಅಂದರೆ ಯುವಕರಿಗೆ ಬಂದವ್ರಿಗೆ ನೀವು ಸಾಥ್ ಕೊಡಲೇಬೇಕು ಬ್ರೋ. ಯಾಕಂದರೆ ನಿಮ್ಮಲ್ಲಿ ಜೆನ್ಯೂನಿಟಿ ಇದೆ. ನಾನು ಬೇರೆಯವ್ರಲ್ಲಿ ನೋಡಿಲ್ಲ, ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಹೋಗಲ್ಲ. ಐ ಫೆಲ್ಟ್ ಎ ಜೆನ್ಯೂನಿಟಿ. ನೀವು ಕೈ ಹಿಡೀರಿ, ಯಾಕಂದರೆ ನಮಗೆ ಬೇಕು ಜನ. ಒಂದು ಅಷ್ಟು ಫೀಲಿಂಗ್ಸ್ ಆದ್ರೇ, ತುಂಬು ಕುಟುಂಬ ಅಂತ ಆದ್ರೇ
ಅಲ್ಲಿಂದ ಅಲ್ಲೇ ನಿಮ್ಗೂ ಕೆಲಸ, ನಮಗೂ ಕೆಲಸ, ಅವ್ರಿಗೂ ಕೆಲಸ, ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಅವಾಗಲೇ ದುಡ್ಡು. ಖಾಲಿ ಹೊಡಿತಾ ಇದ್ರೆ ಎಲ್ಲ ಖಾಲಿ ಪಲಾವ್ಗಳಾಗ್ಬಿಡ್ತೀರಿ. ಬಟ್ ನೀವು ತುಂಬಾ ತಿಳ್ಕೊಂಡಿದ್ದೀರಾ, ಅದಕ್ಕೆ ಗೈಡ್ ಮಾಡಕ್ಕೆ ಅಷ್ಟು ನಿಮ್ಗೆ ಬಹುಶಃ ಅಷ್ಟು ಚೆನ್ನಾಗಿ ಗೈಡ್ ಮಾಡ್ತಿದ್ದೀರಾ ಅನ್ಸುತ್ತೆ. ಸಖತ್ ತಿಳ್ಕೊಂಡಿದ್ದೀರಾ ಬ್ರೋ ಎಲ್ಲ ಹಂತದ ಬಗ್ಗೆನು. ಸಿನಿಮಾ ಬರೀ ಪ್ರಮೋಷನ್, ಅಲ್ಲಿ ಪ್ರಮೋಷನ್ ಮಾಡಿ, ಇಲ್ಲಿ ಅಲ್ಲ ಅವಾಗಲೇ ನೋಡಿ ಹಂಗಲ್ಲ, ಸಿನಿಮಾ ಒಳಗೂ ಕಲ್ತಿದ್ದಾರೆ ಆಕ್ಚುಲಿ. ಮ್ಯೂಸಿಕ್ ಹೇಳ್ತಾನೆ ಇದ್ದೆ, ಅದನ್ನ ಹೇಳಿದ್ರು ಆ ಆಲಾಪದ್ದು. ಅವಾಗ ನಾನು ಕನೆಕ್ಟ್ ಆಯ್ತು, ವಾ ಇವರು ಇಲ್ಲ ಇವರು ಮ್ಯೂಸಿಕ್ ಇದ್ ಕೂಡ ಇದೆ ಸೆನ್ಸ್ ಅಂತ ಅನ್ಸ್ತು. ಇಲ್ಲ ಒಂದು ನಾವೊಂದು ಕೆಲ್ಸಕ್ಕೆ ಬಂದಿದೀವಿ ಅಂತಂದ್ರೆ ಅದ್ರ ಸುತ್ತಮುತ್ತ ಎಲ್ಲ ಸುತ್ತಳತೆ 360 ಡಿಗ್ರಿ ತಿಳ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ಈಗ ನಿಮ್ಮನ್ನ ಕ್ವಶನ್ ಮಾಡೋ ಅರ್ಹತೆ ನನಗಿರಲ್ಲ. ನಿಮ್ಮನ್ನ ಪ್ರಶ್ನೆ ಮಾಡೋ ಅರ್ಹತೆ ನನಗಿದೆ ಅಂತಂದ್ರೆ ನಿಮಗಿಂತ ಹೆಚ್ಚಿಗೆ ನಾನು ತಿಳ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಅದು ತಪ್ಪಾಗ್ಬಿಡುತ್ತೆ. ಅದು ಒಂದು. ಆಮೇಲೆ ಜಿನಿನಿಟಿ ಅನ್ನೋದು ಏನ್ ಗೊತ್ತಾ, ನನ್ನ ಹೋರಾಟನೇ ಜಿನಿನಿಟಿಗೋಸ್ಕರ. ನನ್ನ ಪ್ರತಿ ಸಲ ಮಾತುಗೂ ಹೇಳ್ತೀನಿ, ಇಂಡಸ್ಟ್ರಿಯಲ್ಲಿ ಆ ನಿಷ್ಠೆ ಪ್ರಾಮಾಣಿಕತೆ ಅನ್ನೋದು ಸತ್ತೋಗ್ಬಿಟ್ಟಿದೆ. ಅದು ವಾಪಸ್ ಬಂದ್ರೆ ಸಾಕು ಸಕ್ಸಸ್ ಸಿಗುತ್ತೆ ಅಂತ ನನ್ನ ಹೋರಾಟ ಅದೇ. ಅದಕ್ಕೆ ನನ್ಗೆ ಯಾರೇ ಬಂದ್ರು, ನಾನು ಯಾರೇ ಮಾತಾಡ್ಬೇಕು ಜಿನಿನಿಟಿ ಬಗ್ಗೆ ನಾನು ಅಷ್ಟು ಪ್ರಾಮಾಣಿಕವಾಗಿ ಇದ್ಬಿಡೋದು. ನನ್ ಬಂದ ತಕ್ಷಣ ನನಗೆ ಬಿಸ್ನೆಸ್ ಸಿಗುತ್ತೆ, ಓಕೆ ನಾನು ಇದೇನೋ ಮಾಡ್ಬಿಟ್ರೆ ನಂಗೆ ದುಡ್ಡು ಕೊಡ್ತಾರೆ, ನನ್ಗೆ ಇಂಟರ್ವ್ಯೂ ಮಾಡಿದ್ರೆ ನಂಗೆ ಒಂದು ಪೇಮೆಂಟ್ ಬರುತ್ತೆ, ಅದಲ್ಲ. ಇದರಿಂದ ಆಚೆಗೆ ರಿಸಲ್ಟ್ಸ್ ಬೇಕು. ಆ ರಿಸಲ್ಟ್ಸ್ ಪ್ರಾಮಾಣಿಕವಾಗಿರ್ಬೇಕು. ಈಗ ಯಾರೋ ಗೊತ್ತಿಲ್ದಿರೋ ಹುಡುಗರು ನಾವು ಮಾಡೋ ಇಂಟರ್ವ್ಯೂ, ನಾವೇನೋ ಒಂದು ಮೋಟಿವೇಶನ್ ಮಾತಾಡಿರ್ತೀವಿ, ಒಂದು ಸಿನಿಮಾ ಬಗ್ಗೆ ಒಳ್ಳೆ ವಿಷಯಗಳನ್ನ ಮಾತಾಡಿರ್ತೀವಿ, ಅವು ಅದು ಯಾವ ಇಂಟೆನ್ಷನಲ್ಲಿ ಅವು ತಿಳ್ಕೊಂಡಿರ್ತಾವ ಗೊತ್ತಿಲ್ಲ. ಅಲ್ಲೇನೋ ಕಮೆಂಟ್ಸ್ ಆಗ್ತವೆ, ಅವ್ರಿಗೆ ಅದ್ರದ್ದು ತಾತ್ಪರ್ಯ ಗೊತ್ತಿಲ್ಲ, ಅದ್ರದ್ದು ಒಳಾರ್ಥಗಳು ಗೊತ್ತಿರಲ್ಲ, ಅದ್ರ ಸುತ್ತಲೂ ಎಷ್ಟು ಸ್ಟ್ರಗಲ್ ಐತೆ ಗೊತ್ತಿಲ್ಲ. ಅವ್ರೇನು ಈಗೆಲ್ಲ ದುಡ್ಡು ಕೊಡ್ತಾರೆ ಅದಕ್ಕೆ ಹಿಂಗೆಲ್ಲ ಹೇಳ್ತಾರೆ ಅಂತ. ಬರೀ ದುಡ್ಡು ಕೊಟ್ರೆ ಹೇಳಕ್ ಆಗಲ್ಲ. ಅದು ದುಡ್ಡು ಕೊಟ್ರೆ ಒಳಗಿಂದ ಬರಲ್ಲ. ದುಡ್ಡು ಕೊಟ್ರೆ ಆರ್ಟಿಫಿಷಿಯಾಲಿಟಿ ಅವ್ರಿಗೆ ಕಾಣಿಸುತ್ತೆ. ಯಾರು ಅಷ್ಟು ಈಸಿಯಾಗಿ ದಡ್ರ ಜನ ಅಲ್ವಾ. ಇರೋ ವಿಷಯ ನೇರವಾಗಿ ಹೇಳಿದ್ರೆ ಅದೇ ಅಗೇನ್ ಅಸೂಯೆ ದೊಡ್ಡದಾಗಿದೆ, ಅದು ಸಾಯ್ಬೇಕು. ಈ ಆಕ್ಚುಲಿ ನನಗೆ ಅದು ಈ ಪ್ರತಿಭಟನೆ ರೀಸೆಂಟ್ಲಿ ಆಗ್ತಿರೋ ಪ್ರತಿಭಟನೆ, ಯುವಕರು ಮಾಡ್ತಿರೋ ಇದನ್ನ ನೋಡ್ತಾ ಇದ್ರೆ ಅದು ವಾಪಸ್ ಬರುತ್ತೆ ಅನ್ನೋ ಭರವಸೆ ಸಿಕ್ಕಿದೆ ನನಗೆ. ಈ ಜನರೇಷನ್ ಬರ್ತಿದ್ದಾರೆ, ತುಂಬಾ ಪ್ರಾಕ್ಟಿಕಲ್ ಇದಾರೆ, ತುಂಬಾ ಕ್ಲಾರಿಟಿ ಇದಾರೆ. ಅವ್ರು ಮುಚ್ಚಿಡೋದು ಬಚ್ಚಿಡೋದು ಯಾವ್ದು ಇಲ್ಲ, ಫಿಲ್ಟರ್ಲೆಸ್. ಅದು ಬೇಕು. ಅದು ಬಂದಾಗ್ಲೇನೆ ಎಲ್ಲವೂ ತಂತಾನೆ ಅದು ಊಟಕ್ಕೆ ಬರುತ್ತೆ. ಅದಾಗ್ಲಿ. ಜಾಲಿ 31ನೇ ತಾರೀಕು ರಿಲೀಸ್ ಆಗ್ತಿದೆ ಈ ವಾರ. ಇದಿಷ್ಟು ಮಾತುಕತೆ ಅಚ್ಚುಕಟ್ಟಾಗಿ ನೀವು ಕೇಳಿದ್ರೆ ಅಥವಾ ಈ ಸಣ್ಣ ಪುಟ್ಟ ಬಿಟ್ಸ್ ಎಲ್ಲಾದ್ರೂ ನೋಡಿದ್ರೆ, ಫುಲ್ ಎಪಿಸೋಡ್ ನೀವು ನೋಡಿದ್ರೆ, ಇಲ್ಲ ಫುಲ್ ಎಪಿಸೋಡ್ ನೋಡ್ತಾರೆ. ತುಂಬಾ ಜನ ಹುಡುಗಿರು ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ. ಹೌದಾ? ಮತ್ತೆ ಈ ಅಂಕಲ್ ಫಾಲೋ ಮಾಡ್ತಾರೆ, ನಾನು ನೋಡಿದೀನಿ. ಹೆಂಗ್ ಗೊತ್ತಾ, ಹುಡುಗಿರೆಲ್ಲ ಇವ್ರದ್ದು ಫುಲ್ ಫಾಲೋವರ್ಸ್. ಆಮೇಲೆ ಒಂದ್ ಕ್ಯಾಮ್ರಾ ಪೂರ್ತಿ ಅವರೇ ಇರುತ್ತಾ. ನಾವ್ ಬಂದ್ರೆ ಏನ್ ನೋಡಲ್ಲ, ನಾವ್ ಬಂದ್ರೆ ಫಾರ್ವರ್ಡ್ ಪೂರ್ತಿ ಕ್ಯಾಮ್ರಾ ಪೂರ್ತಿ ನಾನೇ ಇರ್ತೀನ ಅಂದ್ರೆ ಒಂದ್ ಸೈಡ್ ಪೂರ್ತಿ ನೀವೇ ಇರ್ತೀರಲ್ವಾ. ಬಹುಶಃ ಬೇರೆಯವ್ರು ಬಂದಾಗ ಫಾರ್ವರ್ಡ್ ಮಾಡ್ತಾರೆ ಅನ್ಸುತ್ತೆ, ನೀವ್ ಬಂದಾಗ. ನಮ್ಮ ಮನೆಯವ್ರು ಇದಾರೆ, ನನ್ನ ಮಗಳು ಇದಾಳೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ಬಟ್ ಹುಡುಗಿರ್ ಫ್ಯಾನ್ಸ್ ನಿಮ್ಗಿದ್ದಾರೆ, ಅದ್ ನನಗ್ ಗೊತ್ತು ಅಷ್ಟೇ. ಅಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ಲ ನನ್ನ ಅಕ್ಕ ತಂಗಿರಿಗೂ ನಮಸ್ಕಾರ ಅಂತ ಹೇಳ್ಬೇಡಿ. ಓಕೆ, ಇಲ್ಲ ನಿಮ್ ಜೊತೆ ಬಂದ್ರೆ ಏನು ಪಂಚ್ ಕೊಡ್ತೀರಾ, ಏನು ಮಾಡಕ್ಕಾಗಲ್ಲ. ಹೋಗ್ಲಿ, ಜಗಪ್ಪನ್ ಕೇಳಿದೆ ಅಂತ ಹೇಳಿ. ಆಯ್ತು. ಸೊ ಇದಿಷ್ಟು ಮಾತುಕತೆ. 31ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಹೊಸ ಪ್ರತಿಭೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ಕೊಡೋದು, ಪ್ರಯತ್ನ ಮಾಡೋದಕ್ಕೆ, ಮತ್ತೆ ಕನ್ನಡ ಸಿನಿಮಾಗೋಸ್ಕರನೇ ಈ ಒಂದು ಕನ್ನಡ ಪಿಕ್ಚರ್ ಇರೋದು. ಸೊ ನಿರಂತರವಾಗಿ ಕನ್ನಡ ಸಿನಿಮಾಗಳಿಗೋಸ್ಕರನೇ ನಾನು ಕೆಲಸ ಮಾಡ್ತಿರೋದು. ಎಲ್ಲದೂ ಒಳ್ಳೇದಾಗ್ಲಿ, ಇಂಡಸ್ಟ್ರಿಗೆ ಚೆನ್ನಾಗಾಗಬೇಕು. ಸೊ ತುಂಬ ಪ್ರಾಮಾಣಿಕವಾಗಿರೋಣ ಎಲ್ಲರೂ. ನೀವು ಕೂಡ ಅಷ್ಟೇ, ನಿಮಗೆ ಯಾವುದೇ ಒತ್ತಡ ಹೇರ್ತಾ ಇಲ್ಲ. ನೀವು ಬಂದು ನೋಡಿ, ನೀವು ಅನ್ಯಾಯ ಮಾಡ್ತಾ ಇದ್ದೀರಾ, ನೀವು ಥಿಯೇಟರ್ಗೆ ಬರ್ತಿಲ್ಲ, ಇದು ಯಾವ ದೂಷಣನೂ ನಮ್ಮಿಂದ ಆಗ್ತಾ ಇಲ್ಲ. ನಿಮ್ಗೆ ಇಷ್ಟ ಆದ್ರೆ ನೋಡಿ, ಆ ಇಷ್ಟ ಆಗಿರೋದನ್ನ 4 ಜನಕ್ಕೆ ಹಂಚಿ ಅಷ್ಟೇ. ನಿಮ್ಗೆ ಇಷ್ಟ ಆಗದೆ ಇರೋದನ್ನು ಹೇಳಿ, ನನ್ಗೆ ಇಷ್ಟ ಆಗ್ಲಿಲ್ಲ, ಇದು ಬೇಡ ಅಂತ. ಅಟ್ಲೀಸ್ಟ್ ಆ ತಪ್ಪು ಮಾಡಿರೋರು ಗೊತ್ತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಇದಿಷ್ಟು ಮಾತುಕತೆಯ ಒಂದು ಸಾರಾಂಶ ಅಂತ ಹೇಳಕ್ ಇಷ್ಟಪಡ್ತೀನಿ. 31ನೇ ತಾರೀಕು ಜಾಲಿ ಸಿನಿಮಾ ನೋಡೋಣ. ವೀರೇಶ್ ಥಿಯೇಟರ್ಗೆ ಬನ್ನಿ, ನಾವೆಲ್ಲ ಅಲ್ಲಿ ಇರ್ತೀವಿ. ನಮಸ್ಕಾರ.